Hi, good evening, students. Welcome to ನಮ್ಮ KPSC KS ನೈಟ್ ಶಿಫ್ಟ್ ಅದಲ್ವಾ. ಇಲ್ಲಿ ತನಕ ಚಾಪ್ಟರ್ 1, 2, 3, 4, 5 ಚಾಪ್ಟರ್ಸ್ ನೋಡಿದ್ದು. ಚಾಪ್ಟರ್ ಟೋಟಲ್ 5 ಚಾಪ್ಟರ್ಸ್ ನೋಡಿದ್ದು. ಅದರಲ್ಲಿ ಇವತ್ತು ನಾವು 6th ಚಾಪ್ಟರ್, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಅಗ್ರಿಕಲ್ಚರ್. ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಗ್ರಿಕಲ್ಚರ್. ಯಾಕಪ್ಪ ಇಂಪಾರ್ಟೆಂಟ್ ಅಂತ ಕೇಳ್ಬೋದು. ಅಗ್ರಿಕಲ್ಚರ್ ಯಾಕಪ್ಪ ಅಂದ್ರೆ ನೀವು ಯಾವುದೇ ಒಂದು ಪ್ಯೂರ್ GS GK ಕ್ವಶನ್ ಇತ್ತು ಅಂತ ತಗೊಂಡ್ರೆ ಪ್ಯೂರ್ ಅಗ್ರಿಕಲ್ಚರ್ ಇಂದ ಮಿನಿಮಮ್ 3 to 4 ಕ್ವಶನ್ ಬಂದಿರ್ತವೆ. 3 to 4 ಕ್ವಶನ್ಸ್ ಇನ್ ಪ್ರಿಲಿಮ್ಸ್ ಆಗಲಿ, KS ಆಗಲಿ, UPSC ಆಗಲಿ 3 to 4 ಕ್ವಶನ್ಸ್ ಅಗ್ರಿಕಲ್ಚರ್ ರಿಲೇಟೆಡ್ ಬಂದಿರ್ತವೆ. ಅದೇ ನೀವು ಕರ್ನಾಟಕ ಎಸ್ಪೆಷಲಿ ನೀವು KS ಪ್ರಿಪೇರ್ ಆಗ್ತಾ ಇದ್ರಿ ಅಂದ್ರೆ ನೀವು ಅಗ್ರಿಕಲ್ಚರ್ನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಓದ್ಬೇಕು. ಯಾಕೆ ಅಂತ ಕೇಳಿ, GS 2 ಅಲ್ಲಿದೆ, GS 3 ಅಲ್ಲಿದೆ. GS 2, GS 3 ಅಲ್ಲಿ ನಿಮ್ಗೆ ಅಗ್ರಿಕಲ್ಚರ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಅತಿ ಹೆಚ್ಚು ಕವರ್ ಆಗುತ್ತೆ. ಅಗ್ರಿಕಲ್ಚರ್ ಅಂಡ್ RD ರೂರಲ್ ಡೆವಲಪ್ಮೆಂಟ್ ಅನ್ನೋದು ಅತಿ ಹೆಚ್ಚು ಭಾಗ ಕವರ್ ಆಗುವಂಥದ್ದು. ನಿಮಗೆ 2 ಪೇಪರ್ ನೋಡಿದಾಗ ಈ 2 ಪೇಪರ್ ನೀವು ಅಗ್ರಿಕಲ್ಚರ್ನ ನೀವು ಚೆನ್ನಾಗಿ ನೋಡ್ತೀರಾ. ಓಕೆ, ನೆಕ್ಸ್ಟ್ ಈ ಸರ್ವೇಲಿ ಏನಪ್ಪ ನೋಡ್ಬೇಕು ಅಗ್ರಿಕಲ್ಚರ್ ಅಂತ ನೋಡಿದಾಗ, ಈ ಸರ್ವೇಲಿ ಅಗ್ರಿಕಲ್ಚರ್ ಏನ ನೋಡ್ಬೋದು ಅಂತ ಹೇಳಿದಾಗ, ಒಂದು ಇಂಪಾರ್ಟೆಂಟ್ ಓವರ್ ವ್ಯೂ ಆಫ್ ಅಗ್ರಿಕಲ್ಚರ್ ನೋಡಿದಾಗ ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಸಮ್ ಡಾಟಾಸ್. ನೆಕ್ಸ್ಟ್ ಬಂತು ಅಂದ್ರೆ ಡಾಟಾ ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ, ನೆಕ್ಸ್ಟ್ ಸ್ಕೀಮ್ಸ್ ಆರ್ ಪ್ರೋಗ್ರಾಮ್ಸ್. ಇನ್ನು ಮೂರನೇದೇನಪ್ಪಾ ಅಂತ ಅಂದ್ರೆ, ಯಾವ ರೀತಿ ಕರ್ನಾಟಕ ಅಗ್ರಿಕಲ್ಚರ್ ಮತ್ತೆ ನ್ಯಾಷನಲ್ ಅಗ್ರಿಕಲ್ಚರ್ ನೀವು ಕಂಪೇರ್ ಮಾಡ್ಬೋದು. ಡಾಟಾದಲ್ಲಿ ಏನ್ ಬರುತ್ತೆ ಅಂತ ನೋಡಿದಾಗ ಸಿಂಪಲ್ ಆಗಿ ಏನ್ ಬರ್ಬೋದು, ಅಲ್ಲಿ ಗ್ರೋತ್ ರೇಟ್ ರಿಲೇಟೆಡ್ ಬರ್ಬೋದು. ಡಾಟಾದಲ್ಲಿ ಗ್ರೋತ್ ರಿಲೇಟೆಡ್ ಬರ್ಬೋದು. ಅಗ್ರಿಕಲ್ಚರ್ ಸೆಕ್ಟರ್ ವೈಸ್ GDP ಬರ್ಬೋದು. ಓಕೆ, ಕರ್ನಾಟಕದಲ್ಲಿ ಎಷ್ಟು ಜನ ಫಾರ್ಮರ್ಸ್ ಇದಾರೆ ಅಂತ ಕ್ವಶನ್ ಕೇಳಲ್ಲ ಡೈರೆಕ್ಟ್ಗೆ. ಕ್ವಶನ್ ಕೇಳಲ್ಲ. ಎಷ್ಟು ಪರ್ಸೆಂಟ್ ಕರ್ನಾಟಕದಲ್ಲಿ ಸ್ಟಿಲ್ ಯಾವ ರೀತಿ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಮೇಲೆ ಇನ್ನು ಎಷ್ಟು ಪರ್ಸೆಂಟ್ ಡಿಪೆಂಡ್ ಆಗಿದೆ ಅಂತ ಕೇಳ್ತಾರೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಟು GDP ಕೇಳ್ತಾರೆ. ಈ ರೀತಿ ಡಿಫರೆಂಟ್ ಕ್ವಶನ್ಸ್ ಕೇಳೋದ್ರಿಂದ ಸ್ವಲ್ಪ ಡೇಟಾ ಇಂಪಾರ್ಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಸ್ಕೀಮ್ಸ್ ಅಂತ ಬಂದಾಗ ಅಗ್ರಿಕಲ್ಚರ್ ಯಾವುದೇ ಒಂದು ಸೆಕ್ಟರ್ ತಗೊಳ್ಳಿ, ಯಾವುದೇ ಒಂದು ಸೆಕ್ಟರ್ಸ್ಗೆ ಗೌರ್ಮೆಂಟ್ ಏನ್ ಮಾಡಿರುತ್ತೆ, ಡೆವಲಪ್ಮೆಂಟ್ ಮಾಡಕ್ಕೆ, ಆ ಸೆಕ್ಟರ್ನ ಡೆವಲಪ್ಮೆಂಟ್ ಮಾಡಕ್ಕೆ ಕೆಲವು ಸ್ಕೀಮ್ಸ್ಗಳನ್ನ ಮಾಡಿರ್ತದೆ. ಆ ಸ್ಕೀಮ್ಸ್ಗೆ ಯಾರು ಬೆನಿಫಿಷಿಯರಿ ಬರ್ತಾರೆ, ನೆಕ್ಸ್ಟ್ ಅದ್ರ ಟಾರ್ಗೆಟ್ ಏನು, ಓಕೆ, ನೆಕ್ಸ್ಟ್ ಅದರ ಅಚೀವ್ಮೆಂಟ್ ಏನು. ಈ ರೀತಿ ನೀವು ಅಗ್ರಿಕಲ್ಚರ್ ನೀವು ಡಿವೈಡ್ ಮಾಡ್ಕೊಂಡು ನೋಡ್ಬೋದು. ನೆಕ್ಸ್ಟ್ ಈಗ ನಾವು ಡೈರೆಕ್ಟ್, ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ನಾವೇನ್ ಮಾಡೋಣ, ಡೈರೆಕ್ಟ್ ಟಾಪಿಕ್ ಬಂದ್ಬೇಡ. ಏನು ಅಗ್ರಿಕಲ್ಚರ್ ರಿಲೇಟೆಡ್ ಟಾಪಿಕ್ಸ್ ಬಂದ್ಬೇಡ. ನಾವು ಫಸ್ಟ್ ಕ್ಲಾಸಲ್ಲಿ ಸ್ವಲ್ಪ ನೋಡಿದ್ದು. ಏನ್ ನೋಡಿದ್ದು ಫಸ್ಟ್ ಕ್ಲಾಸಲ್ಲಿ? ನಿಮ್ಗೆ ಗೊತ್ತಿದ್ರೆ ಇದೊಂದು ಚಾರ್ಟ್ ನೋಡಿದ್ವಾ? ಇದೊಂದು ಚಾರ್ಟ್ ನೋಡಿದ್ದು. ಏನಿದು? ನಾವು ಕರ್ನಾಟಕ ಅಗ್ರಿಕಲ್ಚರ್ನ ನಾನು ಹೇಳಿದ್ದೀನಲ್ಲ, ನ್ಯಾಷನಲ್ ಅಗ್ರಿಕಲ್ಚರ್ ಜೊತೆ ಯಾವ ರೀತಿ ಕಂಪೇರ್ ಮಾಡೋದು ಅಂತ ನೋಡಿದಾಗ ನೋಡಿ, ಒಂದು ಏನು ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ GDP, ಕರ್ನಾಟಕ GDP ಏನಾಗಿದೆ ಅಂತ ನೋಡ್ಬೋದು. ನೋಡಿ, ಈಗ ಎಷ್ಟಿದೆ? 11.02 ಇದೆ. ಬಟ್ ರೀಸೆಂಟ್ಗೆ ಓಕೆ ಅಡ್ವಾನ್ಸ್ ಎಸ್ಟಿಮೇಟ್ ಯಾಕೆಂದ್ರೆ ಸ್ಟಿಲ್ ನಮಗೆ ಡೇಟಾ ಸಿಕ್ಕಿಲ್ಲ, ಎಷ್ಟಿರ್ಬೋದು ಅಂತ ಎಸ್ಟಿಮೇಟ್ ಮಾಡಿದಾಗ ಎಷ್ಟಿದೆ? 10.77. ವೆರಿ ವೆರಿ ಇಂಪಾರ್ಟೆಂಟ್. GDPಗೆ ಕೇಳ್ಬೋದು ಈ ತರ ಕ್ವಶನ್. GDPಗೆ ಕರ್ನಾಟಕ GDPಗೆ ಅಗ್ರಿಕಲ್ಚರ್ ಸೆಕ್ಟರ್ ಮಾರ್ಜಿನಲಿ ರೆಡ್ಯೂಸ್ಡ್ ಅಂದ್ರೆ ಎಸ್, ಮಾರ್ಜಿನಲಿ ರೆಡ್ಯೂಸ್ಡ್ ಅಂದ್ರೆ ಎಸ್. ಎಷ್ಟು ಪರ್ಸೆಂಟ್ ಇದೆ? 10.22. ಈ ತರ ಒಂದು ಸ್ಟೇಟ್ಮೆಂಟ್ ಬರ್ಬೋದು. 10.77 ಈ ತರ ಒಂದು ಸ್ಟೇಟ್ಮೆಂಟ್.
ಇನ್ನೊಂದು ಸ್ಟೇಟ್ಮೆಂಟ್ ಬರ್ಬೋದು. ಇನ್ನೊಂದು ಸ್ಟೇಟ್ಮೆಂಟ್ ಏನಂತ ಬರ್ಬೋದು, ಕಂಪೇರ್ ಟು ನ್ಯಾಷನಲ್ ಅಗ್ರಿಕಲ್ಚರ್ ಕಂಪೇರ್ ಮಾಡಿದಾಗ ಕರ್ನಾಟಕ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು GDP ಏನು ಲೆಸ್ ಇದೆ ಅಂತಂದ್ರೆ ಎಸ್. ಯಾವಾಗ ಯಾವ ರೀತಿ ಹೇಳ್ತೀರಾ, ಯಾವ ರೀತಿ ಹೇಳ್ತೀರಾ ನೋಡಿ, ಈ ಚಾರ್ಟ್ ಅಲ್ಲಿ ನೋಡಿದ್ರೆ ಏನ್ ಹೇಳುತ್ತೆ ನೋಡಿ, ಅಗ್ರಿಕಲ್ಚರ್ ಸೆಕ್ಟರ್ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಎಷ್ಟು 18%, 18.4%. ಕರ್ನಾಟಕದ್ದು 10.4, 10.8, 10.8 ಅಂದಾಗ ನಮಗೆ ಕರ್ನಾಟಕ ಕಂಪೇರ್ ಮಾಡಿದಾಗ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಏನಾಗಿದೆ, ಕಡಿಮೆ ಆಗಿದೆ ಕಂಪೇರ್ ಟು ಅದರ್ ಟು ಸೆಕ್ಟರ್. ಅದರ್ ಟು ಸೆಕ್ಟರ್ ಯಾರು, ಇಂಡಸ್ಟ್ರಿ ಅಂಡ್ ಸರ್ವಿಸ್. ಇಂಡಸ್ಟ್ರಿ ಅಂಡ್ ಸರ್ವಿಸ್ ಕಂಪೇರ್ ಮಾಡಿದಾಗ ಏನಾಗಿದೆ, ಕಡಿಮೆ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳೋ ಚಾನ್ಸ್ ಇದೆ. ಯಾಕೆಂದ್ರೆ ಇನ್ನೊಂದ್ಸರಿ ನೆಕ್ಸ್ಟ್ ಇಯರ್ ಬೇಕಾದ್ರೆ ಹೋದ್ರೆ 9 ಹೋಗ್ಬೋದು, ಲೆಸ್ ದ್ಯಾನ್ 9 ಹೋಗ್ಬೋದು. ಬಟ್ ಇನ್ನೊಂದು ವಿಷಯ ಗೊತ್ತಾ, ಶಾಕಿಂಗ್ ಏನಂತ ಅಂದ್ರೆ ಸ್ಟಿಲ್ ಏನ್ ಹೇಳಿ 46% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಆರ್ ಕರ್ನಾಟಕ ಪಾಪ್ಯುಲೇಷನ್ ಸ್ಟಿಲ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ಸೆಕ್ಟರ್. ಅಂದ್ರೆ ಇಂಡಿಯಾದಲ್ಲಿರ್ತಕ್ಕಂಥ 100 ಮೆಂಬರ್ಸ್ ಇದ್ದಾರೆ ಅಂದ್ರೆ 46 ಜನ ಇನ್ನೂ ಕೂಡ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ದೇರ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಓನ್ಲಿ 10% ಆಫ್ ದಿ ಎಕಾನಮಿ. ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು, ಓನ್ಲಿ 10%, ಓನ್ಲಿ 10%. ಇದೊಂದು ರೀತಿ ಶಾಕಿಂಗ್ ನ್ಯೂಸ್. ಅದಕ್ಕೆ ಹೇಳುವಂಥದ್ದು, ಯಾವುದೇ ಪ್ರೋಗ್ರಾಮ್ ಬಂತು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಅಗ್ರಿಕಲ್ಚರ್ ಸೆಕ್ಟರ್ ಇರ್ತಕ್ಕಂಥ ಪಾಪ್ಯುಲೇಷನ್ ನ ಅದರ್ ಟು ಸೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದರ್ ಟು ಸೆಕ್ಟರ್ ಹೋದಾಗ ಅಲ್ಲಿ ನಿಮ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಇರ್ತಕ್ಕಂಥದ್ದು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಇಲ್ಲಿ ಏನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಸ್ಟಿಲ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನು 0 ಇದೆ. ಎಕ್ಸಾಂಪಲ್, ನೀವು 3 ಜನ ಮಾಡೋ ವರ್ಕ್ ನ ಎಷ್ಟು ಜನ ಮಾಡ್ತಾ ಇದೀರಿ ಇವತ್ತು, 6 ಜನ ವರ್ಕ್ ಮಾಡ್ತಾ ಇದೀರಾ. ಎಷ್ಟು, 6 ಜನ ವರ್ಕ್ ಮಾಡ್ತಾರೆ. ಇದನ್ನ ಕರೀತಾರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ, ಹೌದಲ್ವಾ? ಅದನ್ನ ಆಲ್ವೇಸ್ ಮೀಡಿಯಾದವರು ಟಾರ್ಗೆಟ್ ಮಾಡಿ ಹೇಳ್ತಾ ಇರ್ತಾರೆ. ಇದನ್ನ ನೀವು ನೋಡ್ಬೇಕು. ಇದೊಂದು ಶಾಕಿಂಗ್ ನ್ಯೂಸ್. ಕರ್ನಾಟಕದ ನೋಡಿ, ಕಂಪೇರ್ ಮಾಡ್ಕೊಳ್ಳಿ, ಇಂಡಿಯಾದನ್ನು ನೋಡಿ. ನೆಕ್ಸ್ಟ್ ನೋಡಿ, ಸೆಕ್ಟೋರಲ್ ಗ್ರೋತ್. ಹೇಳಿ, ಸೆಕ್ಟೋರಲ್ ಗ್ರೋತ್ ಏನಿದೆ? ಸೆಕ್ಟೋರಲ್ ಗ್ರೋತ್ ಏನ್ ಹೇಳ್ತಾ ಇದೆ? ಅಗ್ರಿಕಲ್ಚರ್ ಸೆಕ್ಟರ್ ನೋಡಿ, ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟಿದೆ ಸೆಕ್ಟೋರಲ್ ಗ್ರೋತ್? 9.1%, 9.1% ಇದೆ. ಅದೇ ಲಾಸ್ಟ್ ಇಯರ್ ಎಷ್ಟಿತ್ತು? 7% ಇತ್ತು. ಲಾಸ್ಟ್ ಇಯರ್ 7%, ಈ ಇಯರ್ ನೆಕ್ಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಏನ್ ಹೇಳ್ತಾ ಇದೆ? 9.1% ಅಂತ ಹೇಳ್ತಾ ಇದೆ. 9.1% ಏನು ಗ್ರೋತ್, 9.1% ಗ್ರೋತ್. ನೀವು ಕೇಳ್ಬೋದು, ಸರ್ 9.1% ಆದ್ರೂ ಕೂಡ 9.1% ಗ್ರೋತ್ ಆದ್ರೂ ಕೂಡ 9.1% ಗ್ರೋತ್ ಆದ್ರೂ ಕೂಡ ಯಾಕೆ ಸರ್ 11 to 12 ಬಂದಿದೆ ಅಂತ ಕೇಳ್ಬೋದು. 11 to 12 ಬರುತ್ತೆ ಅಂದ್ರೆ ಇವೆರಡು ಸೆಕ್ಟರ್ ವ್ಯಾಲ್ಯೂಸ್ ಅಲ್ಲಿ ಜಾಸ್ತಿ ಆಗಿದೆ. ಇವೆರಡು ಸೆಕ್ಟರ್ ಯಾವುದು, ಇಂಡಸ್ಟ್ರಿ ಮತ್ತೆ ಏನು ಸರ್ವಿಸ್ ಸೆಕ್ಟರ್, ಆ GDP ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಿದೆ. ಬಟ್ ಇರತಕ್ಕಂಥದ್ದು ಸ್ವಲ್ಪ. ಈಗ 10 11 ಆಗೋದು, 11 ಆದ್ರೆ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ? ನೆಕ್ಸ್ಟ್ 60, 65, 66 ಆದ್ರೆ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ? ಓಕೆ, ಈ ರೀತಿ ಕಂಪೇರ್ ಮಾಡಿದಾಗ ಸ್ಟಿಲ್ ಅಗ್ರಿಕಲ್ಚರ್ ಗ್ರೋತ್ ಎಷ್ಟೇ ಇದೆ, ಬಟ್ ಕಾಂಟ್ರಿಬ್ಯೂಷನ್ ಸೆಕ್ಟರಲ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಇಂಡಸ್ಟ್ರಿ. ನೆಕ್ಸ್ಟ್ ನೋಡೋಣ. ಇದು ಸ್ಟ್ರಾಂಗ್ ರಿಕವರಿ ಡ್ರೈವನ್ ಬೈ ಗುಡ್ ಮಾನ್ಸೂನ್ ಅಂಡ್ ರೈಸಿಂಗ್ ಮೀಟ್ ಕನ್ಸಂಪ್ಷನ್. ಎಸ್ಪೆಷಲಿ ನಿಮಗೆ ಮೀಟ್ ಕನ್ಸಂಪ್ಷನ್ ಮತ್ತೆ ಮಾನ್ಸೂನ್ ಇಂದ ಏನಾಗಿದೆ, ಅಗ್ರಿಕಲ್ಚರ್ ಗ್ರೋತ್ ರೇಟ್ ಇನ್ಕ್ರೀಸ್ ಆಗಿದೆ, ಬಟ್ ಸೆಕ್ಟೋರಲ್ ಕಾಂಟ್ರಿಬ್ಯೂಷನ್ ಆಗಿದೆ, ಕಡಿಮೆಯಾಗಿದೆ. ನೆಕ್ಸ್ಟ್ ಅಗ್ರಿಕಲ್ಚರ್ ವಿತಿನ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಯಾವ್ದಪ್ಪ ಚೆನ್ನಾಗಿ ಡೆವಲಪ್ ಆಗ್ತಾರ ಅಂತ ಕೇಳಿದ್ರೆ, ಒಂದು ಫಿಶಿಂಗ್ ಸೆಕ್ಟರ್. ಯಾವ್ದ್ರಲ್ಲಿ? ಫಿಶರಿ ಗ್ರೀವ್ ಫಾಸ್ಟೆಸ್ಟ್ ಅಟ್ 9%. ಕೇಳೋ ಚಾನ್ಸ್ ಕೇಳಬಹುದು. ಐ ಥಿಂಕ್ 100% ಕೇಳ್ತಾರೆ ಅಂತ ಹೇಳಲ್ಲ. ಅಕಸ್ಮಾತ್ ಯಾರಾದ್ರೂ ಕೂಡ ಹುಡುಗರು ಏನ್ ತಿಳ್ಕೊಂಡಿದ್ದಾರೆ ಅಂತ ಕೇಳೋಣ ಅಂತ ಕೇಳ್ಬೋದು. ಏನು 19% ಗ್ರೀವ್ ಫಾಸ್ಟೆಸ್ಟ್ ಎಷ್ಟು 19% ಅಂತೆ. ಯಾಕಪ್ಪ ಅಂದ್ರೆ ಲಾಸ್ಟ್ ಇಯರ್ ಅದು ನೆಗೆಟಿವ್ ಅಲ್ಲಿ ಇತ್ತು. ಲಾಸ್ಟ್ ಇಯರ್ -3.5 ಇತ್ತು. ಅದಕ್ಕೆ ಈ ಇಯರ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಏನು ಫಿಶರಿ ಕಾಂಟ್ರಿಬ್ಯೂಷನ್ ಟು ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಇನ್ಕ್ರೀಸ್ ಆಗಿದೆ, ರಿಕವರಿಂಗ್ ಫ್ರಮ್ 3.5 ಇನ್ 2024. ಲೈವ್ ಸ್ಟಾಕ್ ನೋಡಿ, ಲೈವ್ ಸ್ಟಾಕ್ ಏನಿದೆ ಲೈವ್ ಸ್ಟಾಕ್ ಬರುತ್ತೆ. ಈ ಮೀಟ್ ಕನ್ಸಂಪ್ಷನ್ ಎಲ್ಲ ಬರುತ್ತಲ್ಲ, ಪೌಲ್ಟ್ರಿ, ಲೈವ್ ಸ್ಟಾಕ್ ಎಲ್ಲ ಬರುತ್ತಲ್ಲ, ಇಲ್ಲಿ ಏನಾಗಿದೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೋಡಿ, ಇದು ಕೂಡ 10.6% ಏನು ಗ್ರೋತ್ ರೇಟ್, ಇದು ಕೂಡ 10.6. ನೆಕ್ಸ್ಟ್ ಕ್ರಾಪ್ಸ್.
ಕ್ರಾಪ್ಸ್. ನೆಕ್ಸ್ಟ್ ಫಾರೆಸ್ಟ್ರಿ ಅಂಡ್ ಲ್ಯಾಗಿಂಗ್, ಇದು 2.3. ಅಂದ್ರೆ ಅಗ್ರಿಕಲ್ಚರ್ ಗ್ರೋತ್ಗೆ ಮೇಜರ್ಲಿ ಕಾಂಟ್ರಿಬ್ಯೂಟೆಡ್ ಯಾರಪ್ಪ ಅಂತ ಕೇಳಿದ್ರೆ ಒಂದು ಫಿಶರಿ ಸೆಕ್ಟರ್, ಇನ್ನೊಂದು ಮೀಟ್ ಕನ್ಸಂಪ್ಷನ್, ಲೈಫ್ ಸ್ಟಾಕ್ ಕನ್ಸಂಪ್ಷನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅದೇ ರೀತಿ ಇದನ್ನ ನಾವು ಕಂಪೇರ್ ಮಾಡಿದಾಗ ಯಾರ ಜೊತೆ ಕಂಪೇರ್ ಮಾಡ್ತಾ ಇದೀವಿ ನೋಡಿ, ಕರ್ನಾಟಕ ಮತ್ತೆ ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡಿದಾಗ ಕರ್ನಾಟಕ ಅಗ್ರಿಕಲ್ಚರ್ ಎಷ್ಟಿದೆ? ಕರ್ನಾಟಕದ ಅಗ್ರಿಕಲ್ಚರ್ 9.1 ಗ್ರೋತ್ ಇದೆ. ಹೌದಲ್ಲ, ಗ್ರೋತ್ ರೇಟ್ 9.1%. ಅದೇ ನಿಮ್ಗೆ ನ್ಯಾಷನಲ್ ಲೆವೆಲ್ ನೋಡಿ, ಕಂಪೇರ್ ಟು ನ್ಯಾಷನಲ್, ವೆರಿ ವೆರಿ ಇಂಪಾರ್ಟೆಂಟ್, ಇದೆಷ್ಟಿದೆ? 3.1 ಇದೆ. ಅಂದ್ರೆ ಕರ್ನಾಟಕ ಇಂಡಿಯನ್ ಅಗ್ರಿಕಲ್ಚರ್ ಗ್ರೋತ್ ಏನಾಗಿದೆ? ಸ್ಲೋ ಆಗಿದೆ ಕಂಪೇರ್ ಟು ಕರ್ನಾಟಕ ಅಗ್ರಿಕಲ್ಚರ್. ಕರ್ನಾಟಕ ಅಗ್ರಿಕಲ್ಚರ್ ಎಷ್ಟಿದೆಪ್ಪ? ಗ್ರೋತ್ ರೇಟ್ 9.1% ಇದೆ. ಬಟ್ ಸ್ಟಿಲ್ ಈ ಇಯರ್ ಏನಾಗ್ಬೋದು? ಎಲ್ಲಿನೋ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ, ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ನೋಡೋಣ. ನೆಕ್ಸ್ಟ್ ಇವಾಗ ಅಗ್ರಿಕಲ್ಚರ್ ಚಾಪ್ಟರ್ ಹೊಟ್ಟೋಗೋಣ. ಅಗ್ರಿಕಲ್ಚರ್ ಚಾಪ್ಟರ್ಗೆ ಹೊಟ್ಟೋಗೋಣ. ಚಾಪ್ಟರ್ 6 ಡೀಪ್ ಡ್ರೈವ್. ಚಾಪ್ಟರ್ 6 ಡೀಪ್ ಡ್ರೈವ್ ಏನ್ ಹೇಳ್ತಾ ಇದು? ಡೀಪ್ ಡ್ರೈವ್ ಸಿಂಪಲ್ ಆಗಿ ಏನೇನು ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳುತ್ತೆ. ಇದಾದ ನಂತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಮೇಜರ್ಲಿ KPSC ಒಂದು ಕ್ವಶನ್ ಯಾವ್ದ್ರ ಬಗ್ಗೆ ಬರುತ್ತೆ ಗೊತ್ತಾ? ಒಂದು ಯಾವುದು? ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಆಫ್ ಕರ್ನಾಟಕ ಅಂತ ಬರುತ್ತೆ. ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಆಫ್ ಕರ್ನಾಟಕ. ಕರ್ನಾಟಕವನ್ನು ಏನ್ ವಾಟ್ ಈಸ್ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಅಂತ ಕೇಳಿದಾಗ ಸಿಂಪಲ್ ಏನಿಲ್ಲ, ಒಂದೊಂದು ರೀಜನ್ ಬೇಸ್ಡ್ ಆನ್ ಸಾಯಿಲ್ ಟೈಪ್, ಕ್ಲೈಮೇಟ್, ರೈನ್ಫಾಲ್, ಮತ್ತೆ ಆಗಿರ್ತಕ್ಕಂಥ ಸಾಯಿಲ್ ವೆದರ್, ಇವೆಲ್ಲಾದ್ರೂ ಬೇಸಿಸ್ ಮೇಲೆ ಏನ್ ಮಾಡಿದ್ದಾರೆ? ಕರ್ನಾಟಕವನ್ನು 10 ಆಗ್ರೋ ಕ್ಲೈಮ್ಯಾಟಿಕ್ ಭಾಗಗಳಾಗಿ ವಿಂಗಡಿಸಿದ್ದಾರೆ. 10 ಭಾಗಗಳಾಗಿ ವಿಂಗಡಿಸಿದ್ದಾರೆ. ನಿಮ್ಗೆ ಅದು ಕೂಡ ನಿಮ್ಗೆ ಸ್ಟೇಟ್ ವೈಸ್ ಬರುತ್ತೆ. ರೀಸನ್ ಎಸ್ಪೆಷಲಿ ನಿಮ್ಗೆ ಆಗ್ರೋ ಅಗ್ರಿಕಲ್ಚರ್ ಹೆಲ್ಪ್ ಆಗುವಂತದ್ದು. ಕ್ಲೈಮ್ಯಾಟಿಕ್ ಬೇಸ್ಡ್ ಆನ್ ಟೋಪೋಗ್ರಫಿ, ಕ್ಲೈಮೇಟ್, ಸಾಯಿಲ್, ರೈನ್ಫಾಲ್, ಅದು ಬೆಳೀತಕ್ಕಂಥ ಫಾರೆಸ್ಟ್, ಯಾವ ತರ ಫಾರೆಸ್ಟ್ ಇದೆ, ಇದ್ರ ಮೇಲೆ ಏನ್ ಮಾಡಿದ್ದಾರೆ? 10 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದ್ಯಾವ್ಯಾವ ಅಂತ ನೋಡಿದಾಗ ನೀವು ನೋಡಿ, ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಎಲ್ಲಿ ಬರುತ್ತೆ? ನಾರ್ತ್ ಈಸ್ಟ್ ಅಂತ ನಿಮ್ಗೆ ಈ ಬೀದರ್ ಇದೆಯಲ್ಲ, ಈ ಬೀದರ್ ಪಾರ್ಟ್, ಬೀದರ್ ಮತ್ತೆ ಇನ್ನೊಂದು ಬೀದರ್ ಆಲನ್, ಬಾಲ್ಕಿ, ಹುಮ್ನಾಬಾದ್, ಈಸ್ಟ್ ಎಲ್ಲಿ ಬರುತ್ತೆ? ಇಲ್ಲೇನಿದೆ? ಶಾಲೋ, ಮೀಡಿಯಂ, ಬ್ಲಾಕ್ ಅಂಡ್ ರೆಡ್ ಕ್ಲಾಟರೇಟ್. ರೈನ್ಫಾಲ್ ನೋಡಿ, ಏರಿಯಾ ನೋಡಿ. ನೆಕ್ಸ್ಟ್ ಬನ್ನಿ, ನಾರ್ತ್ ಈಸ್ಟರ್ನ್ ಡ್ರೈ, ಅದು ಸ್ವಲ್ಪ ಕೆಳಗಡೆ ಬಂತು ಅಂದ್ರೆ ಅದು ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬಂತು ನಿಮಗೆ ಕಲಬುರಗಿ ರೀಸನ್ ಬರುತ್ತಲ್ಲ, ಇದನ್ನ ನಾರ್ತನ್ ಡ್ರೈ ರೀಸನ್ ಅಂತ ಮಾಡಿದ್ದಾರೆ. ನಾರ್ತ್ ಈಸ್ಟರ್ನ್ ಡ್ರೈ ರೀಸನ್, ನಾರ್ತ್ ಈಸ್ಟರ್ನ್ ಕಲಬುರಗಿ, ಯಾದಗಿರಿ, ರಾಯಚೂರು, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಾರ್ತನ್ ಡ್ರೈ ಅಂದ್ರೆ ನಿಮ್ಗೆ ಈ ಎರಡಾಯ್ತು, ನಾರ್ತ್ ಈಸ್ಟರ್ನ್ ಆಯ್ತು, ನಾರ್ತ್ ಈಸ್ಟ್ ಆಯ್ತು. ನೆಕ್ಸ್ಟ್ ಅದ್ರ ಪಕ್ಕ ಬನ್ನಿ, ಅದ್ರ ಪಕ್ಕ ಬಂತು ಅಂದ್ರೆ ಯಾವ್ದು ಬರುತ್ತೆ ನಿಮ್ಗೆ? ನಾರ್ತನ್ ಡ್ರೈ. ನಾರ್ತ್ ಈಸ್ಟ್ ಆದ್ಮೇಲೆ ನಾರ್ತನ್ ಡ್ರೈ. ಇಲ್ಲಿ ಯಾವ್ದು ನಿಮ್ಗೆ? ಅದೇ ಸೇಮ್, ಬಾಗಲಕೋಟ್, ಬಿಜಾಪುರ್, ಬಳ್ಳಾರಿ, ಗದಗ, ಇದು ನಾರ್ತನ್ ಡ್ರೈ. ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಸೆಂಟ್ರಲ್ ಡ್ರೈ ಅಂದ್ರೆ ನಿಮ್ಗೆ ಚಿತ್ರದುರ್ಗ, ದಾವಣಗೆರೆ ಮತ್ತೆ ಸಮ್ ಪಾರ್ಟ್ಸ್ ಆಫ್ ತುಮಕೂರು. ಈ ತರ 10 ಡಿವಿಷನ್ ಆಗಿ ಮಾಡಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಬೇಸ್ಡ್ ಆನ್ ರೈನ್ಫಾಲ್, ಸಾಯಿಲ್ ಟೈಪ್, ಎಲ್ಲಾದ್ರ ಮೇಲೂ ಕೂಡ ನಿಮ್ಗೆ ಈ ಝೋನ್ ಗಳನ್ನ ಡಿವೈಡ್ ಮಾಡಿದ್ದಾರೆ. ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಎಷ್ಟಿದಾವೆ? 10 ಇದಾವೆ. ಇದನ್ನ ಎಸ್ಪೆಷಲಿ ನಾರ್ತ್ ಈಸ್ಟರ್ನ್ ಡ್ರೈ, ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್, ಮತ್ತೆ ಸೆಂಟ್ರಲ್ ಡ್ರೈ, ಸೆಂಟ್ರಲ್ ಟ್ರಾನ್ಸಿಷನ್, ಸದರ್ನ್ ಡ್ರೈ, ಈಸ್ಟರ್ನ್ ಡ್ರೈ, ಈ ತರ ಬರ್ತವೆ. ಸದರ್ನ್ ಟ್ರಾನ್ಸಿಷನ್ ಅಂತ ಟೋಟಲ್ 10 ರೀಸನ್ ಆಗಿ ಡಿವೈಡ್ ಮಾಡಿದ್ದಾರೆ. 10 ರೀಸನ್ ಆಗಿ ಕರ್ನಾಟಕದ ಆಗ್ರೋ ಕ್ಲೈಮ್ಯಾಟಿಕ್ ನ ಡಿವೈಡ್ ಮಾಡಿದ್ದಾರೆ. ಅದನ್ನ ಮೋಸ್ಟ್ ಇಂಪಾರ್ಟೆಂಟ್ ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪಾ? ನಿಮ್ಗೆ ಸರ್ವೆ ಏನ್ ಹೇಳುತ್ತೆ ಅಂದ್ರೆ ಕರ್ನಾಟಕದ ಜಿಯೋಗ್ರಫಿಕಲ್ ಏರಿಯಾ ಬಗ್ಗೆ ಹೇಳುತ್ತೆ. ಕರ್ನಾಟಕದ್ದು ಜಿಯೋಗ್ರಫಿಕಲ್ ಏರಿಯಾ ಎಷ್ಟಿದೆ? 191 ಇದೆಯಲ್ಲ, ಆ ಏರಿಯಾ ಬಗ್ಗೆ ಹೇಳುತ್ತೆ. ಅದಾದ ನಂತರ ಇನ್ನೊಂದೇನು ಹೇಳುತ್ತಪ್ಪ ಅಂದ್ರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಕಲ್ಟಿವೇಟೆಡ್ ಏರಿಯಾ ಎಷ್ಟಿದೆ?
ಟೋಟಲ್ 190ಲಿ ಎಷ್ಟಿದೆ? 118 ಇದೆ. 118 ಲಕ್ಷ ಚದರ ಕಿಲೋಮೀಟರ್ ಏನಿದೆ. ಓಕೆ, 1.18 ಲಕ್ಷ ಚದರ ಕಿಲೋಮೀಟರ್ ಏನಿದೆ ಕಲ್ಟಿವೇಟೆಡ್ ಏರಿಯಾ ಮೀನ್ಸ್ ಅಗ್ರಿಕಲ್ಚರ್ ಏರಿಯಾ ಇದೆ. ಕಲ್ಟಿವೇಟೆಡ್ ಏರಿಯಾ ಅಂದ್ರೆ ಅಗ್ರಿಕಲ್ಚರ್ ಏರಿಯಾ. ಇದು ಬಿಡಿ, ಯಾವುದು ಫಾರ್ಮ್ ಫ್ಯಾಮಿಲೀಸ್ ಬಿಡಿ, ಗೊತ್ತಿರ್ಬೇಕು. 80 ಲ್ಯಾಕ್ ಏನು 80 ಲ್ಯಾಕ್ ಅಗ್ರಿಕಲ್ಚರ್ ಸೆನ್ಸರ್ ಪ್ರಕಾರ 80 ಲ್ಯಾಕ್ ಫಾರ್ಮಿಂಗ್ ಫ್ಯಾಮಿಲೀಸ್ ಇದಾವೆ ನೋಡಿ. ನೆಟ್ ಕ್ರಾಪ್ಡ್ ಏರಿಯಾ, ನೆಟ್ ಕ್ರಾಪ್ಡ್ ಏರಿಯಾ ಇದೇನ್ ಹೇಳುತ್ತಪ್ಪ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಕಲ್ಟಿವೇಟೆಡ್ ಏರಿಯಾ ಅಂದ್ರೆ ಓಕೆ, ಕಲ್ಟಿವೇಟೆಡ್ ಮಾಡಬಹುದಂತ ಏರಿಯಾ. ನೆಟ್ ಕ್ರಾಪ್ಡ್ ಏರಿಯಾ ಅಂತಂದ್ರೆ ಈ ವರ್ಷ ಎಷ್ಟು ಏರಿಯಾದಲ್ಲಿ ಏನ್ ಮಾಡಿದ್ದಾರೆ? ಕಲ್ಟಿವೇಟ್ ಮಾಡಿದ್ದಾರೆ. ಎಷ್ಟು ಏರಿಯಾದಲ್ಲಿ ಕಲ್ಟಿವೇಟ್ ಮಾಡಿದ್ದಾರೆ, ಇದು ನೆಟ್ ಕಲ್ಟಿವೇಟೆಡ್ ಏರಿಯಾ. ಹಾಗಾದ್ರೆ ಗ್ರಾಸ್ ಕಲ್ಟಿವೇಟೆಡ್ ಏರಿಯಾ ಅಂದ್ರೆ ಏನಂತ ಕೇಳ್ತಾರೆ. ಗ್ರಾಸ್ ಕಲ್ಟಿವೇಟೆಡ್ ಏರಿಯಾ ಸಿಂಪಲ್ ಏನಿಲ್ಲ ನೋಡಿ. ಈ ಇಯರ್ ಟೋಟಲ್ ಇಷ್ಟೇ ಇರೋದು. ಲ್ಯಾಂಡ್ ಎಷ್ಟಿರುವಂತದ್ದು? 116 ಇಷ್ಟಿರುವಂತ ಲ್ಯಾಂಡ್. ಓಕೆ, ಹಾಗಾದ್ರೆ ಗ್ರಾಸ್ ಕ್ರಾಪ್ಡ್ ಏರಿಯಾ ಅಂತಂದ್ರೆ ಏನಾಯ್ತು? ಇದ್ರಲ್ಲಿ ಏನ್ ಮಾಡ್ತಾರೆ, ಕೆಲವರು ಏನ್ ಮಾಡ್ತಾರೆ, ವರ್ಷಕ್ಕೆ 2 ಬೆಳೆ 3 ಬೆಳೆ ಈ ತರ ಬೆಳಿತಾರಲ್ಲ, ಇದನ್ನ ಕೌಂಟ್ ಮಾಡಿದಾಗ ಏನಾಗುತ್ತೆ? ಗ್ರಾಸ್ ಕ್ರಾಪ್ಡ್ ಏರಿಯಾ. ಫಸ್ಟ್ ಟೋಟಲ್ ಲ್ಯಾಂಡ್ ಎಷ್ಟಿದೆ? 10 ಎಕರೆ ಇದ್ದಂಗೆ. ಸಿಂಪಲ್ ಆಗಿ 147 ಎಷ್ಟೈತೆ? 111 ಎಕರೆ ಇದೆ. 111 ಎಕರೆ ಇದೆ. ಗ್ರಾಸ್ ಕ್ರಾಪ್ ಏರಿಯಾ ಅಂತ ಅಂದ್ರೆ ಈ 111 ಎಕರೆಯಲ್ಲಿ ಏನ್ ಮಾಡ್ತೀರಿ? ಕೆಲವು ಟೈಮ್ ಏನ್ ಮಾಡ್ತೀವಿ, ಕೆಲವು ಝೋನ್ ಮಾನ್ಸೂನ್ ಚೆನ್ನಾಗಿತ್ತು ಅನ್ಕೊಳ್ಳಿ, ಸೌತ್ ಅಲ್ಲ ಆದ್ರೆ 2 ಬೆಳೆ ಬೆಳಿತೀವಿ, ವರ್ಷಕ್ಕೆ 2 ಬೆಳೆ ಬೆಳಿತೀವಿ. ಆಗೇನಾಗುತ್ತೆ? ಅದು ಡಬಲ್ ಕೌಂಟ್ ಆಗುತ್ತೆ. ಈ ತರ ಬೆಳಿತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಗ್ರಾಸ್ ಕ್ರಾಪ್ಡ್ ಏರಿಯಾ, GCA. ಗ್ರಾಸ್ ಕ್ರಾಪ್ಡ್ ಏರಿಯಾ ಎಷ್ಟೈತೆ? 147.48 147.48 ಲ್ಯಾಕ್ ಹೆಕ್ಟರ್ಸ್. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕೇಳ್ತಾರೆ, ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಏರಿಯಾ ಎಷ್ಟಿದೆ ಅಂತ ಕೇಳ್ತಾರೆ. ಅಗ್ರಿಕಲ್ಚರ್ ಏರಿಯಾ ಎಷ್ಟಿದೆ ಅಂತ ಕೇಳಿದಾಗ ಏನ್ ಹೇಳ್ತೀರಾ? 59% ಆಫ್ ಕರ್ನಾಟಕ ಲ್ಯಾಂಡ್ ಏನಿದೆಯಲ್ಲ, ಇದು ಬಿಲಾಂಗ್ಸ್ ಟು ಅಗ್ರಿಕಲ್ಚರ್. ಅದನ್ನ ಏನಂತ ಕರೀತಾರೆ? ನೆಟ್ ಕಲ್ಟಿವೇಟೆಡ್ ನೆಟ್ ಕ್ರಾಪ್ಡ್ ಏರಿಯಾ. ನೆಟ್ ಕ್ರಾಪ್ಡ್ ಏರಿಯಾ ಅಂತ ಕರೀತಾರೆ. ಅದ್ಯಾವುದು? 111. ವೆರಿ ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಇದೆ? 59% ಇದೆ. ಓಕೆ, ಹಾಗಾದ್ರೆ ನೋಡಿ, ಏರಿಯಾ ಸೋನ್ ಮೋರ್ ದ್ಯಾನ್ 1 ಎಷ್ಟು ಏರಿಯಾದಲ್ಲಿ 35.8 ಇದೆಯಲ್ಲ, ಈ 35.8 ಲ್ಯಾಕ್ ಏರಿಯಾದಲ್ಲಿ ಏನ್ ಮಾಡಿದ್ರೆ ಮೋರ್ ದ್ಯಾನ್ ಒನ್ಸ್ ಬೆಳೆನೇ ಬೆಳೆದಿದ್ದಾರೆ. 2 ಬೆಳೆ ಬೆಳೆದಿರ್ಬೋದು, 3 ಬೆಳೆನೂ ಕೂಡ ಬೆಳೆದಿರ್ಬೋದು. ಅದೆಷ್ಟು? ಟೋಟಲ್ 32. ಈ ನೆಟ್ ಕಲ್ಟಿವೇಟೆಡ್ ಏರಿಯಾ ಮತ್ತೆ ಈ ಮೋರ್ ದ್ಯಾನ್ 1 ಸೀಸನ್ ಬೆಳಿತಾರಲ್ಲ, ಇವೆರಡನ್ನೂ ಹ್ಯಾಡ್ ಮಾಡಿದ್ರೆ ಏನಿದೆ? 147 ಆಗುತ್ತೆ. ಇದೇನಾಗುತ್ತದ? ಗ್ರಾಸ್ ಕಲ್ಟಿವೇಟೆಡ್ ಏರಿಯಾ. ಇದು ಗ್ರಾಸ್ ಕಲ್ಟಿವೇಟೆಡ್ ಏರಿಯಾ. ಹಾಗಾದ್ರೆ ಇನ್ನೊಂದು ಕೇಳ್ತಾರೆ, ಏನ್ ಕ್ರಾಪಿಂಗ್ ಇಂಟೆನ್ಸಿಟಿ ಅಂದ್ರೆ ಏನ್ ಕೇಳ್ತಾರೆ. ವಾಟ್ ಈಸ್ ಕ್ರಾಪಿಂಗ್ ಇಂಟೆನ್ಸಿಟಿ? ಕ್ರಾಪಿಂಗ್ ಇಂಟೆನ್ಸಿಟಿ ಅಂದ್ರೆ ಸಿಂಪಲ್ ಆಗಿ ಟೋಟಲ್ ಕಲ್ಟಿವೇಟೆಡ್ ಮೀನ್ಸ್ ಅಥವಾ ಗ್ರಾಸ್ ಕಲ್ಟಿವೇಟೆಡ್ ಏರಿಯಾ ಡಿವೈಡೆಡ್ ಬೈ ಇದು ಕ್ರಾಪಿಂಗ್ ಇಂಟೆನ್ಸಿಟಿ. ಕ್ರಾಸ್ ಕಲ್ಟಿವೇಟೆಡ್ ಏರಿಯಾ ಡಿವೈಡೆಡ್ ಬೈ ನೆಟ್ ಕಲ್ಟಿವೇಟೆಡ್ ಏರಿಯಾ ಮಾಡಿದಾಗ ಏರಿಯಾ ಇಂಟು 100 ಮಾಡಿದ್ರೆ ಏನು ಬರುತ್ತೆ? ನಿಮ್ಗೆ ಕ್ರಾಪಿಂಗ್ ಇಂಟೆನ್ಸಿಟಿ ಬರುತ್ತೆ. ಕರ್ನಾಟಕದ ಕ್ರಾಪಿಂಗ್ ಇಂಟೆನ್ಸಿಟಿ ಏನಪ್ಪಾ ಅಂದ್ರೆ 132%. ಕರ್ನಾಟಕದ್ದು ಏನು ಕ್ರಾಪಿಂಗ್ ಇಂಟೆನ್ಸಿಟಿ ಏನು ಅಂತ ಕೇಳಿದ್ರೆ 132. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಗ್ರಿಕಲ್ಚರ್ ಗ್ರೋತ್ ಟಾರ್ಗೆಟ್ ಏನು? ಗ್ರೋತ್ ಟಾರ್ಗೆಟ್ ಎವ್ರಿ ಇಯರ್ ಏನ್ ಹೇಳ್ತಾ ಇದೆ? 4.5 ಗ್ರೋತ್ ರೇಟ್ ಬರಬೇಕು ಅಂತಿದೆ. ಎವ್ರಿ ಇಯರ್ 4.5% ಗ್ರೋತ್ ರೇಟ್ ಬರಬೇಕು ಅಂತಿದೆ. ಬಟ್ ಎಷ್ಟು ಬರ್ತಾ ಇದೆ? ಕ್ಲೈಮೇಟ್ ರೆಸಿಸ್ಟೆಂಟ್ ಅಗ್ರಿಕಲ್ಚರ್ ಇಂದ ಈ ವರ್ಷ ನಮಗೆ 9.1, ಲಾಸ್ಟ್ ಇಯರ್ 7.1, ಅದಕ್ಕಿಂತ ಮುಂಚೆ ನಮ್ದು ಮೈನಸ್ ಅಲ್ಲಿ ಇತ್ತು. ಓಕೆ, ಈ ತರ ನಾವು ನೋಡ್ತಾ ಇದೀವಿ. ಓಕೆ, ಬಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ರು? ಬಜೆಟ್ ಅಲ್ಲಿ 4,000 ಕೋಟಿ ಬಜೆಟ್ ರಿಲೀಸ್ ಏನಪ್ಪಾ? ಬಜೆಟ್ ನವೆಂಬರ್ ತನಕ ಎಷ್ಟಪ್ಪ ರಿಲೀಸ್ ಮಾಡಿದ್ರು ಅಂದ್ರೆ 2,051 crore ಕೋಟಿನ ರಿಲೀಸ್ ಮಾಡಿದ್ರು. ನೆಕ್ಸ್ಟ್ ಓಕೆ, ಇದು ಆಲ್ರೆಡಿ ಇನ್ಕ್ಲೂಡ್ ಮಾಡಿ. ಇದು ಕೇಳ್ತಾರೆ ನಿಮ್ಗೆ ನೆಟ್ ಕ್ರಾಪ್ಡ್ ಏರಿಯಾ ಅಂತ ಕೇಳ್ತಾರೆ. ನೆಟ್ ಕ್ರಾಪ್ಡ್ ಏರಿಯಾ ಅಂತಂದ್ರೆ 59% ಆಫ್ ದಿ ಕರ್ನಾಟಕ ಏರಿಯಾ ಏನೈತಲ್ಲ, ಇಸ್ ಎ ನೆಟ್ ಕ್ರಾಪ್ಡ್ ಏರಿಯಾ ಅಂದ್ರೆ ಎಸ್ ಅನ್ಬೇಕು ನೀವು. ಏನ್ ಹೇಳಿ? ನೆಟ್ ಕ್ರಾಪ್ಡ್ ಏರಿಯಾ ಅಂದ್ರೆ ಎಸ್ ಅನ್ಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಇನ್ನೊಂದು ಬರುತ್ತೆ. ಏನು? ಕ್ರಾಪಿಂಗ್ ಇಂಟೆನ್ಸಿಟಿ ಗೊತ್ತಾಯ್ತು. ಫಾರೆಸ್ಟ್ ಏರಿಯಾ ಪ್ರಾಬ್ಲಮ್ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. 16% ಇದೆ. ಓಕೆ, ನೆಕ್ಸ್ಟ್ ಏನ್ ನೆಕ್ಸ್ಟ್ ಇದು 16% ಅಂತ ಮೆನ್ಷನ್ ಮಾಡಿದೆ. ಸರ್ವೆ 16% ಅಂತ ಮೆನ್ಷನ್ ಮಾಡಿದೆ. ನೋಡೋಣ ನೆಕ್ಸ್ಟ್ ನಿಮ್ಗೆ
ಇದು ಫಾರೆಸ್ಟ್ ಏರಿಯಾ ಪ್ಲಸ್ ಫಾರೆಸ್ಟ್ ಕವರ್ ಎಲ್ಲ ಸೇರಿಸಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ 24.14 ಏನಾಗುತ್ತೆ. ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್. ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟು? 1.36 ಹೆಕ್ಟೇರ್. ಹೆಕ್ಟೇರ್ ಅಂದ್ರೆ ಸಿಂಪಲ್ ಆಗಿ 1.2. ಓಕೆ, 1 ಅಂದ್ರೆ 2.5 ಎಕರ್ಸ್ಗೆ ಸಿಂಪಲ್ ಆಗಿ ಹೆಕ್ಟರ್ಸ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ನಿಮ್ಗೆ ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಅಂದ್ರೆ ಒಬ್ಬ ರೈತ ಅವರೇಜ್ ಎಷ್ಟಪ್ಪ ಲ್ಯಾಂಡ್ ಇಟ್ಕೊಂಡಿದ್ದಾನೆ ಅಂದ್ರೆ 1.36 ಹೆಕ್ಟೇರ್ ನ ಇಟ್ಕೊಂಡಿದ್ದಾನೆ ಒಬ್ಬ ರೈತಂಗೆ. ಎಲ್ಲಾ ಲ್ಯಾಂಡ್ ಎಕ್ಸಾಂಪಲ್ ನೋಡಿ ಯಾವ ರೀತಿ ಕಂಡಿಡಿಯೋದು. ಇದು ಅವರೇಜ್ ಲ್ಯಾಂಡ್ ಹೋಲ್ಡಿಂಗು. ಟೋಟಲ್ ಅಗ್ರಿಕಲ್ಚರ್ ಲ್ಯಾಂಡ್, average land holding is equal to total agricultural land divided by total farming families, farming population ಮಾಡಿದ್ರೆ ಏನ್ ಬರುತ್ತೆ? ಏನು ಫಾರ್ಮಲ್ ಪಾಪ್ಯುಲೇಷನ್ ಅಂತ ಬಂದು ಫ್ಯಾಮಿಲಿ ಅಂತ ಬಂದ್ರೆ ನಿಮ್ಗೆ ಏನ್ ಸಿಗುತ್ತೆ ಇಲ್ಲಿ? ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಅಂದ್ರೆ ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಎಷ್ಟಪ್ಪ ಇಟ್ಕೊಂಡಿದ್ದಾನೆ ಲ್ಯಾಂಡ್ ಅಂದ್ರೆ 1.36 ಲ್ಯಾಂಡ್ ನ ಇಟ್ಕೊಂಡಿದ್ದಾನೆ. ನೋಡಿ ಬೈ ಫಾರ್ಮರ್, ಒಬ್ಬ ಫಾರ್ಮರ್ ಎಷ್ಟಿದೆ ಅವನಿಗೆ? 1.36 ಹೆಕ್ಟೇರ್ಸ್. ವೆರಿ ಇಂಪಾರ್ಟೆಂಟ್, 1.36 ಹೆಕ್ಟೇರ್ಸ್. ಇದು ಇಂಪಾರ್ಟೆಂಟ್, ಕೇಳೋ ಚಾನ್ಸ್ ಇದೆ. ಇದನ್ನು ಕೂಡ ನಿಮ್ಗೆ ಕೇಳೋ ಚಾನ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ ಅಂತ ಬರ್ತಾರೆ. ನಿಮ್ಗೆ ಇಲ್ಲೊಂದು ಏನ್ ನೋಡ್ಬೇಕಪ್ಪ ಅಂದ್ರೆ ಫಾರ್ಮರ್ಸ್ ಬೇಸ್ಡ್ ಆನ್ ಲ್ಯಾಂಡ್ ಹೋಲ್ಡಿಂಗ್. ಲ್ಯಾಂಡ್ ಹೋಲ್ಡಿಂಗ್ ಮೇಲೆ ನೀವು ಫಾರ್ಮರ್ಸ್ ಡಿವೈಡ್ ಮಾಡ್ತು ಅಂದ್ರೆ ಫಸ್ಟ್ ಬರುವಂತದ್ದು ಮಾರ್ಜಿನಲ್ ಫಾರ್ಮರ್. ಕೇಳ್ಬೋದಿದ್ನ ಮಾರ್ಜಿನಲ್ ಫಾರ್ಮರ್ಸ್. ನೆಕ್ಸ್ಟ್ ಸ್ಮಾಲ್ ಫಾರ್ಮರ್. ಓಕೆ, ಮೀಡಿಯಂ, ಸ್ಮಾಲ್ ಅಂಡ್ ಮೀಡಿಯಂ. ಲಾಸ್ಟ್ ಒನ್ ಲಾರ್ಜ್ ಫಾರ್ಮರ್. ಯಾವ್ದ್ರ ಮೇಲೆ? ಬೇಸ್ಡ್ ಆನ್ ಲ್ಯಾಂಡ್ ಹೋಲ್ಡಿಂಗ್. ಮೇಲೆ ಏನ್ ಮಾಡಿದ್ದಾರೆ? ಡಿವೈಡ್ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟಿರ್ಬೋದು ಮಾರ್ಜಿನಲ್ ಫಾರ್ಮರ್ಸ್? ಅಂದ್ರೆ ಲೆಸ್ ದ್ಯಾನ್ 1 ಹೆಕ್ಟೇರ್. 1 ಹೆಕ್ಟೇರ್ಗಿಂತ ಕಡಿಮೆ ಇರೋನಿಗೆ ಏನಂತ ಕರೀತಾರೆ? 1 ಹೆಕ್ಟೇರ್ಗಿಂತ ಕಡಿಮೆ ಇರೋನಿಗೆ ಏನಂತ ಕರೀತಾರೆ? ಮಾರ್ಜಿನಲ್ ಫಾರ್ಮರ್ ಅಂತ ಕರೀತಾರೆ. ಮಾರ್ಜಿನಲ್ ಫಾರ್ಮರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಯಾರು? ಸ್ಮಾಲ್ ಫಾರ್ಮರ್ ಬರ್ತಾರೆ. ಇವರೆಷ್ಟು? 1 to 2 ಹೆಕ್ಟೇರ್ಸ್. 1 to 2 ಹೆಕ್ಟೇರ್ಸ್ ಒಳಗಡೆ ಇದ್ರೆ ಅವ್ರನ್ನ ಏನಂತ ಕರೀತಾರೆ? ಸ್ಮಾಲ್ ಫಾರ್ಮರ್ಸ್ ಅಂತ ಕರೀತಾರೆ. ಮೀಡಿಯಂ ಅಂದ್ರೆ 2 to 10 ಹೆಕ್ಟೇರ್ಸ್. ಲಾರ್ಜ್ ಫಾರ್ಮರ್ಸ್ ಅಂದ್ರೆ ಯಾರು ಅಬೌಟ್ 10 ಹೆಕ್ಟೇರ್ಸ್ ಇರ್ತಾರಲ್ಲ ಇವ್ರನ್ನ ಏನಂತ ಕರೀತಾರೆ? ಲಾರ್ಜ್ ಫಾರ್ಮ್ ಹೋಲ್ಡರ್ಸ್ ಅಂತ ಕರೀತಾರೆ. ಇದೊಂದು ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್. ಇದು ಕ್ಲಾಸಿಫಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಬೋ 10 ಹೆಕ್ಟರ್, 2 to 10 ಹೆಕ್ಟರ್. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ 2 to 10 ಹೆಕ್ಟರ್ಸ್. ಓಕೆ, 1 to 2 ಹೆಕ್ಟರ್ಸ್. ನೆಕ್ಸ್ಟ್ ಬಂತು ಅಂದ್ರೆ ಲೆಸ್ ದ್ಯಾನ್ 1 ಹೆಕ್ಟರ್. ಮಾರ್ಜಿನಲ್, ಸ್ಮಾಲ್, ಮೀಡಿಯಂ ಅಂಡ್ ಲಾರ್ಜ್ ಫಾರ್ಮ್ ಹೋಲ್ಡರ್ಸ್. ಎಲ್ಲರಿಗೂ ಗೊತ್ತಿರುತ್ತೆ ಸ್ಮಾಲ್, ಮಾರ್ಜಿನ್. ಓಕೆ, ಮಾರ್ಜಿನ್ ಮತ್ತೆ ಸ್ಮಾಲ್ ನೋಡ್ಕೊಳ್ಳಿ. ಫಸ್ಟ್ ಬರೋದು ಮಾರ್ಜಿನಲ್ ಅಂತ. ಓಕೆ, ಅದೆಲ್ಲ ಗೊತ್ತಿರುತ್ತೆ. ಈ ಕಡೆ ಬಂದಾಗ ಎಷ್ಟು ಹೆಕ್ಟೇರ್ ಅಂತ ಗೊತ್ತಿರೋದಿಲ್ಲ. ಅದನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟು? 1 ಲೆಸ್ ದ್ಯಾನ್ 1, 1 to 2, 2 to 10, 10 ಅಬೌಟ್ 10. ಇದು ಫಾರ್ಮರ್ ಬೇಸ್ಡ್ ಆನ್ ಲ್ಯಾಂಡ್ ಹೋಲ್ಡಿಂಗ್. ಇದರಲ್ಲಿ ಎಷ್ಟಪ್ಪ ಇದೆಷ್ಟಿದ್ದಾರೆ ನೋಡಿ? ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ 1.36. ಸ್ಮಾಲ್ ಅಂಡ್ ಮಾರ್ಜಿನ್ ಇದೆ ನೋಡಿ. ಅಂದ್ರೆ ನಿಮ್ಗೆ ಲೆಸ್ ದ್ಯಾನ್ 2 ಹೆಕ್ಟೇರ್ಸ್. ಇರುವಂತ ಎಷ್ಟು ಜನ ಇದ್ದಾರೆ? ಮ್ಯಾಕ್ಸಿಮಮ್ ಎಷ್ಟಪ್ಪ ಇರೋದು ಅಂದ್ರೆ 80% ಆಫ್ ದಿ ಫಾರ್ಮ್ ಹೋಲ್ಡಿಂಗ್ ಐತಲ್ಲ ಯಾರ ಹತ್ರ ಇದೆ ಅಂತ ಕೇಳಿದ್ರೆ ಸ್ಮಾಲ್ ಮಾರ್ಜಿನಲ್ ಅಂಡ್ ಸ್ಮಾಲ್ ಫಾರ್ಮರ್ಸ್ ಹತ್ರ ಇದೆ. ಇದೊಂದು ಇಂಪಾರ್ಟೆಂಟ್ ಡೇಟಾ. ಓಕೆ, ಕೇಳೋ ಚಾನ್ಸ್ ಇದೆ. ಇದೊಂದು ಇಂಪಾರ್ಟೆಂಟ್ ಡೇಟಾ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡಿ, ಅದನ್ನೇ ನಾವು ಇಂಡಿಯಾದ ಜೊತೆ ಕಂಪೇರ್ ಮಾಡಿದಾಗ ಫಸ್ಟ್ ಒನ್ ಎಕ್ಸ್ಪೆಕ್ಟೆಡ್, ಸೆಕೆಂಡ್ ಒನ್ ನೋಡಿ ಅಗ್ರಿಕಲ್ಚರ್ ಗ್ರೋತ್ 2024 ಅಲ್ಲಿ 4 ಇತ್ತು, ಇಲ್ಲೂ ಕೂಡ 7 ಇದೆ. ಶೇರ್ ಆಫ್ ವರ್ಕ್ ಫೋರ್ಸ್ ನೋಡಿ,
ವರ್ಕ್ ಫೋರ್ಸ್ ಇನ್ ಅಗ್ರಿಕಲ್ಚರ್ ಕಂಪೇರ್ ಯಾರ ಜೊತೆ ಮಾಡ್ತಾ ಇದೀವಿ, ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡ್ತಾ ಇದೀವಿ. ಆಗ್ಲೇ ಹೇಳಿದೆ ನಾನು ಎಷ್ಟು 46%. ಕರ್ನಾಟಕದ ನೋಡಿ ಸ್ಟೇಟ್ ಲೆವೆಲ್ ಎಸ್ಟಿಮೇಟ್ ಬ್ರಾಡ್ಲಿ ಸಿಮಿಲರ್ ಟು ದಿ ನ್ಯಾಷನಲ್ ಪ್ಯಾಟರ್ನ್. ಎಷ್ಟಿದೆ ಅಲ್ಲೂ ಕೂಡ 46 ಇದ್ರೆ ಇಲ್ಲೂ ಕೂಡ ನಾವು 46 ಇದ್ದೇವೆ. ಅಂದ್ರೆ ಏನ್ ಹೇಳ್ತಾ ಇದೆ, ಸ್ಟಿಲ್ ಇಂಡಿಯಾ ಡಿಪೆಂಡ್ ಆನ್ ರೂರಲ್ ಪಾಪ್ಯುಲೇಷನ್. ನೆಕ್ಸ್ಟ್ ಬಂತಂದ್ರೆ ಡ್ರಾಟ್ ಪ್ರೋನ್ ಏರಿಯಾ. ಏನ್ ಡ್ರಾಟ್ ಪ್ರೋನ್ ಏರಿಯಾ ಅಂದ್ರೆ ಪದೇ ಪದೇ ಬರಗಾಲಕ್ಕೆ ಸಿಕ್ತು ಅಂತ ಹೇಳ್ತಾ ನೋಡಿ. ಈ ಸಲ 136 ತಾಲೂಕ್ನ ಮಾಡಿದ್ರು, ಈ ಸಲ 90 ತಾಲೂಕ್ನ ಮಾಡಿದ್ರು, ಪ್ರಿಪೇರ್ ಮಾಡಿದ್ರು. ಅದೇ ತರ ಹೇಳಿದೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇವೇರಿ ಏನು ಗ್ರಾಮ ಪಂಚಾಯತ್ ಕರ್ನಾಟಕ ಗ್ರಾಮ ಸ್ವರಾಜ್ ಆಕ್ಟ್ ನ ಮಾಡಿಫೈ ಮಾಡಿ ತಾಲೂಕ್ ಲೆವೆಲ್ ಅಲ್ಲಿ ಡ್ರಾಟ್ ಪ್ರಿಪರೇಷನ್ ಪ್ಲಾನ್ ಅಂತ ಮಾಡಿದ್ದಾರೆ ಅಂತ. ಪ್ರಿಪೇರ್ಡ್ನೆಸ್ ಪ್ಲಾನ್, ಡ್ರಾಟ್ ಪ್ರಿಪೇರ್ಡ್ನೆಸ್ ಪ್ಲಾನ್ ಎವರಿ ತಾಲೂಕಲ್ಲಿ 1 ಕೋಟಿ ಕೊಡ್ತಾರೆ. ಓಕೆ, ಇದು ಡ್ರಾಟ್ ಪ್ರಿಪೇರ್ಡ್ನೆಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಇದರಲ್ಲಿ ನೋಡಿ ಡ್ರಾಟ್ ಪ್ರೋನ್ ಏರಿಯಾ ಶೇರ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ಅಂದ್ರೆ ಟೋಟಲ್ ಜಿಯೋಗ್ರಫಿಕಲ್ ಶೇರ್ ಏರಿಯಾದಲ್ಲಿ, ನಾಟ್ ಅಗ್ರಿಕಲ್ಚರ್ ಏರಿಯಾ ಅಲ್ಲ, ಜಿಯೋಗ್ರಫಿಕಲ್ ಶೇರ್ ಏರಿಯಾದಲ್ಲಿ ಕರ್ನಾಟಕ 79% ಆಫ್ ಏನು ಲ್ಯಾಂಡ್ ಏನಿದೆ ಅದು ಡ್ರಾಟ್ ಪ್ರೋನ್ ಅಂತೆ. ಅಂದ್ರೆ ಬರಗಾಲ ಪೀಡಿತ. ಅದು ಡಿಪೆಂಡ್ ಆನ್ ಯಾರು, ಮಾನ್ಸೂನ್ ಮೇಲೆ. ಅದೆಷ್ಟು ಹೈಯೆಸ್ಟ್ ಅಮಾಂಗ್ ದ ಮೇಜರ್ ಸ್ಟೇಟ್. ಎಷ್ಟಂತೆ, ಹೈಯೆಸ್ಟ್ ಅಮಾಂಗ್ ದ ಮೇಜರ್ ಸ್ಟೇಟ್ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇದಕ್ಕಿಂತ ರಾಜಸ್ಥಾನ್, ಇದಕ್ಕಿಂತ ಹೆಚ್ಚಿರುವಂತದ್ದು ರಾಜಸ್ಥಾನ್. ಅಂದ್ರೆ ರಾಜಸ್ಥಾನ್ ಗೊತ್ತಲ್ಲ, ಅರ್ಧ ನಿಮ್ಗೆ ತಾರ್ ಮರುಭೂಮಿನೇ ಬಂದ್ಬಿಡುತ್ತೆ. ಓಕೆ, ಅದರಿಂದ ರಾಜಸ್ಥಾನ್ ಫಸ್ಟ್, ಕರ್ನಾಟಕ ಇಸ್ ಎ ಡ್ರಾಟ್ ಪ್ರೋನ್ ಏರಿಯಾ. ನ್ಯಾಷನಲ್ ಅವರೇಜ್ ಲೋವರ್ ಇದೆ. ರಾಜಸ್ಥಾನ ಆಲ್ಸೋ ವೆರಿ ಹೈ. ಎಷ್ಟಿದೆ ಇದು, ಕರ್ನಾಟಕಕ್ಕಿಂತ ಎಕ್ಸ್ಟ್ರಾ ಇದೆ. ಕರ್ನಾಟಕ ಇಸ್ ದ ನ್ಯಾಷನಲ್ ಔಟ್ಲೈನರ್. ನೆಕ್ಸ್ಟ್ ಬನ್ನಿ, ಫುಡ್ ಗ್ರೈನ್ ಪ್ರೊಡಕ್ಷನ್. ಇವೆಲ್ಲ ಅವಶ್ಯಕತೆ ಇಲ್ಲ, ಇದನ್ನ ನೋಡ್ಕೊಳ್ಳಿ ಚೆನ್ನಾಗಿ, ಇದನ್ನ ನೋಡ್ಕೊಳ್ಳಿ. ಫುಡ್ ಗ್ರೈನ್ ಪ್ರೊಡಕ್ಷನ್ ಎಷ್ಟಿದೆ 136 ಇದೆ. 136.22 ಲ್ಯಾಕ್ ಇದೆ. ಇಲ್ಲೆಷ್ಟಿದೆ 3057. ಕರ್ನಾಟಕ ನೋಡಿ ಕಾಂಟ್ರಿಬ್ಯೂಟ್ಸ್ ಓನ್ಲಿ ಎಷ್ಟು 3.8% ಆಫ್ ದಿ ನ್ಯಾಷನಲ್ ಫುಡ್ ಗ್ರೈನ್ ಔಟ್ಪುಟ್. ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡಿ. ಕರ್ನಾಟಕ ಕ್ರಾಪ್ ಪ್ರೊಡಕ್ಷನ್, ಓಕೆ, ಫುಡ್ ಗ್ರೈನ್ ಐತಲ್ಲ, ಫುಡ್ ಗ್ರೈನ್ ಅಲ್ಲಿ ಎಷ್ಟು ಕೊಡುವಂಥದ್ದು, ಓನ್ಲಿ 3.8% ಕೊಡುವಂಥದ್ದು. ಯಾಕಪ್ಪ ಅಂದ್ರೆ ಸ್ಟಿಲ್ ನಿಮ್ಗೆ ಗ್ರೀನ್ ಏನಂತ ಕರೀತಾರೆ, ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ, ಹೌದಲ್ವಾ? ಗ್ರೀನ್ ರೆವಲ್ಯೂಷನ್ ಅಲ್ಲಿ ಡಾಮಿನೇಟ್ ಮಾಡಿದ್ದು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಸಮ್ ಪಾರ್ಟ್ ಆಫ್ ರಾಜಸ್ಥಾನ್. ಯಾಕೆ ಅಲ್ಲಿ ನಿಮ್ಗೆ ಗ್ರೀನ್ ರೆವಲ್ಯೂಷನ್ ಡಾಮಿನೇಟ್ ಮಾಡುತ್ತೆ. ಎಸ್ಪೆಷಲಿ ವೀಟ್ ಅಂಡ್ ರೈಸ್ ಡಾಮಿನೇಟ್ ಮಾಡೋದ್ರಿಂದ ಅಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಇರ್ತವೆ. ಅದೇ ರೀತಿ ಕರ್ನಾಟಕ ಕಾಂಟ್ರಿಬ್ಯೂಷನ್ ಟು ಫುಡ್ ಪ್ರೊಡಕ್ಷನ್ ಎಷ್ಟಪ್ಪ, ಅಪ್ರಾಕ್ಸಿಮೇಟ್ಲಿ 3.8%. ಇದು ಒಂದ್ ರೀತಿ ನೆಗೆಟಿವ್, ಕರ್ನಾಟಕಕ್ಕೆ ನೆಗೆಟಿವ್. ಓಕೆ, ನೆಕ್ಸ್ಟ್ ರ್ಯಾಂಕ್ ಇನ್ ಮಿಲ್ಕ್ ಪ್ರೊಡಕ್ಷನ್ ನೋಡಿ. ಕರ್ನಾಟಕ ನಮ್ಗೆ ಅಮೂಲ್ ಆದ್ಮೇಲೆ ಲಾರ್ಜೆಸ್ಟ್ ಕೋಆಪರೇಟಿವ್ ಕರ್ನಾಟಕ ಏನು ಅಮೂಲ್. ಓಕೆ, ಅಮೂಲ್ ಎಲ್ಲಿ ಬರುತ್ತೆ, ಗುಜರಾತ್, ಆನಂದ್. ಓಕೆ, ಅಲ್ಲಿಂದ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ನಾವೇ KMF ಅಂತ ಓಡಾಡ್ತೀವಿ. ಬಟ್ ನಮ್ದು ಓವರ್ ಆಲ್ ಮಿಲ್ಕ್ ಪ್ರೊಡಕ್ಷನ್ ಎಷ್ಟಿದೆ ಗೊತ್ತಾ, 8th ಪ್ಲೇಸ್ ಇದ್ದೀವಿ. ಓವರ್ ಆಲ್ ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ನಾವು 8ನೇ ಪ್ಲೇಸ್ ಅಲ್ಲಿ ಇದ್ದೀವಿ. ಇದೊಂದು ಕೂಡ ನಿಮ್ಗೆ ಗೊತ್ತಿರಬೇಕು, 8th ನ್ಯಾಷನಲಿ. ಡಿಸ್ಪೈಟ್ ಸ್ಟ್ರಾಂಗ್ ಕೋಆಪರೇಟಿವ್ KMF ಇನ್ಫ್ರಾಸ್ಟ್ರಕ್ಚರ್ ಟ್ರಯಲ್ಸ್, UP, ರಾಜಸ್ಥಾನ್, ಗುಜರಾತ್, MP, AP ಇಂದ ನಾವು ಕೆಳಗಡೆ ಇದ್ದೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಡೈರಿ ಸೆಕ್ಟರ್ ಏನು, ಸ್ಟಿಲ್ ವಿ ಆರ್ ಇನ್ ಲೋ ಸ್ಟೇಜ್, ವೆಸ್ಟ್ ಸ್ಟೇಜ್, ಕೆಳಗಡೆ ಇದ್ದೀವಿ ಅಂತ ಒಂದು ಗೊತ್ತಿರ್ಬೇಕು ನಿಮ್ಗೆ. ಇಷ್ಟು ನಿಮ್ಗೆ ಕಂಪೇರ್ ಮಾಡಿದಾಗ ಯಾರ ಜೊತೆ, ನ್ಯಾಷನಲ್ ಲೆವೆಲ್ ಜೊತೆ ಕಂಪೇರ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರ್ತಾ ಇದೆ. ಓಕೆ, ನಾವು ಯಾವ್ಯಾವ್ದ್ರಲ್ಲಿ ಲ್ಯಾಗ್ ಇದ್ದೀವಿ ಅಂತ ನೋಡಿದಾಗ ಇದರಲ್ಲಿ ಎಕ್ಸಾಂಪಲ್ ನೋಡಿ, ಡೈರಿ KMF ಅಂತ ಹೇಳ್ಕೊತೀವಿ. ಬಟ್ ಎಷ್ಟನೇ ಪ್ಲೇಸ್ ಇದ್ದೀವಿ, ಓವರ್ ಆಲ್ 8th ಪ್ಲೇಸ್ ಇದ್ದೀವಿ. ಫಸ್ಟ್ ಯಾರು, ರಾಜಸ್ಥಾನ್. ಸೆಕೆಂಡ್ ಏನ್ ಹೇಳ್ತೀವಿ, ಫುಡ್ ಗ್ರೈನ್ ಪ್ರೊಡಕ್ಷನ್ ಅಲ್ಲಿ ನಾವು ರೈಸ್ ಇವೆಲ್ಲ ಬೆಳಿತೀವಿ. ಬಟ್ ಎಷ್ಟು ಕೊಡ್ತಾ ಇದೀವಿ ಕಾಂಟ್ರಿಬ್ಯೂಷನ್ ನ್ಯಾಷನಲ್ಗೆ, ಓನ್ಲಿ 3.8%. ಅಂದ್ರೆ ಇಂಡಿಯಾದಲ್ಲಿ 100 kg ಏನೋ ಫುಡ್ ಎಲ್ಲ ಬರ್ತಾ ಇದೆ ಅಂದ್ರೆ ಓನ್ಲಿ 3.8 kg ಮಾತ್ರ ಕರ್ನಾಟಕದಿಂದ ಬರ್ತಾ ಇರುವಂತದ್ದು. ಇದು ಕೂಡ ಒಂದ್ ರೀತಿ ನೋಡ್ಬೇಕು. ನೆಕ್ಸ್ಟ್ ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ನಾನು ಹೇಳಿದ್ನ ಆಲ್ರೆಡಿ. ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಯಾವ ರೀತಿ, ಟೋಟಲ್ ಅಗ್ರಿಕಲ್ಚರ್ ಏರಿಯಾ ಡಿವೈಡೆಡ್ ಬೈ ಟೋಟಲ್ ಅಗ್ರಿಕಲ್ಚರ್ ಪಾಪ್ಯುಲೇಷನ್ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್. ಒಬ್ಬ ವ್ಯಕ್ತಿ, ಅಗ್ರಿಕಲ್ಚರ್ ವ್ಯಕ್ತಿ ಎಷ್ಟು ಲ್ಯಾಂಡ್ ಇಟ್ಕೊಂಡಿದ್ದಾನೆ, ಅವನ ಹೆಸರಲ್ಲಿ ಎಷ್ಟಿದೆ ಅಂತ ನೋಡಿದಾಗ ಎಷ್ಟಿದೆ, 1.36 ಇದೆ. ಎಲ್ಲಿ, ಕರ್ನಾಟಕದಲ್ಲಿ. ಅದೇ ನಿಮ್ಗೆ ಇಂಡಿಯಾದಲ್ಲಿ ನೋಡ್ತು ಅಂದ್ರೆ ನಾವೇನಾಗಿದ್ದೀವಿ ನೋಡಿ, ಇಂಡಿಯಾದಲ್ಲಿ ನೋಡಿದಾಗ 1.08. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟಿದೆ, 1.08 ಹೆಕ್ಟರ್ ನ್ಯಾಷನಲ್ ಅವರೇಜ್. ಓಕೆ, ಯಾವ್ದಕ್ಕೆ, ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಅಲ್ಲಿ ನೋಡಿ ಕರ್ನಾಟಕ ಅವರೇಜ್ ಹೋಲ್ಡಿಂಗ್ ಇಸ್ ಸಮ್ ವಾಟ್ ಲಾರ್ಜರ್ ದ್ಯಾನ್ ನ್ಯಾಷನಲ್ ಅವರೇಜ್. ಈ ಟರ್ಮ್ಸ್ ಗಳು ಕೇಳ್ತಾರೆ ನಿಮ್ಗೆ, ಈ ತರ ಕೇಳಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಬರ್ತಾರೆ 1.36, 1.08 ಅಂತ ಗೊತ್ತಾಗುತ್ತೆ. ಬಟ್ ಅವ್ರು ಯಾವ ರೀತಿ ಕೇಳ್ತಾರೆ,
ಅವ್ರು ಯಾವ ರೀತಿ ಕೇಳ್ತಾರೆ ಅಂದಾಗ ನೋಡಿ ಈ ತರ ಕರ್ನಾಟಕಸ್ ಅವರೇಜ್ ಹೋಲ್ಡಿಂಗ್ ಈಸ್ ಸಮವಾಟ್ ಲಾರ್ಜರ್ ದೆನ್ ನ್ಯಾಷನಲ್ ಅವರೇಜ್ ಅಂತ ಕೇಳಿದಾಗ ಎಸ್. ಯಾಕೆ 1.36 ನಮ್ದು 1.08 ಅವ್ರದ್ದು. ನೆಕ್ಸ್ಟ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಲ್ಯಾಂಡ್ ಹೋಲ್ಡಿಂಗ್. ಸ್ಮಾಲ್ ಮತ್ತೆ ಲಾರ್ಜ್, ಸ್ಮಾಲ್ ಮತ್ತೆ ಮಾರ್ಜಿನಲ್ ಎಷ್ಟಿದೆ 40%. 80%. 80% ಆಫ್ ದಿ ಕರ್ನಾಟಕದಲ್ಲಿ ಯಾರು ಇರತಕ್ಕಂಥವ್ರು ಸ್ಮಾಲ್ ಅಂಡ್ ಮಾರ್ಜಿನಲ್. ಸ್ಮಾಲ್ ಮತ್ತೆ ಮಾರ್ಜಿನಲ್ ಲ್ಯಾಂಡ್ ಹೋಲ್ಡರ್ಸ್ ಎಷ್ಟಿದ್ದಾರೆ ಕರ್ನಾಟಕದಲ್ಲಿ. ಅದೇ ಇಂಡಿಯಾದಲ್ಲಿ ತಗೊಳ್ಳಿ, ಇಂಡಿಯಾದಲ್ಲಿ ನೋಡಿದ್ರೆ 86%, 86.2%. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಕ್ಕಿಂತ ಇಂಡಿಯಾದಲ್ಲಿ ಈವನ್ ನಮ್ಮ ಕರ್ನಾಟಕ ಡೆನ್ಸಿಟಿ ಎಷ್ಟಿದೆ 311 ಇದೆ ಹೌದಲ್ವಾ. ಇಂಡಿಯಾ ಡೆನ್ಸಿಟಿ ಎಷ್ಟಿದೆ 384 ಇದೆ. ಇದು 2011 ಸೆನ್ಸಸ್. ಅಂದ್ರೆ ನಮ್ದು ವಿಶಾಲವಾದ ಒಂದು ಪ್ರದೇಶ ಇದೆ, ಅದಕ್ಕೆ ಜನಸಂಖ್ಯೆ ಕಡಿಮೆ ಇದೆ ಕಂಪೇರ್ ಟು ನಿಮ್ಗೆ ನಾರ್ತ್ ಕಂಪೇರ್ ಮಾಡಿದ್ರೆ ನಮ್ದು ವಿರಳವಾದ ಜನಸಂಖ್ಯೆ ಇದೆ. ಅದಕ್ಕೋಸ್ಕರ ಈ ಮಾರ್ಜಿನಲ್ ಲ್ಯಾಂಡ್ ಹೋಲ್ಡಿಂಗ್ ಕೂಡ ನಮಗೆ ಸ್ಮಾಲ್ ಮತ್ತೆ ಮಾರ್ಜಿನಲ್ ಲ್ಯಾಂಡ್ ಹೋಲ್ಡಿಂಗ್ 80% ಇದ್ದಾರೆ, ಅಲ್ಲಿ 86% ಇದ್ದಾರೆ. ಕರ್ನಾಟಕ ಸ್ಲೈಟ್ಲಿ ಲೋವರ್ ಶೇರ್ ಆಫ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಹೋಲ್ಡಿಂಗ್ ದ್ಯಾನ್ ನ್ಯಾಷನಲ್ ಅವರೇಜ್. ಈ ತರ ಸ್ಟೇಟ್ಮೆಂಟ್ ಕೇಳ್ತಾರೆ, ಇದಕ್ಕೆ ರೆಡಿ ಆಗಿರ್ಬೇಕು ನೀವು. ನೆಕ್ಸ್ಟ್ ಬನ್ನಿ, ಇನ್ನೊಂದೇನು ಹೋಲ್ಡಿಂಗ್ ಶೇರ್. ಏನ್ ಹೋಲ್ಡಿಂಗ್ ಶೇರ್ ಅಂದ್ರೆ ಸರ್ ಇದೇನೆ, ಅಂದ್ರೆ 80% ಆಫ್ ದಿ ಹೋಲ್ಡಿಂಗ್ ಇವರು ಹೊಂದಿದ್ದಾರೆ. ಎಷ್ಟು ಈ 80% ಮೆಂಬರ್ಸ್ ಇದೆ ನೋಡಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಹೋಲ್ಡರ್ಸ್, ಇವ್ರು ಎಷ್ಟು ಇಟ್ಕೊಂಡಿದ್ದಾರೆ ಗೊತ್ತಾ, ಓನ್ಲಿ 44% ಆಫ್ ದಿ ಏರಿಯಾ. ಇನ್ನ ಉಳಿದಿರ್ತಕ್ಕಂತ 20% ಏನಿದೆ ನೋಡಿ, ಎಕ್ಸಾಂಪಲ್ ನೋಡಪ್ಪ ಈ ತರ ನೋಡಿ, 80% ಆಫ್ ದಿ ಏನು ಫಾರ್ಮರ್ಸ್ ಹತ್ರ ಎಷ್ಟಿದೆ ಲ್ಯಾಂಡು 44% ಇದೆ ಅಷ್ಟೇನೆ. ಇನ್ನು ಉಳಿದಿರ್ತಕ್ಕಂಥ 20% ಇದೆ ನೋಡಿ, ಯಾರು ಮೀಡಿಯಂ ಅಂಡ್ ಲಾರ್ಜ್ ಇದಾರಲ್ಲ, ಇವ್ರ ಹತ್ರ ಎಷ್ಟಿದೆ ಗೊತ್ತಾ, ಇರೋದು 20%. ಬಟ್ ಎಷ್ಟು ಪರ್ಸೆಂಟ್ ಇದ್ದಾರೆ ಅವ್ರ ಹತ್ರ, 56% ಲ್ಯಾಂಡ್ ಇದೆ ಅವ್ರ ಹತ್ರ. 56% ಆಫ್ ದಿ ಲ್ಯಾಂಡ್ ಹೋಲ್ಡಿಂಗ್ ಯಾರ ಹತ್ರ ಇದೆ, ಈ ಲಾರ್ಜ್ ಮತ್ತೆ ಮೀಡಿಯಂ ಫಾರ್ಮರ್ಸ್ ಇದೆ. ಸ್ಮಾಲ್ ಮತ್ತೆ ಇವ್ರ ಹತ್ರ ಅವರೇ 80% ಇದ್ರು ಕೂಡ, ನಂಬರ್ ಅವ್ರದೇ ಇದ್ರು ಕೂಡ, ಬಟ್ ಏನು ಲ್ಯಾಂಡ್ ಎಷ್ಟಿದೆ ಅವ್ರದ್ದು ಓನ್ಲಿ 44% ಮಾತ್ರ ಇದೆ ಅವ್ರ ಹತ್ರ. ಎಕ್ಸಾಂಪಲ್ ನೋಡಿ, 100 ಫಾರ್ಮರ್ಸ್ ಇದ್ದಾರೆ, ಅದರಲ್ಲಿ 80 ಜನ ಏನು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಓಕೆ, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಇನ್ನು ಉಳಿರ್ತಕ್ಕಂಥವ್ರು 20 ಜನ ಯಾರು, ಇದು ಮೀಡಿಯಂ ಮತ್ತೆ ಲಾರ್ಜ್ ಫಾರ್ಮರ್ಸ್. ಮೀಡಿಯಂ ಮತ್ತೆ ಲಾರ್ಜ್ ಫಾರ್ಮರ್ಸ್. ಬಟ್ ಇವ್ರ ಹತ್ರ ಎಷ್ಟಿರೋದು ಟೋಟಲ್, ಈಗ 100 ಎಕರೆ ಇದೆ ಅನ್ಕೊಳ್ಳಿ, 100 ಎಕರ್ಸ್ ಇದೆ ಅನ್ಕೊಳ್ಳಿ. ಈ 80 ಜನ ಹತ್ರ ಇರೋದು ಎಷ್ಟು ಎಕರೆ, ಓನ್ಲಿ 44 ಎಕರ್ಸ್. ಅದೇ 20 ಜನ ಇರತಕ್ಕಂಥ ಮೀಡಿಯಂ ಮತ್ತೆ ಲ್ಯಾಂಡ್ ಹೋಲ್ಡರ್ಸ್ ಜೊತೆ ಎಷ್ಟೈತೆ, 56 ಎಕರೆ ಐತೆ. ಅಂದ್ರೆ ಈ ತರ ಕಂಪೇರ್ ಮಾಡ್ಕೋಬೇಕು ನೀವು, ಇದು ಒಂದು ಇಂಪಾರ್ಟೆಂಟ್, ಇದೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಕೇಳೋ ಚಾನ್ಸ್ ಇದೆ. ಈ ಕ್ವಶನ್ ಕೇಳ್ತಾರೆ, ಓಕೆ, ಅದಕ್ಕೆ ರೆಡಿ ಆಗಿರಿ. ನೆಕ್ಸ್ಟ್ ಇನ್ನೊಂದೇನಪ್ಪ ನ್ಯಾಷನಲ್ ನ್ಯೂಸ್ ಅಂತ ಕೇಳಿದ್ರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆಯಲ್ಲ, ಇನ್ಶೂರೆನ್ಸ್ ಸ್ಕೀಮ್. ಆಲ್ರೆಡಿ ಇದನ್ನ ಎಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡಿದಾಗ ಹೇಳಿದೀನಿ, ಕರ್ನಾಟಕ ಏನು ಟಾಪ್ ಅಲ್ಲಿ ಇದೆ ಅಂತ. ಅದೇ ರೀತಿ ಈ ಟೈಲ್ ಕೂಡ ರ್ಯಾಂಕ್ 1 ನ್ಯಾಷನಲಿ, ಯಾವ್ದ್ರಲ್ಲಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾದಲ್ಲಿ ಕರ್ನಾಟಕ ಇಸ್ ಕಂಟ್ರಿ ಟಾಪ್ ಪರ್ಫಾರ್ಮಿಂಗ್ ಇನ್ ಇನ್ಸೂರೆನ್ಸ್ ಅಲ್ಲಿ. ನಾವೇನ್ ಮಾಡ್ತಾ ಇದೀವಿ, ಟಾಪ್ ಅಲ್ಲಿ ಇದೀವಿ. ಇಷ್ಟನ್ನ ನಾವು ಏನು ನ್ಯಾಷನಲ್ ಮತ್ತೆ ಸ್ಟೇಟ್ ಲೆವೆಲ್ ನ ಕಂಪೇರ್ ಮಾಡಿದಾಗ ಈ ಡೇಟಾ ಸಿಕ್ಕಿರೋದು. ಈ ಡೇಟಾನೇ ಇಷ್ಟು ಇಂಪಾರ್ಟೆಂಟ್. ಇನ್ ಇದಕ್ ಬಿಟ್ಟು ಇನ್ನೇನು ಡೇಟಾ ಇಲ್ಲ. ಓಕೆ, ಇನ್ನೇನು ಡೇಟಾ ಇಲ್ಲ. ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮ್ಸ್. ಇನ್ನೊಂದಿದೆ ನೋಡಿ, ವರ್ಲ್ಡ್ ರ್ಯಾಂಕಿಂಗ್. ಓಕೆ, ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಏನ್ ಹೇಳ್ತಾ ಇದೆ, ಇಂಡಿಯಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಡ್ರೈ ಆನಿಯನ್ ಅಂತೆ. ಓಕೆ, ಕೇಳಕ್ ಚಾನ್ಸಸ್ ಕಡಿಮೆ, ಬಟ್ ಸರ್ವೆಲ್ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇಂಡಿಯಾ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಡ್ರೈ ಆನಿಯನ್. ನೋಡಿ, 25% ಆಫ್ ದಿ ಡ್ರೈ ಆನಿಯನ್ ಎಲ್ಲಿಂದ ಬರ್ತಾ ಇದೆ ವರ್ಲ್ಡ್ಗೆ, ಎಲ್ಲಿಂದ, ಇಂಡಿಯಾದಿಂದ ಬರ್ತಾ ಇದೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಗೊತ್ತಾ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಯಾರು, ಕೋಲಾರ್ ಮತ್ತೆ ಚಿಕ್ಕಬಳ್ಳಾಪುರ ಏನು ಈ ಡ್ರೈ ಆನಿಯನ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಕರ್ನಾಟಕ ಇಸ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಇನ್ ಟು ದಿ ಇಂಡಿಯಾಸ್ ಆನಿಯನ್ ಅಂಡ್ ಹಾರ್ಟಿಕಲ್ಚರ್ ಔಟ್ಪುಟ್, ಎಸ್ಪೆಷಲಿ ಕೋಲಾರ್ ಅಂಡ್ ಚಿಕ್ಕಬಳ್ಳಾಪುರ ಬೆಲ್ಟ್. ಹೌದಲ್ವಾ, ಕೋಲಾರ್ ಮತ್ತೆ ನಿಮ್ಗೆ ಯಾರ ಕೋಲಾರ ಫ್ರೆಂಡ್ ಇತ್ತು ಅಂದ್ರೆ ಗೊತ್ತಾಗುತ್ತೆ. ಓಕೆ, ಟೊಮೊಟೊ ಇವರೆಲ್ಲ ಕೂಡ ನೋಡ್ತಾ ಇದೀವಿ. ನೆಕ್ಸ್ಟ್ ಗ್ರೌಂಡ್ ಲೆವೆಲ್ ಕ್ರೆಡಿಟ್ ಕೊಡುವಂಥದ್ದು ನೋಡಿ, ಏನಿದೆ, ಲ್ಯಾಕ್ ಸರ್ಪಾಸ್ ಟಾರ್ಗೆಟ್ ನ್ಯಾಷನಲ್ ಫಿಗರ್ ಇತ್ತು, ಅದನ್ನು ಸರ್ಪ್ರೈಸ್ ಮಾಡಿದೆ. ಇನ್ನೊಂದೇನಪ್ಪಾ ಅಂದ್ರೆ ನಾನ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಜಾಸ್ತಿ ಆಗಿದೆ. ನಾನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅದು ಕಡಿಮೆ ಆಗಿದೆ. ಏನ್ ನಾನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಸಿಂಪಲ್, ಮುಂಚೆ ಈ ಲೇವಾದೇವಿಗಳು ಅಂತಿದ್ರು, ಹೌದಲ್ವಾ. ಅಗ್ರಿಕಲ್ಚರ್ ಆಗ್ಬೇಕು ಅಂದ್ರೆ ಮನಿ ಲೆಂಡರ್ಸ್ ಅಂತಿದ್ರು, ಗೊತ್ತಾ, ಮನಿ ಲೆಂಡರ್ಸ್. ಅಗ್ರಿಕಲ್ಚರ್ ಮಾಡ್ಬೇಕು ಅಂದ್ರೆ ಈ ಮನಿ ಲೆಂಡರ್ಸ್. ಡೆಕ್ಕನ್ ರೈಟ್ಸ್ ಯಾಕಾಗಿದ್ದು, ಮನಿ ಲೆಂಡರ್ಸ್ ಇಂದ, ಹೌದಲ್ವಾ.
ಅದೇ ರೀತಿ ಮುಂಚೆ 1950s ಅಲ್ಲಿ ಏನಾಗ್ತಾ ಇತ್ತು, ಆ ಟೈಮಲ್ಲಿ ನಮಗೆ ಬ್ಯಾಂಕ್ಗಳು ಇರಲಿಲ್ಲ, ಬ್ಯಾಂಕ್ಗಳು ಅಷ್ಟು ಕಡಿಮೆ ಇದ್ದು. ಆ ಟೈಮಲ್ಲಿ ಏನಾಯ್ತು, ನಾವು ಮನಿ ಲೆಂಡರ್ ಹತ್ರನೇ ಡಿಪೆಂಡ್ ಆಗ್ತಾ ಇದ್ದವು. ನೋಡಿ, ಇಂಡಿಪೆಂಡೆನ್ಸ್ ಟೈಮಲ್ಲಿ 1950 ಟೈಮಲ್ಲಿ ಮೆಜಾರಿಟಿ ಆಫ್ ದ ಈ ಅಗ್ರಿಕಲ್ಚರ್ಗೆ ಸಾಲ ಕೊಡ್ತಿದ್ದು ಯಾರು? ಮನಿ ಲೆಂಡರ್ಸ್, ನಾನ್ ಇನ್ಸ್ಟಿಟ್ಯೂಷನಲ್ ಅಂತ ಕರೀತಾರೆ ಅವ್ರನ್ನ, ನಾನ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟರ್ ಅಂತ ಕರೀತಾರೆ. ಅವ್ರು ಕೊಡ್ತಾ ಇದ್ರು. ರೀಸೆಂಟ್ಗೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಯಾಕಾಯ್ತು? ಬಿಕಾಸ್ ಆಫ್ ನ್ಯಾಷನಲೈಸೇಷನ್. 1969 14 ಬ್ಯಾಂಕ್ಗಳು, ಓಕೆ, 1969 14 ಬ್ಯಾಂಕ್ಗಳು ನ್ಯಾಷನಲೈಸ್ ಆದ್ಮೇಲೆ 1980s ಮತ್ತೆ ಬ್ಯಾಂಕ್ಗಳು ನ್ಯಾಷನಲೈಸ್ ಆದ್ಮೇಲೆ ಏನಾಯ್ತು, ಈ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅನ್ನೋದು, ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ಬ್ಯಾಂಕಿಂದ ಕ್ರೆಡಿಟ್ ತಗೊಂಡು ಅಗ್ರಿಕಲ್ಚರ್ ಮಾಡೋ ಜನಸಂಖ್ಯೆ ಜಾಸ್ತಿ ಆಯ್ತು. ಈ ಮನಿ ಲೆಂಡರ್ಸ್ ಇದ್ರಲ್ಲ, ಇವ್ರ ಜನಸಂಖ್ಯೆ ಕಡಿಮೆ ಆಯ್ತು. ಅದನ್ನ ಹೇಳ್ತಾ ಇರೋದು. ಇದು ಕೇಳಿ, ಇದು ಮಾರ್ಕ್ ಮಾಡ್ಕೊಂಬಿಡಿ. ಏನು? ನಾನ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಶೇರ್ ಫೆಲ್ ಫ್ರಮ್ 90% to 23%. ಇದು ಕೂಡ ಜಾಸ್ತಿನೇ. ಸ್ಟಿಲ್ ಏನು, 23% ಆಫ್ ದ ಫಾರ್ಮರ್ಸ್ ಡಿಪೆಂಡ್ ಆನ್ ಯಾರ ಮೇಲೆ? ನಾನ್ ಮನಿ ಇನ್ಸ್ಟಿಟ್ಯೂಷನ್ ಮೇಲೆ, ಅಂದ್ರೆ ಮನಿ ಲೆಂಡರ್ ಮೇಲೆ ಇನ್ನೂ ಕೂಡ ಡಿಪೆಂಡ್ ಆಗಿದ್ದಾರೆ. ಇದನ್ನ ತಪ್ಪಿಸ್ಬೇಕು. ಓಕೆ, ಅದಕ್ಕೋಸ್ಕರ ಏನು, ಕಿಸಾನ್ ಕ್ರೆಡಿಟ್ ಕಾರ್ಡು ಮತ್ತೆ ಕರ್ನಾಟಕ ಕ್ರೆಡಿಟ್ ಸಬ್ಸಿಡಿ ಸ್ಕೀಮ್ ಅಂತೆಲ್ಲ ಬರ್ತದೆ. ಓಕೆ, ಅದನ್ನ ನೀವು ನೋಡ್ಬೇಕು. ನ್ಯಾಷನಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಟ್ರೆಂಡ್ ಅಪ್ಲೈಸ್ ಟು ಕರ್ನಾಟಕ ವಯಾ ಟು ಕೋಆಪರೇಟಿವ್ ಕ್ರೆಡಿಟ್ ಸ್ಟ್ರಕ್ಚರ್. ಯಾವ್ಯಾವ ರೀತಿ ಅಗ್ರಿಕಲ್ಚರ್ ಕ್ರೆಡಿಟ್ ಯಾವ್ಯಾವ ರೀತಿ ಜಾಸ್ತಿ ಆಗಿರೋಂಥದ್ದು? ಒಂದು ಕಮರ್ಷಿಯಲ್ ಬ್ಯಾಂಕ್ಸ್, ಇನ್ನೊಂದು RRBs, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂಡ್ ಕೋಆಪರೇಟಿವ್ ಬ್ಯಾಂಕ್ಸ್. ಈ ಮೂರಿಂದ ಏನಾಗ್ತಾ ಇದೆ, ನಾನ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಜಾಸ್ತಿ ಆಗ್ತಾ ಇದೆ. ಇದೊಂದು ಪಾಯಿಂಟ್ಸ್. ಇಲ್ಲಿ ಏನ್ ನೋಡ್ಬೇಕು, ಸಿಂಪಲ್ ಆಗಿ ನೋಡಿ. ಇದೊಂದು 25 ಏನು ಕೇಳಿದ್ರೆ ಕೇಳಲ್ಲ, 90%, 99% ಕೇಳಲ್ಲ, ಗೊತ್ತಿರ್ಬೇಕಿದು. ನೆಕ್ಸ್ಟ್ ಇದನ್ನ ಮಾತ್ರ ಗೊತ್ತಿರಲೇಬೇಕು. ಇದನ್ನ ನೀವು ಮೈನ್ಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. KS ಮೈನ್ಸ್ ಅಲ್ಲೂ ಕೂಡ ನೀವು ಅದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಸೀಸನ್ ಯಾವ ರೀತಿ ಈ ಸಲ ಅಂದ್ರೆ 24, 25, 26 ಸೀಸನ್ ಯಾವ ರೀತಿ ಹೋಯ್ತು ಅಂತ ನೋಡಿದಾಗ, ಅಂದ್ರೆ ಮಾನ್ಸೂನ್ ಯಾವ ರೀತಿ ಆಯ್ತು, ಪ್ರೀ ಮಾನ್ಸೂನ್ ಕರೆಕ್ಟ್ ಆಗಾಯ್ತಾ, ಇದನ್ನ ನೋಡಿದಾಗ ರೈನ್ಫಾಲ್ ಸ್ಟೇಟಸ್ ಏನಿದೆ, ಪ್ರೀ ಮಾನ್ಸೂನ್ ನೋಡಿ, ಲಾರ್ಜ್ ಅಂಡ್ ಎಕ್ಸೆಸ್ ಅಂತಿಲ್ಲ. ಹೌದು, ಲಾಸ್ಟ್ ಇಯರ್ ಓಕೆ ಅತಿವೃಷ್ಟಿ ಅನಾವೃಷ್ಟಿಗಿಂತ ಅತಿವೃಷ್ಟಿನೇ ಆಗಿದ್ದು, ಅಂದ್ರೆ ಜಾಸ್ತಿ ಫ್ಲಡ್ಗಳೇ ಆಗಿದ್ದು. ಓಕೆ, ಅಲ್ಲಿ ಎಸ್ಪೆಷಲಿ ಎಲ್ಲಿ ಕಲಬುರಗಿ ರೀಜನ್ ಅಲ್ಲಿ ಅತಿ ಹೆಚ್ಚು ಕ್ರಾಪ್ಗಳು ಡಿಸ್ಟ್ರಾಯ್ ಆದ. ಯಾಕೆ? ಬಿಕಾಸ್ ಆಫ್ ಈ ಅತಿವೃಷ್ಟಿಯಿಂದ ಫ್ಲಡ್, ಇವೆಲ್ಲ ಅತಿ ಮಳೆ ಇದ್ದಿದ್ದರಿಂದ ಅಲ್ಲಿ ಏನಾಯ್ತು, ಫ್ಲಡ್ ಆಯ್ತು. ಪ್ರೀ ಮಾನ್ಸೂನ್ ಎಷ್ಟು ನೋಡಿ, ಲಾರ್ಜ್ ಎಕ್ಸೆಸ್ ಅಂತ ಎಷ್ಟು 149% ಅಂತ ಕೇಳೋ ಚಾನ್ಸ್ ಕಡಿಮೆ. 2 ಸ್ಟಾರ್ ಕೇಳಬಹುದು, ಬಟ್ ಎಲ್ಲೋ ರೇರ್ ಕೇಳುವಂಥದ್ದು. ಎಲ್ಲಿ 149% ಲಾರ್ಜ್ ಎಕ್ಸೆಸ್ ಯಾವ್ದು ಜಾಸ್ತಿ ಆಗಿರ್ತಕ್ಕಂಥದ್ದು? ಪ್ರೀ ಮಾನ್ಸೂನ್ ಅನ್ನೋದು ಹೆಚ್ಚಾಯ್ತು ಲಾಸ್ಟ್ ಇಯರ್. ಎಷ್ಟು? 100% ಆಗ್ಬೇಕಿದ್ದು 150% ಹೆಚ್ಚು ಕಮ್ಮಿ ಆಯ್ತು. 150% ಆಗಿದೆ. ಅದಕ್ಕೋಸ್ಕರ ಎಕ್ಸೆಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೌತ್ ವೆಸ್ಟ್ ಮಾನ್ಸೂನ್ ಯಾವುದು? ನಮ್ದು ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಯಾವಾಗ ಬರುವಂತದ್ದು? ಪ್ರೀ ಮಾನ್ಸೂನ್ ಮೇಲೆ ಬರುವಂತದ್ದು. ಓಕೆ, ನೈಋತ್ಯ ಮಾರುತಗಳಿಂದ ಬರುವಂತದ್ದು. ಓಕೆ, ಇವತ್ತಿನ ಪೀರಿಯಡ್ ಯಾವುದು? ಇವಾಗ ಬರುವಂತದ್ದು ಯಾವುದು? ಸ್ಟಿಲ್ ನಾವು ಡಿಪೆಂಡ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್. ನೈಋತ್ಯ ಮಾರುತಗಳು ಇದೆಯಲ್ಲ, ಈ ನೈಋತ್ಯ ಮಾರುತಗಳು ಎಷ್ಟಿದೆ? ಓನ್ಲಿ 4%. ಮಾನ್ಸೂನ್ ಅಷ್ಟಾಗ್ಲಿಲ್ಲ, ಬಟ್ ಪ್ರೀ ಮಾನ್ಸೂನ್ ಹೆಚ್ಚಾಯ್ತು ಅಂತ ಸಿಂಪಲ್ ಆಗಿ ಕೇಳಬಹುದು. ಇಲ್ಲೂ ಕ್ವಶನ್ ಡಿವೈಡ್ ಮಾಡಬಹುದು. ಏನು? ಪ್ರೀ ಮಾನ್ಸೂನ್ಗಿಂತ ಮಾನ್ಸೂನ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲ, ಮಾನ್ಸೂನ್ಗಿಂತ ಪ್ರೀ ಮಾನ್ಸೂನ್ ರೈನ್ಫಾಲ್ ಎಕ್ಸ್ಟ್ರಾ ಹೆಚ್ಚಾಗಿದೆ ಅಂತ ಕೇಳಿದ್ರೆ ಎಸ್ ಆ ಸ್ಟೇಟ್ಮೆಂಟ್. ನೆಕ್ಸ್ಟ್ ನಾರ್ತ್ ಈಸ್ಟ್ ಮಾನ್ಸೂನ್. ಇದು ಯಾವಾಗ ಬರುತ್ತೆ? ನಾರ್ತ್ ಈಸ್ಟ್ ಮಾನ್ಸೂನ್ ನಿಮ್ಗೆ ಯಾವಾಗ ಬರುತ್ತೆ? ಅಕ್ಟೋಬರ್ ಮತ್ತೆ ನವೆಂಬರ್ ಟೈಮಲ್ಲಿ. ಸೆಪ್ಟೆಂಬರ್ ಮತ್ತೆ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಕರೀತಾರಲ್ಲ, ಈ ಟೈಮಲ್ಲಿ ಎಸ್ಪೆಷಲಿ ನಿಮ್ಗೆ ಈ ಪಾರ್ಟ್ ಅಲ್ಲಿ, ಯಾವ ಪಾರ್ಟು? ಈ ಕೋಲಾರ ಮತ್ತೆ ಸಮ್ ಪಾರ್ಟ್ಸ್ ಆಫ್ ತುಮಕೂರು ಐತಲ್ಲ, ಈ ಪಾರ್ಟ್ ಅಲ್ಲಿ ಮಳೆ ಆಗುವಂಥದ್ದು ಎಷ್ಟು ನೋಡಿ, ಅದು ನೆಗೆಟಿವ್ ಇದೆ, -18, ಲೆಸ್ ದ್ಯಾನ್ ನಾರ್ಮಲ್, -18% ಆಗಿದೆ. ನೆಕ್ಸ್ಟ್ ಆನ್ಯುವಲ್ ರೈನ್ಫಾಲ್ ಎಷ್ಟು? ಟೋಟಲ್ ಕರ್ನಾಟಕದ ಆನ್ಯುವಲ್ ರೈನ್ಫಾಲ್ ಎಷ್ಟು ಗೊತ್ತಾ? 124 ಏನೋ ಇದೆ. 124 ಏನೋ ಇದೆ. ಎಷ್ಟಾಗಿದೆ ಕರ್ನಾಟಕದ ಆನ್ಯುವಲ್ ರೈನ್ಫಾಲ್ ಅಂದ್ರೆ 124 ಸೆಂಟಿಮೀಟರ್. ಓಕೆ, ಎಷ್ಟಾಗಿದೆ ಕರ್ನಾಟಕದ ಈಗ ಈ ಸಲ? ಕರ್ನಾಟಕದ ರೈನ್ಫಾಲ್ ಎಷ್ಟಪ್ಪ ಅಂತ ಆನ್ಯುವಲ್ ರೈನ್ಫಾಲ್ 139 ಸೆಂಟಿಮೀಟರ್. ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾದ ಎಷ್ಟು ಗೊತ್ತಾ? ಇಂಡಿಯಾದು 117 ಅವರೇಜ್ ರೈನ್ಫಾಲ್. ಅವರೇಜ್ ಆನ್ಯುವಲ್ ರೈನ್ಫಾಲ್ ಎಷ್ಟಪ್ಪ ಇಂಡಿಯಾದ ಅಂತ ಕೇಳಿದ್ರೆ 117. ಕರ್ನಾಟಕದ ಎಷ್ಟಿದೆ? 124. ಬಟ್ ಈ ಸಲ ಎಷ್ಟಾಗಿದೆ? 131 ಆಗಿದೆ. ಕರೆಕ್ಟ್ ಅಲ್ಲ? ಎಸ್, 131 ಆಗಿದೆ. ಈ ತರ ಸ್ಟೇಟ್ಮೆಂಟ್ಗಳನ್ನ ಕೇಳೋ ಚಾನ್ಸ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಇಂಡಿಯಾದ ಎಷ್ಟು ಅಂತ ಕೇಳ್ತಾರೆ, ಇಂಡಿಯಾದ ಆನ್ಯುವಲ್ ರೈನ್ಫಾಲ್ ಎಷ್ಟಪ್ಪ ಅಂತ ಕೇಳಿದ್ರೆ ಸಡನ್ ಆಗಿ ಹೇಳ್ಬೇಕು 117. ಕರ್ನಾಟಕದ ಎಷ್ಟು? 124. ಅದು ವೇರಿಯೇಷನ್ ಆಗ್ತಾ ಇದೆ ಕರ್ನಾಟಕದ್ದು. ಓಕೆ, ಈಗ ಈ ಸಲ ಎಷ್ಟು? 139 ಆಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಕೇಳೋದು ಚಾನ್ಸಸ್ ಇದೆ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಏನ್ ಬರೀತಾರಪ್ಪ ಹೆಚ್ಚಾಗಿ ಅಂತ ಕೇಳಿದ್ರೆ ಸೀರಲ್ಸ್. ನೆಕ್ಸ್ಟ್ ಪಲ್ಸಸ್
ಪಲ್ಸ್, ನೆಕ್ಸ್ಟ್ ಆಯಿಲ್ ಸೀಡ್ಸ್, ಕಾಟನ್, ಶುಗರ್ ಕೇನ್. ಫಸ್ಟ್ ಶುಗರ್ ಕೇನ್, ನೆಕ್ಸ್ಟ್ ಕಾಟನ್. ನೋಡಿ ಇದನ್ನು ಕೂಡ ಯು ಪಿ ಎಸ್ ಸಿ ಕೇಳಿದ್ರು ಒಂದ್ ಟೈಮು ಏನಂತ ಕೇಳಿದ್ರು, ಕಾಟನ್ಗಿಂತ ನಾವು ಶುಗರ್ ಕೇನ್ ಅತಿ ಹೆಚ್ಚು ಬೆಳಿತೀವಿ ಅಂತ ಕೇಳಿದ್ರು ಯು ಪಿ ಎಸ್ ಸಿಲಿ. ಅದೇ ರೀತಿ ಏನಾರ ಕೇಳಿದ್ರೆ ಇದೊಂದು ಸ್ಟೇಟ್ಮೆಂಟ್ ಹಾಕೊಳ್ಳಿ. ಏನಂತ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆದು ಏನಪ್ಪಾ ಅಂತ ಕೇಳಿದ್ರೆ ಒಂದು ಸೀರಿಯಲ್ಸ್. ಓಕೆ, ಸೀರಿಯಲ್ಸ್ ಅಂದ್ರೆ ಏನ್ ಬರ್ತವೆ? ಸೀರಿಯಲ್ಸ್ ಅಂದ್ರೆ ನಿಮ್ಗೆ ರೈಸು, ರಾಗಿ, ಜೋಳ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಸೀರಿಯಲ್ಸ್. ಓಕೆ, ನೆಕ್ಸ್ಟ್ ಪಲ್ಸಸ್ಗಳು. ಏನು ಪಲ್ಸಸ್ ಅಂದ್ರೆ ಕಾಳುಗಳು. ಓಕೆ, ಇವೆಷ್ಟು 28%. ನೆಕ್ಸ್ಟ್ ಆಯಿಲ್ ಸೀಡ್ಸ್ ಎಷ್ಟು? ಓನ್ಲಿ 10%. ಕಾಟನ್ ಎಷ್ಟು? 7. ಶುಗರ್, ಆರೆಂಜ್ ಕೇಳಿದ್ರೆ ಒಂದು ಕ್ರಾಪು, ಫಸ್ಟ್ ಕ್ರಾಪು, ಪಲ್ಸು, ಶುಗರ್ ಕೇನು, ಸರಿ ಆಯಿಲ್ ಸೀಡ್ಸ್, ಶುಗರ್ ಕೇನು, ಕಾಟನ್, ಲಾಸ್ಟ್ ಕಾಟನ್. ಎಲ್ಲಿ ಬೆಳಿತಾರೆ? ಕಾಟನ್ ಬೆಳೆ ಅಂತ ನಿಮ್ಗೆ ಬ್ಲಾಕ್ ಸಾಯಿಲ್ ಐತೆ. ಈ ಕಲಬುರಗಿ ರೀಜನ್ ಐತಲ್ಲ, ಕಲಬುರಗಿ, ಕೊಪ್ಪಳ ಈ ರೀಜನ್ ಐತಲ್ಲ, ಈ ರೀಜನ್ ನಾವು ಯಾಕೆ ಡೆಕ್ಕನ್ ಇದು ನೋಡ್ಬೋದು, ಡೆಕ್ಕನ್ ಲಾವಾ ಐತಲ್ಲ, ಈ ಲಾವಾ ಏನ್ ಮಾಡುತ್ತೆ? ಬ್ಲಾಕ್ ಸಾಯಿಲ್ ನ ತಗೊಂಡ್ಬರುತ್ತೆ. ನೆಕ್ಸ್ಟ್ ಇದು ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ, ಇದು ಯಾಕೆ ಬಂತ ಗೊತ್ತಿರುತ್ತೆ ಸ್ಲೈಡ್. ಸೀರಿಯಸ್ ನೋಡ್ಕೊಳ್ಳಿ. 45%, 28%. ಇಲ್ಲ ಅಂದ್ರೆ ಅತಿ ಹೆಚ್ಚು ಯಾವ್ದು ಬೆಳಿತಾರೆ, ಕಡಿಮೆ ಬೆಳಿತಾರೆ ಅಂತ ಗೊತ್ತಿರ್ಬೇಕು. ನೆಕ್ಸ್ಟ್ ಬನ್ನಿ, ಮಾನ್ಸೂನ್. ಓಕೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಲಾರ್ಜ್ ಎಕ್ಸಸ್ ಮಾನ್ಸೂನ್ ಎಲ್ಲಿ ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು? ವರ್ಸ್ಟ್ ಹಿಟ್ ಯಾವ್ದು? ಕಲಬುರ್ಗಿ. ವಿಜಾಪುರ್, ಬೀದರ್. ಹಾರ್ಟಿಕಲ್ಚರ್ ನೋಡಿ, ಹಾರ್ಟಿಕಲ್ಚರ್ ಏರಿಯಾ ಎಷ್ಟು? 25. ಪ್ರೊಡಕ್ಟಿವಿಟಿ 11. ಶೇರ್ ಆಫ್ ದಿ GST ಎಷ್ಟು ಕೇಳ್ಬೋದು ನಿಮ್ಗೆ. ಕರ್ನಾಟಕದ ಜಿ ಡಿ ಪಿಲಿ ಹಾರ್ಟಿಕಲ್ಚರ್ ಪಾರ್ಟಿ ಏನು, ಹಾರ್ಟಿಕಲ್ಚರ್ ಇದೆಷ್ಟಪ್ಪ, ಶೇರ್ ಎಷ್ಟಪ್ಪ ಅಂದ್ರೆ 3.05. ಕರ್ನಾಟಕದ GST ಪಿಗೆ ಹಾರ್ಟಿಕಲ್ಚರ್ ಕಾಂಟ್ರಿಬ್ಯೂಷನ್ ಎಷ್ಟಪ್ಪ ಅಂದ್ರೆ 3.05. ಅದೇ ರೀತಿ ಅನಿಮಲ್ ಹಸ್ಬೆಂಡ್ರಿ ಬನ್ನಿ. ಇಲ್ಲೂ ಕೂಡ ನಿಮ್ಗೆ ಯಾವ್ಯಾವ ಎಷ್ಟು ಇರ್ತಕ್ಕಂಥದ್ದು ನೋಡಿ. ಓಕೆ, ಅನಿಮಲ್ ಹಸ್ಬೆಂಡ್ರಿ ಎಷ್ಟೈತೆ? ಅನಿಮಲ್ ಹಸ್ಬೆಂಡ್ರಿ ಓನ್ಲಿ 3.64%. ಅಂದ್ರೆ ನಿಮ್ಗೆ ಹಾರ್ಟಿಕಲ್ಚರ್ಗಿಂತ ಅನಿಮಲ್ ಹಸ್ಬೆಂಡ್ರಿ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ಗೂ ಜಾಸ್ತಿ ಇದೆ, ಜೊತೆಗೆ ಯಾವ್ದು ಜಾಸ್ತಿ ಇದೆ? ಸ್ಟೇಟ್ GDP ಕೂಡ ಎಷ್ಟಾಗಿದೆ? ಎಷ್ಟಿದೆ ನೋಡಿ, ಇದು 3.05, ಇದು 3.64. 3.05, 3.64 ಹಾರ್ಟಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ನೆಕ್ಸ್ಟ್ ಫಿಶರೀಸ್ ಏನ್ ಹೇಳುತ್ತೆ? ಫಿಶರಿ ಎಷ್ಟೈತೆ ಅಂತ ಹೇಳುತ್ತೆ. ಫಿಶರಿ ಎಷ್ಟಿದೆ? ಓನ್ಲಿ 0.48% ಆಫ್ ದಿ GSDP. ಜೊತೆಗೆ ಇನ್ನೊಂದು ಜೊಯ್ಡಾ ತಾಲೂಕು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡೋದಂಗ ಹೇಳಿದ್ದೆ. ಜೊಯ್ಡಾ ತಾಲೂಕಲ್ಲಿ ಬರುತ್ತೆ, ಉತ್ತರ ಕನ್ನಡ ಬರುತ್ತೆ. ಇದು ಕರ್ನಾಟಕದ ಫಸ್ಟ್ ಆರ್ಗ್ಯಾನಿಕ್ ತಾಲೂಕು. ಯಾವ್ದಪ್ಪ? ಜೊಯ್ಡಾ ತಾಲೂಕಿನ್ ಉತ್ತರ ಕನ್ನಡ. ಹಾಗಾದ್ರೆ ಸೆಕೆಂಡ್ ಆರ್ಗ್ಯಾನಿಕ್ ತಾಲೂಕ್ ಯಾವುದು ಅಂತ ಕೇಳಿದ್ರೆ ಎರಡನೇದು ಯಾವುದು? ಪಾಂಡುಪುರ. ಮೊನ್ನೆ ಹೇಳಿದೀನಿ, ಪಾಂಡವಪುರ, ಮಂಡ್ಯದ ಇರ್ತಕ್ಕಂಥ ಪಾಂಡುಪುರ ಕರ್ನಾಟಕದ ಸೆಕೆಂಡ್ ಆರ್ಗ್ಯಾನಿಕ್ ವಿಲೇಜ್. ಹಾಗಾದ್ರೆ ಜೊಯ್ಡಾ ಏನು? ಫಸ್ಟ್ ಆರ್ಗ್ಯಾನಿಕ್ ವಿಲೇಜ್. ನೆಕ್ಸ್ಟ್ KMF ನಂದಿನಿ ಏನಪ್ಪ ಇಂಪಾರ್ಟೆನ್ಸ್ ಅಂದ್ರೆ ನಂದಿನಿ. ಓಕೆ, ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ ಫಸ್ಟ್ ಟೈಮ್ ಒಂದು ಡೇನಲ್ಲಿ 1 ಕೋಟಿ ಲೀಟರ್ಸ್ ಹಾಲ್ನ ಪ್ರೊಡ್ಯೂಸ್ ಮಾಡ್ತು. ಏನ್ ಹೇಳಿ? 1 ಡೇನಲ್ಲಿ 1 ಕೋಟಿ ಹಾಲ್ನ ಪ್ರೊಡ್ಯೂಸ್ ಮಾಡ್ತು ಅಂದ್ರೆ ಅದು ಇಂಪಾರ್ಟೆಂಟ್. ನೋಡಿ, ಮೀಟರ್ಸ್ ಪ್ರೊಕ್ಯೂರ್ಮೆಂಟ್, ಅವರೇಜ್ ಡೈಲಿ ಪ್ರೊಕ್ಯೂರ್ಮೆಂಟ್ ಎಷ್ಟೈತೆ? ಈಗ ಅವರೇಜ್ ಡೈಲಿ ಪ್ರೊಕ್ಯೂರ್ಮೆಂಟ್ ಎಷ್ಟೈತೆ? 1 crore ಎಬೋ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. 1 ಕೋಟಿಗಿಂತ ಹೆಚ್ಚು ಲೀಟರ್ಸ್ ನ ಏನು KMF ಪ್ರೊಡ್ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಇಲ್ಲಿ ಗಂಟೆ ಅರ್ಥ ಆಯ್ತು ಅನ್ಕೋತೀನಿ. ಡೌಟ್ ಇದೆಯಾ? ಎನಿ ಡೌಟ್ಸ್?
Any doubts? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂತಾನೆ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು, ಕರ್ನಾಟಕದ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು. ಇಲ್ಲಿ ತನಕ ನೀವು ಹೇಳದ್ನಲ್ಲ, ಈ ಡೇಟಾ ಇಷ್ಟು ಸಾಕು, ನಿಮ್ಗೆ ಇಷ್ಟು ಡಾಟಾ ಸಾಕು. ನೆಕ್ಸ್ಟ್ ಹೋಗುವಂಥದ್ದು ನೀವೆಲ್ಲಿಗೆ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳ ಬಗ್ಗೆ ನೋಡ್ಕೊಂಡು ಕ್ಲಾಸ್ ಮಾಡಿ. ನೆಕ್ಸ್ಟ್ ಬಂದ್ರೆ ಕರ್ನಾಟಕ ರೈತ ಸುರಕ್ಷಾ ಅಂದ್ರೆ ಇನ್ಸೂರೆನ್ಸ್ ಸ್ಕೀಮ್ಸ್ಗಳು. ಓಕೆ, ಇನ್ಸೂರೆನ್ಸ್ ಸ್ಕೀಮ್ಸ್ ಏನ್ ಹೇಳುತ್ತೆ? ಯಾವುದು? ಕರ್ನಾಟಕ ರೈತ ಸುರಕ್ಷಾ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ. ನೋಡಿ, ಕಂಪ್ರೆನ್ಸಿವ್ ರಿಸ್ಕ್ ಕವರ್ ಫಾರ್ ಕ್ರಾಪ್ಸ್ ಫ್ರಮ್ ಫ್ರೀ ಸೋಯಿಂಗ್ ಅರೆಸ್ಟ್. ನಿಮ್ಗೆ ಫಸಲ್ ಬಿಮಾ ಯೋಜನೆ ಏನ್ ಹೇಳುತ್ತೆ? ಕವರ್ ಫುಲ್ಲು, ಏನು ನಿಮ್ಗೆ ಡ್ಯಾಮೇಜ್ ಏನಾಗುತ್ತಲ್ಲ, ಫಸಲ್ ಬಿಮಾ ಯೋಜನಾ 1%, 1.5%, 2%, 5% ಇವು ಪ್ರೀಮಿಯಂ ಕಟ್ಬೇಕಾಗಿರುತ್ತದೆ. ಯಾವಕ್ಕೆ? ಖಾರಿಫ್ಗೆ 1 ಪಾಯಿಂಟ್, ರಾಬಿಗೆ 2, ಇನ್ನೊಂದು ಯಾವುದು? ಇನ್ನೊಂದು ಕ್ಯಾಶ್ ಕ್ರಾಪ್ಸ್ಗೆ 5% ಪ್ರೀಮಿಯಂ ಕಟ್ಟಿದ್ರೆ ಉಳಿದಿರ್ತಕ್ಕಂಥ ಅಮೌಂಟ್ ನ ಸ್ಟೇಟ್ ಮತ್ತೆ ಸೆಂಟ್ರಲ್ ಡಿವೈಡ್ ಮಾಡ್ಕೊಳುತ್ತೆ. ಡಿವೈಡ್ ಮಾಡ್ಕೊಂಡು ನಿಮ್ಗೆ ಇನ್ಸೂರೆನ್ಸ್ ಪ್ರೊವೈಡ್ ಮಾಡ್ತವೆ. ಇನ್ಸೂರೆನ್ಸ್ ನ ಪ್ರೊವೈಡ್ ಮಾಡ್ತವೆ. ಅದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ. ನೋಡಿ, ಕಂಪ್ರೆನ್ಸಿವ್ ರಿಸ್ಕ್ ಕವರ್ ಫಾರ್ ಕ್ರಾಪ್ಸ್ ಫ್ರಮ್ ಪ್ರೀ ಸೋಯಿಂಗ್ ಟು ಪೋಸ್ಟ್ ಹಾರ್ವೆಸ್ಟ್ ಅಗೇನ್ಸ್ಟ್ ದ ನಾನ್ ಪ್ರಿವೆಂಟೇಬಲ್ ನ್ಯಾಚುರಲ್ ರಿಸ್ಕ್, ಹೇಲ್ ಸ್ಟೋರ್ಮ್, ಫುಡ್, ಲ್ಯಾಂಡ್ ಸ್ಲೈಡ್. ಓಕೆ, ಅಂದ್ರೆ ಯಾವುದೇ ಒಂದು ನ್ಯಾಚುರಲ್ ರಿಸ್ಕ್ ಇಂದ ಏನಾದ್ರೂ ಬೆಳೆ ಹಾನಿ ಆಯಿತು ಅಂದ್ರೆ ಆ ಬೆಳೆಗೆ ಏನು ಪರಿಹಾರ ಕಟ್ಕೊಡ್ತಾರೆ, ಅದೇ ಫಸಲ್ ಬಿಮಾ ಯೋಜನಾ. ಫಸಲ್ ಬಿಮಾ ಯೋಜನಾ. ನೆಕ್ಸ್ಟ್ ಬನ್ನಿ, ಫಾರ್ಮರ್ಸ್. ಇದಕ್ಕೆ ಕರ್ನಾಟಕದಿಂದ ವೆರಿ ಇಂಪಾರ್ಟೆಂಟ್ ಫ್ರೂಟ್ಸ್ ಐಡಿ ಅಂತ ಮಾಡಿದ್ದಾರೆ. ಒಂದು ಫ್ರೂಟ್ಸ್ ಅನ್ನೋದು ಒಂದು ಪೋರ್ಟಲ್. ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಫಾರ್ಮರ್ಸು ರಿಜಿಸ್ಟ್ರೇಷನ್ ಮಾಡ್ಬೇಕು. ಬೆನಿಫಿಷಿಯರಿ ಏನೇನಾರು ಬೇಕು ಅಂದ್ರೆ ನೀನು ಫಸ್ಟ್, ಈಗ ಮೊನ್ನೆ ತಾನೇ ಲಾಸ್ಟ್ 3-4 ಡೇಸ್ ಬ್ಯಾಕ್ ಅವರು ಆನಬಲ್ ಯಾರು CM ಅವ್ರು ಹೇಳ್ತಾ ಇದ್ರು ಏನಂತ, ಎಲ್ಲರೂ ಫ್ರೂಟ್ಸ್ಗೆ ರಿಜಿಸ್ಟ್ರೇಷನ್ ಮಾಡಿ ಅಂತ. ಫ್ರೂಟ್ಸ್ಗೆ ರಿಜಿಸ್ಟ್ರೇಷನ್, ಫ್ರೂಟ್ಸ್ ಅನ್ನೋದು ಒಂದು ಪೋರ್ಟಲ್, ಅದಕ್ಕೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳ್ತಾ ಇದ್ರಲ್ಲ. ನೋಡಿ, ಇದಕ್ಕೆ ಬೇಕು ಅಂದ್ರೆ ನಿನಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಬೇಕು ಅಂದ್ರೆ ನೀನೇನ್ ಮಾಡ್ಬೇಕು? ಫ್ರೂಟ್ಸ್ ಐಡಿನ ಕಂಪಲ್ಸರಿ ತಗೊಂಡಿರ್ಬೇಕು. ಫ್ರೂಟ್ಸ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಆಗ ನಿಮಗೆ ಒಂದು ಐಡಿ ಕೊಡ್ತಾರೆ, ಅದೇ ಈ ಫ್ರೂಟ್ಸ್ ಐಡಿ. ಫಾರ್ಮರ್ಸ್ ನೋಟಿಫೈಡ್ ಇನ್ ದಿ ಕ್ರಾಪ್ ಏರಿಯಾ ಅಪ್ರೂವ್ಡ್ ವಯಾ ಇನ್ಸೂರೆನ್ಸ್ ಯೂನಿಟ್ ಕಂಪಲ್ಸರಿ ಫಾರ್ ಎನ್ರೋಲ್ಮೆಂಟ್ ಸಿನ್ಸ್ ಖಾರಿಫ್ 2023. ಖಾರಿಫ್ 2023 ಇಂದ ಇದು ಕಂಪಲ್ಸರಿ ಆಗಿದೆ. ಫ್ರೂಟ್ಸ್ ಐಡಿ ಏನಿದು? ಫಾರ್ಮರ್ಸ್ ಕೊಡುವಂತ ಐಡಿ, ಸಿಂಪಲ್ ಆಗಿ ಫಾರ್ಮರ್ಸ್ಗೆ ಕೊಡುವಂತ ಐಡಿ. ನೋಡಿ, ಏನ್ ಮಾಡ್ಬೇಕು? ಫಾರ್ಮರ್ ಪೇ ಪಾರ್ಷಿಯಲ್ ಪ್ರೀಮಿಯಂ, ರಿಮೈನಿಂಗ್ ಪ್ರೀಮಿಯಂ ಶೇರ್ ಬಿಟ್ವೀನ್ 50-50 ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ಇದೇನು ಅವಶ್ಯಕತೆ ಇಲ್ಲ. ಓಕೆ, ಇದೇನು ಅವಶ್ಯಕತೆ ಇಲ್ಲ, ಬಿಟ್ಟಾಕಿ, ಇಷ್ಟು ನೋಡ್ಕೊಳ್ಳಿ ಸಾಕು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕರ್ನಾಟಕ ಫಸ್ಟ್ ಬಂದಿದೆ. ಕರ್ನಾಟಕ ಫಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಫಸ್ಟ್ ಬಂದಿದೆ, ಅದಕ್ಕೋಸ್ಕರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ. ಫ್ರೂಟ್ಸ್ ಐಡಿ ನೋಡ್ಕೊಳ್ಳಿ, 50-50 ಬಿಟ್ವೀನ್ ಸ್ಟೇಟ್ ಅಂಡ್ ಸೇರು. ಮತ್ತೆ ಖಾರಿಫ್ಗೆ 1.5%. ನೆಕ್ಸ್ಟ್ ರಾಬಿಗೆ ಎಷ್ಟು ಕಟ್ಟಬೇಕು? 2%. ನೆಕ್ಸ್ಟ್ ಬಂತು ಅಂದ್ರೆ ಕ್ಯಾಶ್ ಕ್ರಾಪ್ಸ್ಗೆ ಎಷ್ಟು? 5% ಏನ್ ಮಾಡಬೇಕು? ಪ್ರೀಮಿಯಂನ ಫಾರ್ಮರ್ ಕಟ್ಟಬೇಕು, ಫಾರ್ಮರ್ ಪೇ ಮಾಡಬೇಕು. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಅಮೌಂಟ್ ನ ಸ್ಟೇಟ್ ಮತ್ತೆ ಶೇರು ಡಿವೈಡ್ ಮಾಡ್ಕೊಳ್ತವೆ. ಎಷ್ಟು? 50-50 ಇದರಲ್ಲಿ ಡಿವೈಡ್ ಮಾಡ್ಕೊಳ್ತವೆ. ಇದು ನಿಮಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ. ನೆಕ್ಸ್ಟ್ ಇನ್ನೊಂದು ಮಾಡಿದ್ರು CM ಲಾಸ್ಟ್ ಇಯರ್ ಏನ್ ಮಾಡಿದ್ರು? CM ರೈತ ನಿಧಿ ಅಂತ ಮಾಡಿದ್ರು. ರೈತ ನಿಧಿ ಏನು? CM ರೈತ ನಿಧಿ ಏನ್ ಹೇಳುತ್ತೆ ಅಂದ್ರೆ ಸಿಂಪಲ್, ಫಾರ್ಮರ್ಸ್ ಇದಾರಲ್ವಾ, ಫಾರ್ಮರ್ಸ್ ಮಕ್ಳು ಇರ್ತಾರಲ್ಲ, ಫಾರ್ಮರ್ಸ್ ಮಕ್ಳಿಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡುವಂತ ಸ್ಕೀಮು. ಸ್ಕಾಲರ್ಶಿಪ್ ಎಸ್ಪೆಷಲಿ ನಿಮ್ಗೆ ಹೈಯರ್ ಎಜುಕೇಶನ್ ಅಲ್ಲಿ ನಿಮ್ಗೆ ಏನು ಪೋಸ್ಟ್ ಮೆಟ್ರಿಕ್ಯುಲೇಷನ್ಗೆ ಕೊಡುವಂತದ್ದು ಯಾವುದು? CM ರೈತ ವಿದ್ಯಾನಿಧಿ ಪ್ರೋಗ್ರಾಮ್. CM ರೈತ ವಿದ್ಯಾನಿಧಿ ಪ್ರೋಗ್ರಾಮ್. CM ರೈತ ವಿದ್ಯಾನಿಧಿ ಪ್ರೋಗ್ರಾಮ್. CM ರೈತ ವಿದ್ಯಾನಿಧಿ ಪ್ರೋಗ್ರಾಮ್ ಸಿನ್ಸ್ 2021 ಏನ್ ಮಾಡುತ್ತೆ? ಹೈಯರ್ ಅಂಡ್ ಅಡ್ವಾನ್ಸ್ಡ್ ಎಜುಕೇಶನ್ ಅಮಂಗ್ ದ ಚಿಲ್ಡ್ರನ್ಸ್ ಆಫ್ ದಿ ಫಾರ್ಮರ್ಸ್. ಮುಂಚೆ ಓನ್ಲಿ ಚಿಲ್ಡ್ರನ್ಸ್ ಆಫ್ ದಿ ಫಾರ್ಮರ್ ಇದ್ರು, ಯಾರ್ಯಾರು ಫಾರ್ಮರ್ಸ್ ಇರ್ತಾರಲ್ಲ ಅವ್ರ ಮಕ್ಳು ಮಾತ್ರ ಇತ್ತು. ಬಟ್ ಅದೇ ನಿಮ್ಗೆ ಅಗ್ರಿಕಲ್ಚರ್ ವರ್ಕ್ ಮಾಡ್ತಾ ಇರ್ತಾರೆ, ಬಟ್ ಅವ್ರು ನಾಟ್ ಫಾರ್ಮರ್ಸ್, ದೇರ್ ಆರ್ ಅಗ್ರಿಕಲ್ಚರ್ ಲೇಬರ್ಸ್. ಅವ್ರ ಮಕ್ಳನ್ನ ಕವರ್ ಮಾಡಿರಲಿಲ್ಲ. ಲೇಟೆಸ್ಟ್ ಸ್ಟೇಜಸ್ ಏನಾಯ್ತು? ಅವ್ರ ಮಕ್ಳನ್ನ ಕವರ್ ಮಾಡಿದ್ರು, ಎಕ್ಸ್ಟೆಂಡೆಡ್ ಟು ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಚಿಲ್ಡ್ರನ್ಸ್ ಫ್ರಮ್ 20 to 23. ಫಸ್ಟ್ ಇಯರ್ ಓನ್ಲಿ ಇವ್ರಿಗಿತ್ತು. ಸೆಕೆಂಡ್ ಇಯರ್ ಏನ್ ಮಾಡಿದ್ರು? ಎಲ್ಲ ಪ್ರೊಟೆಸ್ಟ್ ಮಾಡಿದಾಗ ಏನ್ ಮಾಡಿದ್ರು? ಅಗ್ರಿಕಲ್ಚರ್ ಲೇಬರ್ಸ್ ಇದ್ರಲ್ಲ ಅವರ ಮಕ್ಳಿಗೂ ಏನ್ ಮಾಡಿದ್ರು? CM ರೈತ ವಿದ್ಯಾನಿಧಿ. ನೋಡಿ, ಚಿಲ್ಡ್ರನ್ಸ್ ಆಫ್ ದಿ ಫಾರ್ಮರ್ಸ್ ಅಂಡ್ ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬರ್ಸ್ ಪರ್ಸೂಯಿಂಗ್ ದ ಪೋಸ್ಟ್ ಮೆಟ್ರಿಕ್ಯುಲೇಷನ್ ಸ್ಟಡೀಸ್.
ಡೈರೆಕ್ಟ್ ಡಿಬಿಟಿ ಡೆಪಾಸಿಟ್ ಅಮೌಂಟ್ ಆಸ್ ಪರ್ಸ್ ದ ಸ್ಕೀಮ್ ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ. ಆನ್ಗೋಯಿಂಗ್ ಡಿಬಿಟಿ ಸ್ಕೀಮ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಸಿಎಂ ರೈತ ವಿದ್ಯಾನಿಧಿ ನಿಧಿ ಸ್ಕಾಲರ್ಶಿಪ್, ಸಿಂಪಲ್ ಆಗಿ ಸ್ಕಾಲರ್ಶಿಪ್ ಈ ತರ ಜ್ಞಾಪಕ. ನೆಕ್ಸ್ಟ್ ಬಂತು ಅಂದ್ರೆ ಇದೇನ್ ಅವಶ್ಯಕತೆ ಇಲ್ಲ. ಹಾರ್ಟಿಕಲ್ಚರ್ಗೆ ಏನ್ ಮಾಡಿದ್ದಾರೆ, ರಿಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್, ರಿಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಹಾರ್ಟಿಕಲ್ಚರ್ ಇನ್ಸೂರೆನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ? ಹಾರ್ಟಿಕಲ್ಚರ್ಸ್. ಇದಕ್ಕೆ ನೋಡಿ, ಯಾರು ರಿಜಿಸ್ಟರ್ ಮಾಡಿರ್ತಾರಲ್ಲ ಅವ್ರಿಗೆ ಇನ್ಸೂರೆನ್ಸ್ ನ ಪ್ರೊವೈಡ್ ಮಾಡ್ತಾರೆ ಅಷ್ಟೇ, ಅದೇನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಲೀವ್ ಇಟ್. ನೆಕ್ಸ್ಟ್ ಬಂತು ಅಂದ್ರೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಇನ್ ಕನ್ನಡ. ಏನು ವಾಟರ್ ಶೆಡ್ ಅಂದ್ರೆ ಜಲಾಯನ ಪ್ರದೇಶ ಅಂತ ಕರೀತಾರಲ್ಲ, ವಾಟರ್ ಬೇಸಿನ್, ಡ್ರೈನೇಜ್ ಏರಿಯಾ, ಮತ್ತೆ ಏನಂತ ಕರೀತಾರೆ ಕ್ಯಾಚ್ಮೆಂಟ್ ಏರಿಯಾ. ಸಮ್ ಡಿಫ್ರೆನ್ಸ್ ಇದೆ, ಬಟ್ ನೀವು ಜಲಾಯನ ಪ್ರದೇಶ ವಾಟರ್ ಶೆಡ್ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಜಲಾಯನ ಪ್ರದೇಶ ಯಾರು ಏನಿದು ಕರ್ನಾಟಕ ಹೈಯೆಸ್ಟ್ ಪ್ರಪೋರ್ಷನ್. ಹೌದು, ನಾನು ಕ್ಲಾಸಲ್ಲಿ ಫಸ್ಟ್ ಹೇಳಿದೆ ಏನಂತ, ಕರ್ನಾಟಕ ಹೈಯೆಸ್ಟ್ ಪ್ರಪೋರ್ಷನ್ ಆಫ್ ಡ್ರಾಟ್ ಪ್ರೋನ್ ಏರಿಯಾ ಎಷ್ಟಿರೋದು 79%. 79% ಆಫ್ ದ ಕರ್ನಾಟಕ ಜಿಯೋಗ್ರಫಿಕಲ್ ಏನಾಗಿದೆ, ಡ್ರಾಟ್ ಪ್ರೋನ್ ಅಂದ್ರೆ ಬರಗಾಲಕ್ಕೆ ಪೀಡಿತ ಆಗಿರ್ತಕ್ಕಂಥದ್ದು. ಮಳೆ ಕಮ್ಮಿ ಆಯ್ತು ಅಂದ್ರೆ ಅಲ್ಲಿ ಬರಗಾಲ ಮಿಸ್ ಇಲ್ಲ ಅಂತ, ಸಿಂಪಲ್ ಆಗಿ. ವಾಟರ್ ಶೆಡ್ ಡೆವಲಪ್ಮೆಂಟ್ ಇಂಪ್ರೂವ್ಸ್ ದಿ ವಾಟರ್ ಕನ್ಸರ್ವೇಷನ್, ಗ್ರೌಂಡ್ ವಾಟರ್ ರಿಚಾರ್ಜ್, ಸಾಯಿಲ್ ಕನ್ಸರ್ವೇಷನ್, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅಂಡ್ ವಾಟರ್ ಶೆಡ್ ಏನ್ ಮಾಡುವಂಥದ್ದು, ಸಾಯಿಲ್ ಕನ್ಸರ್ವೇಷನ್ ಮಾಡುವಂಥದ್ದು. ಸಾಯಿಲ್ ಕನ್ಸರ್ವೇಷನ್ ಯಾವ ರೀತಿ ಮಾಡ್ತೀಯಾ, ಸುಮ್ಮನೆ ಫ್ಲಡ್ ಇರಿಗೇಷನ್ ಮಾಡ್ದಾನೆ ಹನಿ ನೀರಾವರಿಗಳು ಮಾಡುವಂಥದ್ದು, ಸ್ಪ್ರಿಂಕ್ಲರ್ ಇರಿಗೇಷನ್ ಐತಲ್ಲ ಅದನ್ನು ಮಾಡುವಂಥದ್ದು. ನೆಕ್ಸ್ಟ್ ಗ್ರೌಂಡ್ ವಾಟರ್ ರಿಚಾರ್ಜ್. ಓಕೆ, ಗ್ರೌಂಡ್ ವಾಟರ್ಗಳನ್ನ ರೀಚಾರ್ಜ್ ಮಾಡುವಂಥದ್ದು. ಮಳೆ ಬರೋ ಟೈಮಲ್ಲಿ ಏನ್ ಮಾಡೋದು, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡುವಂಥದ್ದು. ನೆಕ್ಸ್ಟ್ ಸಾಯಿಲ್ ಕನ್ಸರ್ವೇಷನ್ ಏನಂದ್ರು ಇಂಪಾರ್ಟೆಂಟ್, ಅಲ್ಲಲ್ಲೇ ಈ ಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡುವಂಥದ್ದು, ಸಾಯಿಲ್ ಎರೋಸನ್ ಆಗದಂಗೆ ಸ್ಟ್ರಕ್ಚರ್ನ ಬಿಲ್ಡ್ ಮಾಡುವಂಥದ್ದು. ನೆಕ್ಸ್ಟ್ ಕ್ಲೈಮೇಟ್ ರೆಸಿಲೆನ್ಸ್ ಅಂದ್ರೆ ಯಾವ ತರ, ಈ ಬರಗಾಲ ಮತ್ತೆ ಏನೇ ಕ್ಲೈಮೇಟ್ ಚೇಂಜ್ ಆದ್ರೂ ಕೂಡ ಎಲ್ಲವಕ್ಕೂ ಕೂಡ ರೆಸಿಸ್ಟೆನ್ಸ್ ಆಗಿರಬೇಕಂತ ಅಂತ ಇದನ್ನ ಜಲಾಯನ ಪ್ರದೇಶಗಳನ್ನ ನಿರ್ಮಾಣ ಮಾಡೋದೇ ವಾಟರ್ ಶೆಡ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಇದು ಏನ್ ಹೇಳ್ತಾರೆ, PMKY ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ 2.0, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಓಕೆ, ಇದು ಲಾಸ್ಟ್ 6 months ಕರೆಂಟ್ ಅಫೇರ್ಸ್ ಮಾಡೋದಲ್ಲ, ಆಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ 4 ಕಾಂಪೋನೆಂಟ್ಸ್ ಬರ್ತವೆ. ಯಾವ್ಯಾವ ಹೇಳಿ 4 ಕಾಂಪೋನೆಂಟ್ಸ್? ಒಂದು ಹರ್ ಕೇತೋ ಪಾನಿ ಅಂತ ಒಂದು ಬರುತ್ತೆ, AYBP ಅಂತ ಬರುತ್ತೆ, AIBP ಆಕ್ಸಲರೇಷನ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ನೆಕ್ಸ್ಟ್ ಬಂದ್ರೆ ವಾಟರ್ ಶೆಡ್ ಡೆವಲಪ್ಮೆಂಟ್, ಇನ್ನೊಂದು ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋ 4 ಕಾಂಪೋನೆಂಟ್ಸ್ ಬರ್ತವೆ. ಯಾವ್ದ್ರಲ್ಲಿ? ಅಟಲ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾದಲ್ಲಿ ಒಂದು ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್, ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್ ಬಂತು ಅಂದ್ರೆ ಏನಂತ ಕರೀತಾರದು, ಪರ್ ಡ್ರಾಪ್ ಮೋರ್ ಕ್ರಾಪ್, ಇನ್ನೊಂದು ಹರ್ ಕೇತೋ ಪಾನಿ, ಈ ತರ ಬರುತ್ತಲ್ಲ. ಈ 4 ಕಾಂಪೋನೆಂಟ್ಸ್ ಯಾವುದು, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ 2.0. ಇಲ್ಲಿ ಏನ್ ಮಾಡ್ತಾರೆ, ಸೇಮ್ ವಾಟರ್ ಡೆವಲಪ್ಮೆಂಟ್ ಕಾಂಪೋನೆಂಟ್, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ರೈನ್ ವಾಟರ್ ಹಾರ್ವೆಸ್ಟ್ ಮಾಡುವಂಥದ್ದು ಸೇಮ್ ಅದೇನೆ. ಇಲ್ಲಿ ಏನಪ್ಪ ರೀಸೆಂಟ್ ಆಗಿ ಅಂತ ಕೇಳಿದಾಗ ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಇಲ್ಲ ಅಂತ ಹೇಳುವಂಥದ್ದು ಏನು ಜ್ಞಾಪಕ ಇಲ್ಲ ನೋಡಿ. ಫಂಡಿಂಗ್ ಪ್ಯಾಟರ್ನ್ ಅಂತ ಬಂದಾಗ 60-40 ಫಂಡಿಂಗ್ ಪ್ಯಾಟರ್ನ್ 60-40 ಕೊಡ್ತಾರೆ, ಸೆಂಟ್ರಲ್ 60-40 ಸ್ಟೇಟ್. ನೆಕ್ಸ್ಟ್ ರಿವಾರ್ಡ್ ಪ್ರಾಜೆಕ್ಟ್, ಇದ್ರ ಅಂಡರನ್ನೇ ಕ್ಲಾಸ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರಿವಾರ್ಡ್ ಪ್ರೋಗ್ರಾಮ್, ವರ್ಲ್ಡ್ ಬ್ಯಾಂಕ್ ಡಿಸೈಡ್ ಮಾಡ್ತಾರೆ. ಕರ್ನಾಟಕ ಮತ್ತು ಒರಿಸ್ಸಾ ಇದು ಏನಂತ ಕರೀತಾರೆ, ಲೀಡರ್ ಅಂತೆಲ್ಲ ಹೇಳಿದೆ. ರಿವಾರ್ಡ್ ಸ್ಕೀಮ್ ಅಲ್ಲಿ ಇದೇ ರಿವಾರ್ಡ್ ಸ್ಕೀಮ್ ಏನ್ ಹೇಳ್ತಾರೆ ನೋಡಿ, ನಾವು ಇದು ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ಪಾನ್ಷನ್ ಜ್ಞಾಪಕ ಇಟ್ಕೊಳ್ಳಿ. ಏನ್ ಹೇಳುತ್ತೆ ಎಕ್ಸ್ಪಾನ್ಷನ್, ರಿಜ್ಯುವಿನೇಟಿಂಗ್ ವಾಟರ್ ಶೆಡ್ ಫಾರ್ ಅಗ್ರಿಕಲ್ಚರ್ ರೆಸಿಲೆನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್. ರಿಜ್ಯುವೇಟಿಂಗ್ ವಾಟರ್ ಶೆಡ್ ಫಾರ್ ಅಗ್ರಿಕಲ್ಚರ್ ರೆಸಿಲೆನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್. ಏನ್ ಹೇಳುತ್ತೆ, ಕ್ಲೈಮೇಟ್ ರೆಸಿಲೆಂಟ್ ಅಗ್ರಿಕಲ್ಚರ್, ಸೈಂಟಿಫಿಕ್ ಲ್ಯಾಂಡ್ ಯೂಸ್ ಪ್ಲಾನಿಂಗ್, ನೆಕ್ಸ್ಟ್ ಸಾಯಿಲ್ ಹೆಲ್ತ್, ಸಸ್ಟೈನಬಲ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ಈ 4 ಕಾಂಪೋನೆಂಟ್ಸ್ ರಿವಾರ್ಡ್ ಸ್ಕೀಮ್ದು. ಈ 4 ಪಾಯಿಂಟ್ಸ್ ಯಾವುದು ಕಾಂಪೋನೆಂಟ್ಸ್ ರಿವಾರ್ಡ್ಸ್ ಆಬ್ಜೆಕ್ಟಿವ್ಸ್ ರಿವಾರ್ಡ್ ಸ್ಕೀಮ್ ಆಗಿರೋದ್ರಿಂದ ನೋಡೋಣ ಯಾರು ಕೊಡ್ತಾರೆ ಅಂತ ಕೇಳ್ತಾರೆ. ಇವೆಲ್ಲ ಕೇಳಿ ನೆಕ್ಸ್ಟ್ ಏನ್ ಕೇಳ್ತಾರೆ ಅವರು, ಯಾರು ಪ್ರೊವೈಡ್ ಮಾಡ್ತಾರೆ ಅಂತ ಕೇಳಿದಾಗ ಈ ಫಂಡಿಂಗ್ ಐತಲ್ಲ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಸಿಂಪಲ್. ಒಂದು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್, ಎಸ್ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆಡ್ ಪ್ರಾಜೆಕ್ಟ್. ನೆಕ್ಸ್ಟ್ 600 crore, ಟೋಟಲ್ ಕಾಸ್ಟ್ ಎಷ್ಟು 600 crore. ಫಂಡಿಂಗ್ ಪ್ಯಾಟರ್ನ್ ಏನು, 30 ಫ್ರಮ್ ಕರ್ನಾಟಕ ಗವರ್ಮೆಂಟ್, 60 ಫ್ರಮ್ ವರ್ಲ್ಡ್ ಬ್ಯಾಂಕ್. ಇಲ್ಲಿ ಯಾವುದೇ ರೀತಿ ಸೆಂಟ್ರಲ್ ಗವರ್ಮೆಂಟ್ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕವರೇಜ್ ಎಷ್ಟು ಟೋಟಲ್, ಎಲ್ಲಾ ಡಿಸ್ಟಿಕ್ ಅಂತ ಕೇಳ್ತಾರೆ. ಎಲ್ಲಾ ಡಿಸ್ಟಿಕ್ ಅಂದ್ರೆ ನೋ, ಓನ್ಲಿ 25 ಡಿಸ್ಟಿಕ್. ಏನ್ ಮಾಡುತ್ತೆ ಇದು, ಟಾರ್ಗೆಟ್ ಏನು, ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಫಾರ್ 25 lakh ಏರಿಯಾ ಆಫ್ ರೈನ್ ಫೆಡ್ ಏರಿಯಾ. ಮಳೆಯಿಂದ ಆಧಾರಿತ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಏನ್ ಮಾಡುತ್ತೆ, ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡಕ್ಕೆ ವಾಟರ್ ಶೆಡ್ಗಳನ್ನ ನಿರ್ಮಾಣ ಮಾಡುತ್ತೆ. ಅಲ್ಲಿ ನಿಮ್ಗೆ ಏನು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನೇನ್ ಬೇಕೋ
ಅಬ್ಜೆಕ್ಟಿವ್ಸ್ ಏನಿಲ್ಲ ಅದಕ್ಕೆ ಏನೇನ್ ಬೇಕೋ ಎಲ್ಲಾ ಕಾರ್ಯಗಳನ್ನು ಯಾವ್ದು ಮಾಡುತ್ತೆ, ಈ ರಿವಾರ್ಡ್ ಅನ್ನೋ ಸ್ಕೀಮು ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಸಲ ಕೇಳೋ ಚಾನ್ಸಸ್ ಇದೆ, ಯಾಕಂದ್ರೆ ಲಾಸ್ಟ್ 3-4 ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಯಾವ್ದ್ರಲ್ಲೂ ಬಂದಿಲ್ಲ, ಬರೋ ಚಾನ್ಸ್ ಇದೆ. ರಿವಾರ್ಡ್ ಸ್ಕೀಮ್ ವೆರಿ ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇದರಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಸಿಂಪಲ್ ಆಗೇನು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನಪ್ಪಾ, ಫಾರ್ಮರ್ಸೇನೆ ಒಂದು ಕೋಪರೇಟಿವ್. ಮುಂಚೆ ಕೋಪರೇಟಿವ್ ಇತ್ತಲ್ಲ, ಅದು ಒಂದು ರೀತಿ ಮಾರ್ಕೆಟ್ಗೆ. ಕೋಪರೇಟಿವ್ ಅನ್ನೋದು ಓಲ್ಡ್ ಸಿಸ್ಟಮ್. ಇದೇ ತರ FPO, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಫಾರ್ಮರ್ 10-15 ಜನ ಫಾರ್ಮರ್ ಸೇರ್ಕೊಂಡು ಅವರೇ ಒಂದು ಆರ್ಗನೈಸೇಷನ್ ಮಾಡ್ಕೊಳ್ಳುವಂಥದ್ದು. ಅವರೇ ಏನು ಎಲ್ಲಾ ರೀತಿ ಈ ಮಾರ್ಕೆಟ್ ಪ್ರೊವೈಡ್ ಮಾಡುವಂಥದ್ದು, ಮತ್ತೆ ಸಾಲ ಕೊಡುವಂಥ ಈ ತರ ನೋಡ್ಕೊಳ್ಳೋದೇ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಎಷ್ಟು ಮಾಡಿದ್ರು ಗೊತ್ತಾ, ಟಾರ್ಗೆಟ್ ಎಷ್ಟಿದೆ ಗೊತ್ತಾ, 10,000 ಏನೋ ಇದೆ. 10,000 FPO ಟಾರ್ಗೆಟ್ 10,000 FPO ಮಾಡ್ಬೇಕು ಅಂತ ಟಾರ್ಗೆಟ್ ಇರುವಂತದ್ದು. ಓಕೆ, ಈಗ ಕರ್ನಾಟಕದಲ್ಲಿ ಎಷ್ಟಾಗಿದೆ, ಇಲ್ಲಿ ತನಕ 100 ಆಗಿದೆ. 100 FPO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಬಿಲ್ಡ್ ಮಾಡಿದ್ದಾರೆ. ಏನಿದು, ಕಲೆಕ್ಟಿವ್ ಮಾರ್ಕೆಟಿಂಗ್, ಬೆಟರ್ ಬಾರ್ಗೇನಿಂಗ್ ಪವರ್, ರಿಡ್ಯೂಸ್ ಇನ್ಪುಟ್ ಕಾಸ್ಟ್, ಇಂಪ್ರೂವ್ಡ್ ಅಸೆಸ್ ಟು ಕ್ರೆಡಿಟ್, ಹೈಯರ್ ಫಾರ್ಮರ್ ಇನ್ಕಮ್. ಅಂದ್ರೆ ಏನು, ಡಬಲ್ ದ ಫಾರ್ಮರ್ ಇನ್ಕಮ್ ಅಂತಿತ್ತಲ್ಲ, ಆ ಟೈಮಲ್ಲಿ ಬಂದಂತ ಸ್ಕೀಮ್ ಇದು. ಏನ್ ಹೇಳು, ರೈತರ ಸಾಲವನ್ನು ಏನಂತಾರೆ, ಲಾಭ, ಇನ್ಕಮ್ ನ ಡಬಲ್ ಮಾಡ್ಬೇಕು ಅಂತ ಸ್ಕೀಮ್ ಬಂದಿತ್ತು ನೋಡಿ, ಅಶೋಕ್ ದಳವಾಯಿ ಕಮಿಟಿ. ಓಕೆ, ಆ ಸ್ಕೀಮ್ ಆ ರೆಕಮೆಂಡೇಶನ್ ಒಂದು FPO ಅಂತ ಬಂದಿತ್ತು. ಇದನ್ನ ಟೋಟಲ್ ಗೌರ್ಮೆಂಟ್ ಏನ್ ಹೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ 10,000 FPOಗಳನ್ನ ಸ್ಟಾರ್ಟ್ ಮಾಡ್ಬೇಕು, ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಮಾಡಿತ್ತು. ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಕೇಳಿದ್ರೆ 100 FPO ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್. ಇದರಲ್ಲೊಂದು ಇನ್ನೊಂದು ಬರ್ತದೆ ಕಾಯಕ ನಿಧಿ ಸ್ಕೀಮ್ ಅಂತ. ಏನಿದು ಕಾಯಕ ನಿಧಿ ಸ್ಕೀಮ್ ಅನ್ನೋದು? ಸಿಂಪಲ್, ಅಲ್ಲಿ ಅಮಾಲ್ಸ್ ಅಂತ ಇರ್ತಾರಲ್ಲ, ಹಮಾಲಿಗಳು ಅಂತ ಇರ್ತಾರಲ್ಲ, ಮೀನ್ಸ್ ವರ್ಕ್ ಮಾಡಿರ್ತಾರಲ್ಲಪ್ಪ, APMC ಮಾರ್ಕೆಟ್ ಅಲ್ಲೆಲ್ಲ ವರ್ಕ್ ಮಾಡಿರ್ತಾರಲ್ವಾ, ಅವ್ರಿಗೆ ಒಂದು ರೀತಿ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುವಂಥದ್ದು. ಇನ್ಶೂರೆನ್ಸ್, ಓಕೆ, ಯಾವ ರೀತಿ ನೋಡಿ, ಏನು, ಲೈಸೆನ್ಸ್ಡ್ ಅಮಾಲ್ಸ್. ಓಕೆ, ಲೈಸೆನ್ಸ್ಡ್ ಅಮಾಲ್ಸ್ ಇರ್ತಾರಲ್ಲ, ಅವ್ರಿಗೆ ವರ್ಕಿಂಗ್ ಇನ್ APMC ಮೆಡಿಕಲ್ ಅಸಿಸ್ಟೆನ್ಸ್ ಅಪ್ ಟು 1 lakh. ಏನಾದ್ರು ಇಂಜುರಿ ಆಯ್ತು ಅನ್ಕೊಳ್ಳಿ, ಓಕೆ, ಏನಾದ್ರು ಇಂಜುರಿ ಆಯ್ತು ಅಂತ ಕೇಳಿದಾಗ ಅವ್ರಿಗೆ 1 lakh ತನಕ. ಜೊತೆಗೆ 25,000 ಫಾರ್ ಫೈನಲ್ ರೈಟ್ಸ್. ಅಕಸ್ಮಾತ್ ಏನಾದ್ರು ಮಾಡೋಣಾಗ ತೀರೋಯ್ತು ಅನ್ಕೊಳ್ಳಿ, ಅವ್ರಿಗೆ ಏನು 25,000 ನ ಕೊಡ್ತಾರೆ. 25,000 ನ ಫೈನಲ್ ರೈಟ್ಸ್ ಕೊಡ್ತಾರೆ. ಇನ್ಶೂರೆನ್ಸ್ ಅಮೌಂಟ್ ಫಾರ್ ಲೈಸೆನ್ಸ್ಡ್ ಶ್ರಮಿಕ ವರ್ಕರ್ಸ್ ಇನ್ APMC ಎನ್ಹಾನ್ಸ್ಡ್ ಫ್ರಮ್ 1 lakh to 5 lakh ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸತ್ತ ಮೇಲೆ, ಓಕೆ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿ ಸತ್ತೋಗ್ತಾರಲ್ಲ, ಆ ಟೈಮಲ್ಲಿ ನಿಮ್ಗೆ ಮುಂಚೆ 1 lakh ಇತ್ತು. ಎಷ್ಟಿತ್ತು? ಮೆಡಿಕಲ್ ಅಸಿಸ್ಟೆನ್ಸ್ 1 lakh ತನಕ ಕೊಡ್ತಾರೆ. ಬಟ್ ಏನಾದ್ರು ತೀರೋಯ್ತು ಅನ್ಕೊಳ್ಳಿ, ಆ ಲೀಗಲ್ ಇಯರ್ಗೆ 5 lakh ತನಕ ನಿಮ್ಗೆ ಇದು ಕೊಡ್ತಾರೆ, ಇನ್ಸೂರೆನ್ಸ್ ಕೊಡ್ತಾರೆ. 5 lakh, ವೆರಿ ವೆರಿ ಇಂಪಾರ್ಟೆಂಟ್. 5 lakh, 1 lakh ಮೆಡಿಕಲ್ ಅಸಿಸ್ಟೆನ್ಸ್, 25,000 ಅವರಿಗೆ ಫೈನಲ್ ರೈಟ್ಸ್. ಲಾಸ್ಟ್ ಅಲ್ಲಿ ಶವ ಸಂಸ್ಕಾರ ಮಾಡಕ್ಕೆ 25,000 ಕೊಡ್ತಾರೆ. ಯಾರು ಗೌರ್ಮೆಂಟ್ ಕೊಡುವಂಥದ್ದು. ಎಲ್ಲಿಗೆ ಯಾರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು? APMC ವರ್ಕ್ ಮಾಡತಕ್ಕಂಥ ಲೈಸೆನ್ಸ್ಡ್ ಅಮಾಲ್ಸ್ ಅವ್ರಿಗೆ ಕೊಡುವಂಥ ಸ್ಕೀಮ್ ಇದು. ಯಾವುದು? ಕಲ್ಯಾಣ ನಿಧಿ ಸ್ಕೀಮ್. ಇಲ್ಲಿ ತನಕ ಎಷ್ಟಾಗಿದ್ದಾರೆ? 20,000 ಅಮಾಲ್ಸ್ ರಿಜಿಸ್ಟರ್ ಮಾಡಿದಾರಂತೆ. ನೆಕ್ಸ್ಟ್ ಫಾರ್ಮರ್ ಮೆಕನೈಸೇಷನ್. ಏನು ಫಾರ್ಮರ್ ಮೆಕನೈಸೇಷನ್ ಅಂದ್ರೆ ಏನು? ಸಿಂಪಲ್, ಮೆಕನೈಸೇಷನ್ ಅಂದ್ರೆ ನಾವು ಮಿಷಿನ್ಗಳನ್ನ ಯೂಸ್ ಮಾಡುವಂಥದ್ದು. ಎಲ್ಲಿ? ಅಗ್ರಿಕಲ್ಚರ್ ಅಲ್ಲಿ ನಾವು ಈಗ ಎಕ್ಸಾಂಪಲ್ ಟ್ರಾಕ್ಟರ್ಸ್, ಅದೇ ರೀತಿ ರೋಟರಿ ಎಲ್ಲ ಬರ್ತಾವಲ್ಲ, ಅವನ್ನ ಯೂಸ್ ಮಾಡೋದನ್ನೇ ಎಂತಾರೆ ಫಾರ್ಮರ್ ಮೆಕನೈಸೇಷನ್. ಫಾರ್ಮ್ ಅಲ್ಲ, ಫಾರ್ ಮೆಕನೈಸೇಷನ್ ಅಂತ ಕರೀತಾರೆ. ಫಾರ್ ಮೆಕನೈಸೇಷನ್ ಪ್ರೋಗ್ರಾಮ್ ಪ್ರಮೋಟ್ ದಿ ಯೂಸ್ ಆಫ್ ಫಾರ್ ಮೆಷಿನರಿ ಟು ಇಂಪ್ರೂವ್ ದ ಪ್ರೊಡಕ್ಟಿವಿಟಿ ಆಲ್ ಕ್ಯಾಟಗರೀಸ್ ಆಫ್ ಫಾರ್ಮರ್ಸ್. ಓಕೆ, ಎಲ್ಲಾ ಕ್ಯಾಟಗರೀಸ್ಗೂ ಏನು ಸಬ್ಸಿಡಿ ಐತೆ, ಎಲ್ಲರೂ ತಗೋಬಹುದು. ಬಟ್ ಎಲ್ಲರಿಗೂ ಕೂಡ ಸಬ್ಸಿಡಿ ಇದೆ. ಫಸ್ಟ್ ಜನರಲ್ ಅವ್ರಿಗೆ ಯಾವ್ದೇ ಒಂದು ಮೆಷಿನ್ ತಗೋಬೇಕು ಅನ್ಕೊಳ್ಳಿ, ಅಲ್ಲಿ ನಿಮಗೆ 50% ಸಬ್ಸಿಡಿ. ಎಸ್ಪೆಷಲಿ ಸಬ್ಸಿಡಿ ಫಾರ್ SC/ST ಇಸ್ 90%. ಜನರಲ್ಗೆ 50%, SC/ST ಕಮ್ಯುನಿಟಿಗೆ ಎಷ್ಟು? 90%. ಇದೊಂದು ಜ್ಞಾಪಕ ಇಟ್ಕೊಂಡಿ. ಯಾವುದು? ಫಾರ್ ಮೆಕನೈಸೇಷನ್ ಸ್ಕೀಮ್. ಏನಿದು? ಪ್ರಮೋಟ್ ದ ಯೂಸ್ ಆಫ್ ಫಾರ್ ಮೆಷಿನರಿ ಟು ಇಂಪ್ರೂವ್ ದ ಪ್ರೊಡಕ್ಟಿವಿಟಿ. ಟಾರ್ಪಾಲಿನ್ ಬಿಟ್ಬಿಡಿ, ಟಾರ್ಪಾಲಿನ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ನೆಕ್ಸ್ಟ್ ಇದು ಕೂಡ ಸ್ಮಾಲ್ ಆಟೋಮೇಟೆಡ್ ಆಯಿಲ್ ಮಿಷಿನ್ಸ್ ಪ್ರೊಸೆಸಿಂಗ್ ಮಾಡುವಂಥದ್ದು. ಸ್ಮಾಲ್ ಸ್ಕೇಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಬೈ ಫಾರ್ಮರ್ಸ್. ಇದು ಕೂಡ ಸೇಮ್ 75% ಜನರಲ್ಗೆ, 90% SC/ST. ನೆಕ್ಸ್ಟ್ ಇವೆಲ್ಲ ಬೇಡ. ಓಕೆ, ಒಂದು ನೋಡ್ಕೊಳ್ಳಿ, ಫಾರ್ಮ್ ಮೆಕನೈಸೇಷನ್ ಸ್ಕೀಮ್ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಕೂಡ ಆದ್ರೆ ಇದು ನೋಡ್ಕೊಳ್ಳಿ, 90+75. ನೆಕ್ಸ್ಟ್ ಆಲ್ರೆಡಿ ಆಯ್ತಿದ್ದು, ಇದು ಆಲ್ರೆಡಿ ಆಗಿದೆ. ಅದು PM-KVY RKEY, ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ಮೋರ್ ಡ್ರಾಪ್ ಪರ್ ಡ್ರಾಪ್ ಮೋರ್ ಕ್ರಾಪ್ ಮೈಕ್ರೋ ಇರಿಗೇಷನ್ ಹಾರ್ಟಿಕಲ್ಚರ್. ಇಲ್ಲೂ ಕೂಡ ನಿಮ್ಗೆ ಎಷ್ಟಿದೆ ಸಬ್ಸಿಡಿ?
ಸಬ್ಸಿಡಿ ನೋಡಿ ಇಂಪಾರ್ಟೆಂಟ್ ಅಂತ ಇದನ್ನ ನೋಡ್ಕೊಳ್ಳಿ, ಏನಿದೆ 90% ಸಬ್ಸಿಡಿ ಅಪ್ ಟು 2 hectares. 2 hectares ತನಕ ಮಾಡ್ತು ಅಂದ್ರೆ 2 hectares ಯಾರ್ದಾರ ಒಂದು ಲ್ಯಾಂಡ್ ಇತ್ತು ಅನ್ಕೊಳ್ಳಿ, ಎಷ್ಟು ಕೊಡ್ತಾರೆ? 90% ಸಬ್ಸಿಡಿ ಕೊಡ್ತಾರೆ. ಓಕೆ, 45% ಸಬ್ಸಿಡಿ ಫಾರ್ ಎಲ್ಲಿಗೆ 2 ಇಂದ 5 ಇರ್ತಾರೆ ನೋಡಿ, 5 hectaresಗೆ ಏನು ಎಷ್ಟು ಕೊಡ್ತಾರೆ? 45% ಸಬ್ಸಿಡಿ ಕೊಡ್ತಾರೆ. ಅಂದ್ರೆ ಮಾರ್ಜಿನಲ್ ಫಾರ್ಮರ್ಸ್, ಎಸ್ಪೆಷಲಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ 90% ತನಕ ಸಬ್ಸಿಡಿ ಕೊಡ್ತಾರೆ. ಇನ್ ಕೇಸ್ ಲಾರ್ಜ್ ಫಾರ್ಮರ್ಸ್ ಇರ್ತಾರಲ್ಲ ಅವ್ರಿಗೆ ನಿಮ್ಗೆ 45 ಬೇಸ್ಡ್ ಆನ್ ಎಕರ್ಸ್. ನೆಕ್ಸ್ಟ್ ಇದು ಬರ್ತದೆ ಸಬ್ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಡಿ ಅಷ್ಟೇ. ನೆಕ್ಸ್ಟ್ ಕಂಪ್ರೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಾರ್ಟಿಕಲ್ಚರ್ ಅಲ್ಲಿ ಫುಲ್ ಹಾರ್ಟಿಕಲ್ಚರ್ ಏನೇ ಇದ್ರೂ ಕೂಡ ಒಂದು ಕಂಪ್ರೆನ್ಸಿವ್ ಡೆವಲಪ್ಮೆಂಟ್ ಮಟ್ಟಿಗೆ ಅದೊಂದು ಪ್ರೋಗ್ರಾಮ್ ಮಾಡಿದರೆ ಎಲ್ಲಾ ಫಾರ್ಮರ್ಸ್ಗೂ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ ಯೂನಿಟ್ ಕಾಸ್ಟ್ ಎಷ್ಟು 40% ಸಬ್ಸಿಡಿ. ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇನ್ನೊಂದು ಬನ್ನಿ, ವೆರಿ ವೆರಿ ಇಂಪಾರ್ಟೆಂಟ್, ರೈತ ಸಿರಿ ಯೋಜನಾ. ರೈತ ಸಿರಿ ಯೋಜನಾ ಯಾಕಪ್ಪ ರೈತ ಸಿರಿ ಅಂತ ಕೇಳಿದ್ರೆ, ಇದು ಮಿಲ್ಲೆಟ್ ಪ್ರೊಡಕ್ಷನ್. ಮಿಲ್ಲೆಟ್ಸ್ ಅಂದ್ರೆ ಏನಂತ ಕೇಳ್ತಾರೆ? ಈ ಕಾಳುಗಳು ಎಲ್ಲ ಬರ್ತಾವಲ್ಲ ಇವನ್ನ ಪ್ರೊವೈಡ್ ಮಾಡುವಂಥದ್ದು ಅದು ಮಿಲ್ಲೆಟ್ಸ್. ಕಾಳುಗಳು ಅಂದ್ರೆ ಮಿಲ್ಲೆಟ್ಸ್ ಅಂದ್ರೆ ಮೈನರ್ ಮಿಲ್ಲೆಟ್ಸ್, ಎಸ್ಪೆಷಲಿ ನ್ಯೂಟ್ರಿಲ್, ರಾಗಿ ಜೋಳ ಅಂತ ಬರ್ತಾವಲ್ಲ, ರಾಗಿ ಜೋಳ ಎಲ್ಲ ಬರ್ತಾವಲ್ಲ ಅವನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ರೈತ ಸಿರಿ ಅಂತ ಮಾಡಿದ್ದಾರೆ. ನೋಡಿ ಯಾವ್ಯಾವ ಫಾರ್ಮರ್ಸ್ ಗ್ರೋಯಿಂಗ್ ನೋಟಿಫೈಡ್ ಮಿಲ್ಲೆಟ್ಸ್, ಫಾಕ್ಸ್ಟೈಲ್, ಲಿಟ್ಲು, ಬಾರ್ನ್ಯಾರ್ಡ್, ಕೋಡೋ. ಓಕೆ, ಇವೆಲ್ಲ ಬೆಳೆಯೋರ್ಗೆ ಏನ್ ಮಾಡ್ತಾರೆ? ಎವ್ರಿ ಹೆಕ್ಟರ್ಸ್ಗೆ ಈಗ ಆಲ್ರೆಡಿ ಬೆಳಿತಾ ಇದೆಯಾ, 1 hectare ಇನ್ಕ್ರೀಸ್ ಮಾಡಿದೆ ಅನ್ಕೋ, ಎಷ್ಟು ಕೊಡ್ತಾರೆ? 10,000. 1 ಎಕ್ಕರ್ ಅಲ್ಲ, ಇದು ಒಂದು ಯಾವ್ದೋ ಕ್ವಶನ್ ಆಗಿತ್ತು, ಏನು ಎಕ್ಕರ್ ಅಂತ ಕೊಡ 10,000 per ಎಕ್ಕರ್. ರಾಂಗ್ ಸ್ಟೇಟ್ಮೆಂಟ್. ಯಾವ್ದು ಸ್ಟೇಟ್ಮೆಂಟ್ ಇದ್ರೆಲ್ಲ ಕೊಟ್ಟಿದ್ದ, ಯಾವ್ದು KPSC ಎಕ್ಸಾಮ್ ಎಲ್ಲ ಕೊಟ್ಟಿದ್ದ. ಏನಿದು ಎಕ್ಕರ್ ಅಲ್ಲ, ಹೆಕ್ಟೇರ್. 1 hectare ಇನ್ಕ್ರೀಸ್ ಮಾಡ್ತು ಅಂದ್ರೆ ಒಂದು ಇನ್ಸೆಂಟಿವ್ ಕೊಡ್ತಾರೆ. ಎಷ್ಟು? 10,000 ಇನ್ಸೆಂಟಿವ್ ಕೊಡ್ತಾರೆ. ಯಾವ್ದಾ? ಮಿಲ್ಲೆಟ್ ಬೆಳೆದ್ರೆ, ಮಿಲ್ಲೆಟ್ ಕಲ್ಟಿವೇಶನ್ ಮಾಡಿದ್ರೆ, ನೋಟಿಫೈಡ್ ಮಿಲ್ಲೆಟ್ಗಳನ್ನ ಬೆಳೆದ್ರೆ ಎಷ್ಟು? 10,000 ಎಕ್ಕರ್ ಪರ್ DBT ಇನ್ಸೆಂಟಿವ್. 50% ಫಾರ್ ಮಿಲ್ಲೆಟ್ ಪ್ರೊಸೆಸಿಂಗ್ ಮಿಷಿನರಿ. ಸ್ಟಿಲ್ ಇನ್ನು ಏನ್ ಕೊಡ್ತಾರೆ? ಆ ಮಿಲ್ಲೆಟ್ಗಳನ್ನ ಪ್ರೊಸೆಸ್ ಮಾಡಕ್ಕೆ 50% ಸಬ್ಸಿಡಿನೂ ಕೂಡ ಕೊಡ್ತಾರೆ ಮಿಲ್ಲೆಟ್ ಪ್ರೊಸೆಸಿಂಗ್ ಮಿಷಿನರಿ. ಇದೊಂದು ಇಂಪಾರ್ಟೆಂಟ್. ಇದು ಓಪನ್ ಟು ಫಾರ್ಮರ್ಸ್ ಅಂಡ್ ಫಾರ್ಮರ್ ಗ್ರೂಪ್ಸ್ ಅಂಡ್ FPO ಎಲ್ಲರಿಗೂ ಓಪನ್ ಇದೆ. ಓನ್ಲಿ ಫಾರ್ಮರ್ಸ್ ಅಲ್ಲ, ಫಾರ್ಮರ್ ಗ್ರೂಪ್ಗಳು ಜೊತೆಗೆ FPOಗಳು ಇವರು ಕೂಡ ನೀವು ಯೂಸ್ ಮಾಡಬಹುದು. ಯಾವ್ದನ್ನ? ರೈತ ಸಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪ, ರೈತ ಸಿರಿ. ಈ ಬಜೆಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಏನೋ ಇನ್ಕ್ರೀಸ್ ಮಾಡಿದ್ದಾರೆ. ಜಸ್ಟ್ ಬಜೆಟ್ ಪ್ರೋಗ್ರಾಮ್ ಬಂದಾಗ ಇವನು ಇನ್ನೊಂದ್ಸಲಿ ರಿಕ್ಯಾಪ್ ಮಾಡೋಣ. ಬಜೆಟ್ ಬಂದಾಗ ಇನ್ನೊಂದು ಟೈಮು ಏನಾದ್ರು ಇನ್ಕ್ರೀಸ್ ಆಗಿತ್ತು ಅಂದ್ರೆ ಇನ್ನೊಂದ್ಸಲಿ ರಿವೈಸ್ ಮಾಡೋಣ. ಡೋಂಟ್ ವರಿ. ನೆಕ್ಸ್ಟ್ ಕೃಷಿ ಭಾಗ್ಯ ಸ್ಕೀಮ್. ಕೃಷಿ ಭಾಗ್ಯ ಹೌದಲ್ವಾ? ಕೃಷಿ ಭಾಗ್ಯ ಸ್ಕೀಮ್ ಅಂತ ಇತ್ತೊಂದು 2014 ಅಲ್ಲೇನೋ ಸಿದ್ದರಾಮಯ್ಯ ಅವರು ಮಾಡಿದ್ರು, 14-15 ಮಾಡಿದ್ರು. ಓಕೆ, ಯಾವುದು? ಕೃಷಿ ಭಾಗ್ಯ ಸ್ಕೀಮ್ ಅಂತ. ಏನಿದು? ಕೃಷಿ ಹೊಂಡಗಳು. ಎಸ್ಪೆಷಲಿ ಮುಂಚೆ ಮಾಡಿದಂಥದ್ದು ಈ ಡ್ರೈ ಏರಿಯಾ ಇತ್ತಲ್ಲ, ಕೋಲಾರ, ಚಿಕ್ಕಬಳ್ಳಾಪುರ, ನಾರ್ತ್ ಕರ್ನಾಟಕ, ಬಿಜಾಪುರದಲ್ಲಿ ಮಾಡಿದ್ರು ಮುಂಚೆ. ಅದಾದ ನಂತರ ಈಗ ಸೆಕೆಂಡ್ ಕೃಷಿ ಭಾಗ್ಯ 2.0 ಯಾವಾಗ ಮತ್ತೆ ಸಿದ್ದರಾಮಯ್ಯ ಗೌರ್ಮೆಂಟ್ ಬರುತ್ತಲ್ಲ, ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋದು. ಸಿದ್ದರಾಮಯ್ಯ ಗೌರ್ಮೆಂಟ್ ಸ್ಟಾರ್ಟಿಂಗ್ 2013 ಇದ್ದಾಗ ಬಂತದ್ದು. ಬಂದ್ಮೇಲೆ ನೆಕ್ಸ್ಟ್ ಬಂದಂತ ಗೌರ್ಮೆಂಟ್ ಏನ್ ಮಾಡ್ತದ ಕ್ಯಾನ್ಸಲ್ ಮಾಡಿತ್ತು. ನೆಕ್ಸ್ಟ್ ಬಂದಂತ ಸಿದ್ದರಾಮಯ್ಯ ಏನ್ ಮಾಡಿದ್ರು? ಮತ್ತೆ ಸ್ಟಾರ್ಟ್ ಮಾಡಿದ್ರು. ಅದು ಕೃಷಿ ಭಾಗ್ಯ 2.0. ಏನಿದು? ಕೃಷಿ ಹೊಂಡಗಳು. ಕೃಷಿ ಹೊಂಡ ಇದಾವಲ್ವಾ ಅವನ್ನ ಅವನು ಮಾಡ್ತಾರ, ಕೃಷಿ ಹೊಂಡ ಮಾಡ್ತಾರಲ್ಲ ಅವಕ್ಕೋಸ್ಕರ ಒಂದು ಸ್ಕೀಮ್ ಯಾವ್ದಪ್ಪ ಅಂದ್ರೆ ಕೃಷಿ ಭಾಗ್ಯ ಸ್ಕೀಮ್. ರಿಲಾಂಚ್ಡ್ ಯಾವಾಗ? 23-24 ರಿಲೀಸ್ ಮಾಡಿದ್ರು. ಟ್ರಾನ್ಸ್ಫರ್ ರೈನ್ಫೆಡ್ ಮಳೆಯಿಂದ ಆಧಾರಿತ ಅಗ್ರಿಕಲ್ಚರ್ ಟು ಸಸ್ಟೈನಬಲ್ ಅಗ್ರಿಕಲ್ಚರ್ ವಾಯಾ ಫಾರ್ಮ್ ಫಂಡ್ಸ್ ಫಾರ್ ಪ್ರೊಟೆಕ್ಟಿವ್ ಇರಿಗೇಷನ್. ಏನ್ ಕೊಡ್ತಾರೆ ಇಲ್ಲಿ? ಯಾವ್ಯಾವ? ಫಸ್ಟ್ ಫೇಸ್ ಅಲ್ಲಿ 106. ನೆಕ್ಸ್ಟ್ ಸ್ಟೇಟ್ ವೈಡ್ ಇನ್ಕ್ಲೂಷನ್. ನೋಡಿ ಏನೇನ್ ಕೊಡ್ತಾರೆ? ಗ್ರಾಂಟ್ ಫಂಡೆಡ್ ಫಾರ್ಮ್ ಫಂಡ್, ಕೃಷಿ ಹೊಂಡ ಫಾರ್ಮ್ ಫಂಡ್ ನ. ನೆಕ್ಸ್ಟ್ ಜೊತೆಗೆ ಡೀಸೆಲ್ ಮಿಷಿನ್ ತಗೊಳಕ್ಕೆ. ಯಾಕೆ? ಮಳೆ ಬಂದಾಗ ಕೃಷಿ ಹೊಂಡದಲ್ಲಿ ಏನ್ ಮಾಡುತ್ತೆ? ಅಗ್ರಿಕಲ್ಚರ್ ವಾಟರ್ ಎಲ್ಲ ಶೇಖರಣೆ ಆಗುತ್ತೆ. ಮಳೆ ಇಲ್ಲದೆ ಇದ್ದಾಗ ಆಯಿಂದ ಡೀಸೆಲ್ ಮಿಷಿನ್ ಇಂದ ನೀನು ಸಪ್ಲೈ ಮಾಡಬೇಕು. ಡೀಸೆಲ್ ಮಿಷಿನ್ ಜೊತೆಗೆ ಈ ಕೃಷಿ ಹೊಂಡ ನಿಮ್ಗೆ ಕೆಪಿಲಾರಿಟಿ ಆಕ್ಷನ್, ಸಾಯಿಲ್ ಅಬ್ಸರ್ವ್ ಮಾಡ್ಕೊಳ್ದಂಗೆ ಏನ್ ಮಾಡ್ತಾರೆ? ಆ ಕೃಷಿ ಹೊಂಡ ಓಪನ್ ಮಾಡಿದ್ಮೇಲೆ ಈ ಟಾರ್ಪಲ್ ಬರ್ತದೆ ನೋಡಿ, ಈ ಟಾರ್ಪಲ್ ಇಂದ ಕವರ್ ಮಾಡ್ಬಿಡ್ತಾರೆ. ನೀರು ಕೆಳಗಡೆ ಸ್ಲಿಪ್ಪೇಜ್ ಆಗದಂಗೆ. ಆಗೇನಾಗುತ್ತೆ? ನೀರ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ಒಂದು ಡೀಸೆಲ್ ಇಂಜಿನ್ ಕೊಡ್ತಾರೆ, ಡೀಸೆಲ್ ಮೋಟರ್ ಕೊಡ್ತಾರೆ, ಇನ್ನೊಂದು ಟಾರ್ಪಲಿನ್ ಕೊಡ್ತಾರೆ. ಕೂಡ ಕೊಡ್ತಾರೆ. ಯಾವ್ದು ಪ್ರೋಗ್ರಾಮ್ ಇದು? ಕೃಷಿ ಭಾಗ್ಯ ಸ್ಕೀಮ್. ನೋಡಿ ವೇರಿಯಸ್ ಬೈ ಸಾಯಿಲ್ ಟೈಪ್, ರೆಡ್ ಮತ್ತೆ ಬ್ಲಾಕ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್ ಡಿಪೆಂಡ್. ಇದು ಏನ್ ಇಂಪಾರ್ಟೆಂಟ್ ಅಲ್ಲ, ಇಷ್ಟು ನೋಡ್ಕೊಳ್ಳಿ. ಇಷ್ಟನ್ನ ಟಾರ್ಪಲಿನ್ ಕೊಡ್ತಾರೆ, ಡೀಸೆಲ್ ಕೊಡ್ತಾರೆ, ಅದಕ್ಕೆ ಸಬ್ಸಿಡಿ 90%. ಎಕ್ಸಾಂಪಲ್ಗೆ ಟಾರ್ಪಲಿನ್ ಇತ್ತು ಅನ್ಕೊಳ್ಳಿ, ಅದಕ್ಕೆ 80% ಸಬ್ಸಿಡಿ, 90% ಸಬ್ಸಿಡಿ. ನೆಕ್ಸ್ಟ್ ಬರುತ್ತೆ ಯಾವುದು? ಡೀಸೆಲ್ ಇಂಜಿನ್, ಅದಕ್ಕೆ 18% ಸಬ್ಸಿಡಿ.
ಓಕೆ, ಇದು ಕೃಷಿ ಭಾಗ್ಯ ಸ್ಕೀಮ್. ಕೃಷಿ ಭಾಗ್ಯ ಸ್ಕೀಮ್. ನೆಕ್ಸ್ಟ್ ಇದೇನಂತ ಅವಶ್ಯಕತೆ ಇಲ್ಲ, ಬಿಡಿ ಅದು. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ನ್ಯಾಚುರಲ್ ಫಾರ್ಮಿಂಗ್. ಓಕೆ, ಇವೆಲ್ಲ ಸಿಂಪಲ್ ಅಪ್ಪ, ಅಂತ ಒಳಗಡೆ ಏನ್ ಬೆನಿಫಿಟ್ ಏನಿಲ್ಲ. ಸಿಂಪಲ್ ಕೇಳಿದ್ರೆ ಆಬ್ಜೆಕ್ಟಿವ್ ಕೇಳ್ತಾರೆ. ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಗೊತ್ತು. ಓಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಗೊತ್ತು. ZBNF ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಅಷ್ಟೇ, ಏನಿಲ್ಲ. ಇನ್ನೊಂದು ಪರಂಪರಾಗತ ಕೃಷಿ ವಿಕಾಸ ಯೋಜನಾ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಇದೇನ್ ಹೇಳುತ್ತೆ? ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಸಾವಯವ ಕೃಷಿ ಅಂತ ಹೇಳುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಂಥದ್ದು, ಹೌದಲ್ವಾ? ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಂತ ಹೇಳುತ್ತೆ. ಜೊಯ್ಡಾ ತಾಲೂಕು ಆಲ್ರೆಡಿ ಹೇಳಿದೀನಿ. ಜೊಯ್ಡಾ ತಾಲೂಕು ಬಗ್ಗೆ ಆಲ್ರೆಡಿ ಹೇಳಿದೀನಿ. ನೆಕ್ಸ್ಟ್ ಬಂದ್ರೆ ರಾಷ್ಟ್ರೀಯ ಗೋಕಲ್ ಮಿಷನ್. ರಾಷ್ಟ್ರೀಯ ಗೋಕಲ್ ಮಿಷನ್. ರಾಷ್ಟ್ರೀಯ ಗೋಕಲ್ ಮಿಷನ್ ಏನ್ ಹೇಳುತ್ತೆ ನೋಡಿ? ಇನ್ಕ್ರೀಸ್ ದಿ, ಫಸ್ಟ್ ಹೋಗೋಣ, ಇನ್ಕ್ರೀಸ್ ದ ಫೀಮೇಲ್ ಕಾಫ್ ಬರ್ತ್ ರೇಟ್ ವಯಾ ಸೆಕ್ಸ್ಡ್ ಸೆಮನ್ ಅಕ್ಯುರಸಿ ಟಾರ್ಗೆಟ್. ಅಂದ್ರೆ ಗೋಕುಲ್ ಮಿಷನ್ ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು, ಈ ಲೈವ್ ಸ್ಟಾಕ್ ಗಳಿದಲ್ಲ, ಎಸ್ಪೆಷಲಿ ಏನು ಈ ಕೌವು ಇವೆಲ್ಲ ಇದೆಲ್ಲ, ಇದ್ರದ ಪಾಪ್ಯುಲೇಷನ್, ಎಸ್ಪೆಷಲಿ ಯಾರ್ ಪಾಪ್ಯುಲೇಷನ್? ಕ್ಯಾಟರ್ ಮೀನ್ಸ್ ಅಂದ್ರೆ ಈ ಮಿಲ್ಕ್ ಕೊಡ್ತಾವಲ್ಲ ಅಂತ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಕ್ಕೆ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ನೋಡಿ, ಇದು ಡೈರಿ ಫಾರ್ಮರ್ ಯೂಸಿಂಗ್ ಎ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಸರ್ವಿಸ್ 100% ಗ್ರಾಂಟ್ಸ್ ಇನ್ ಏಡ್ ಬೇಸಿಸ್ ಫಂಡಿಂಗ್. ಓಕೆ, ಇದು ಕೂಡ ಫ್ರೀ. ನೆಕ್ಸ್ಟ್ ನಂದಿನಿ ಸೆಕ್ಸ್ ಸಾರ್ಟೆಡ್ ಸೆಮೆನ್ ಅಂತ ಪ್ರಮೋಟ್ ದ ಫೀಮೇಲ್ ಕಾಫ್ ಬಯಾಸ್ಡ್ ಬ್ರೀಡಿಂಗ್ ಫಾರ್ ಡೈರಿ ಫಾರ್ಮರ್ಸ್ ಗೆ ಕೊಡುವಂಥದ್ದು ಇದು. ನೆಕ್ಸ್ಟ್ ಶೆಫರ್ಡ್, ಇದೊಂದ್ಸಲ ಕೇಳಿದ್ರು, ಇದೊಂದು ಮೊನ್ನೆ ಕೇಳಿದ್ರು, ಯಾವ್ದು KS ಅಲ್ಲಿ ಕೇಳಿದ್ರು. KS ಒಂದು ಪೇಪರ್ ಕ್ಯಾನ್ಸಲ್ ಆಯ್ತಲ್ಲ, ಆ ಪೇಪರ್ ಕೇಳಿದ್ರು. ಏನಂತ? ಶೆಫರ್ಡ್ ಸುರಕ್ಷಾ ಯೋಜನಾ ಅನುಗ್ರಹ ಕೊಡುಗೆ ಅಂತ. ಅನುಗ್ರಹ ಕೊಡುಗೆ ಏನ್ ಹೇಳುತ್ತೆ? ಅನುಗ್ರಹ ಕೊಡುಗೆ ಕಾಂಪೆನ್ಸೆಂಟ್ ಶೆಫರ್ಡ್ ಫಾರ್ ಲೈಫ್ ಸ್ಟಾಕ್ ಆರ್ ಪರ್ಸನಲ್ ಲಾಸ್. ಎಕ್ಸಾಂಪಲ್, ಕುರಿಗಾಯಿಗಳು ಇರ್ತಾರಲ್ವಾ, ಅವರಲ್ಲಿ ಒಂದೊಂದು ಏನಾಗುತ್ತೆ, ಒಂದೊಂದು ಕೇಸ್ ಏನಾದ್ರು ಆಕ್ಸಿಡೆಂಟ್ ಆಗಿ ಪ್ರಾಣಿ ತಿರೋಯ್ತು, ಶಿಪ್ ತಿರೋಯ್ತು ಅನ್ಕೊಳ್ಳಿ, ಆಗ ಏನ್ ಮಾಡ್ತಾರೆ ನಿಮ್ಗೆ, ಅಲ್ಲಿ ನಿಮ್ಗೆ ಕಾಂಪನ್ಸೇಷನ್ ಕೊಡ್ತಾರೆ. ಎಕ್ಸಾಂಪಲ್, ಒಂದು ಶಿಪ್ ಓಕೆ 6 ಮಂತ್ಸ್ಗಿಂತ ಕಡಿಮೆ ಇತ್ತು ಅನ್ಕೊಳ್ಳಿ, ಎಷ್ಟು ಕೊಡ್ತಾರೆ? 3,500 ಕೊಡ್ತಾರೆ, ತಿರೋಯ್ತು ಅಂದ್ರೆ. ನೆಕ್ಸ್ಟ್ ಇನ್ನೊಂದು ಎಬೋ 6 ಮಂತ್ಸ್ ಇತ್ತು ಅನ್ಕೊಳ್ಳಿ, ಎಬೋ 6 ಮಂತ್ ಇತ್ತು ಅನ್ಕೊಳ್ಳಿ, ಇದಕ್ಕೆ ಎಷ್ಟು ಕೊಡ್ತಾರೆ? 5,000 ಕಾಂಪನ್ಸೇಷನ್ ಕೊಡ್ತಾರೆ. ಏನಾದ್ರು ತೀರೋಯ್ತು ಅಂದ್ರೆ ಕಾಂಪನ್ಸೇಟ್ ಆಸ್ ಪರ್ ದ ಸ್ಕೀಮ್ ನಾಮ್ಸ್. ಇದು 3,500 5,000. ನೆಕ್ಸ್ಟ್ ಫಿಶರ್ಮ್ಯಾನ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಮಾಡ್ತಾರೆ. ಫಿಶರ್ಮ್ಯಾನ್ ಡಿಸಾಸ್ಟರ್ ರಿಲೀಫ್ ಫಂಡ್ ಮಾಡ್ತಾರೆ. ಡೆತ್ ಆದ್ರೆ ಎಷ್ಟು? 10 lakhs ಫಿಶರ್ಮ್ಯಾನ್ಸ್ಗಳಿಗೆ. ಇದು ಡೆತ್ ಆದ್ರೆ 10 lakhs ಕೊಡ್ತಾರೆ. ಡಿಸಬಿಲಿಟಿ ಆಯ್ತು ಅಂದ್ರೆ 4 lakh. ಮೆಡಿಕಲ್ ಎಷ್ಟು? ಅಪ್ ಟು 3 lakh. ಬೋಟ್ ಆರ್ ನೆಟ್ ಲಾಸ್ ಆಯ್ತು ಅಂದ್ರೆ ನಿಮ್ಗೆ 10 lakh, ಮ್ಯಾಕ್ಸಿಮಮ್ 50% ಪರ್ಚೇಸ್ ವ್ಯಾಲ್ಯೂ. ಇಷ್ಟು ನಿಮ್ಗೆ ಎಲ್ಲಿ ಕೊಡ್ತಾರೆ? ಫಿಶರಿ ಸೆಕ್ಟರ್ಗೆ ಇದೊಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಫಿಶರಿ ಸೆಕ್ಟರ್ಗೆ ಇದೊಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅಲ್ಲಿ ಶೆಫರ್ಡ್ ಆರ್ ಅನುಗ್ರಹ, ಇದು ಇಂಪಾರ್ಟೆಂಟ್ ಅಪ್ಪ. ಇದು ಕೇಳಿದ್ರು ಆಲ್ರೆಡಿ ಲಾಸ್ಟ್ ಇಯರ್ ಕೇಳಿದ್ರು, ಯಾಕೆಂದ್ರೆ ಅದು ಹೊಸ ನ್ಯೂ ಸ್ಕೀಮ್ ಆಗಿತ್ತು, ಅದಕ್ಕೋಸ್ಕರ ಕೇಳಿದ್ರು. ನೆಕ್ಸ್ಟ್ ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ, ಸಬ್ಸಿಡಿ ಸ್ಕೀಮ್ ಎಲ್ಲ ಇಂಪಾರ್ಟೆಂಟ್ ಇಲ್ಲ, ಬಿಡಿ. ಅನ್ನಭಾಗ್ಯ. ಓಕೆ, ಅನ್ನಭಾಗ್ಯ ಏನ್ ಮಾಡುತ್ತೆ? ಅನ್ನಭಾಗ್ಯ ಯಾವ್ದ್ರ ಅಂಡರ್ ಬಂದಿರತಕ್ಕಂಥದ್ದು? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಅಲ್ಲಿ ಬಂದಿರತಕ್ಕಂಥದ್ದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ? ನಿಮ್ಗೆ 2 ತರ ಬರುತ್ತೆ. ಒಂದು ಯಾರು ಬರ್ತಾರೆ? ಏನು ಅನ್ನ AAY ಅಂತ್ಯೋದಯ ಅನ್ನ ಯೋಜನೆ ಅಂತ ಬರುತ್ತೆ. ಇನ್ನೊಂದು PHS ಅಂತ ಬರುತ್ತೆ, ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಬರ್ತಾರೆ. ಇವ್ರಿಗೆ ಎಷ್ಟಪ್ಪ ಅಂದ್ರೆ 30 kg 35 kg 35 kg. ಇವ್ರು ಯಾರು? ಕಡು ಬಡವರು. ಓಕೆ, ಕಡು ಬಡವರು ಅಂತಾರಲ್ಲ ಅವ್ರಿಗೆ. ಓಕೆ, ಇದು PHS ಅಂದ್ರೆ BPL ಕಾರ್ಡ್ ಹೋಲ್ಡರ್ಸ್ಗೆ ಎಷ್ಟು ಕೊಡ್ತಾರೆ? ಇವ್ರಿಗೆ 5 kg ಕೊಡ್ತಾರೆ. 5 kg ಎಲ್ಲಿಂದ ಕೊಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಂದ ಕೊಡ್ತಾರೆ. ಕರ್ನಾಟಕ ಏನ್ ಮಾಡ್ತು? ಅದಕ್ಕೆ ಮತ್ತೆ 5 kg ಕೊಡ್ತು, 5 kg. ಓಕೆ, ನೆಕ್ಸ್ಟ್ ನೋಡಿ, ಇದು PHS 5 kg ರೈಸ್ ಆರ್ ಪರ್ ಮೆಂಬರ್ ಮಂತ್ ಫ್ರೀ. ಆನ್ ಟಾಪ್ ಆಫ್ ದಿ ಸೆಂಟರ್ 5 kg NFSA. ಟೋಟಲ್ 10 kg ಟೋಟಲ್ ಕೊಡ್ತಾರೆ. AAY ಎಂದರೆ 35 kg. ಇದು ಕಡು ಬಡವರಿಗೆ ಕೊಡುವಂಥದ್ದು ಇದು. ನೆಕ್ಸ್ಟ್ ಇದೇನು ಇಂಪಾರ್ಟೆಂಟ್ ಅಲ್ಲ, ಬಿಟ್ಟು ಹಾಕಿದ್ವಿ. ನೆಕ್ಸ್ಟ್ ಅನ್ನಭಾಗ್ಯ DBT ಕ್ಯಾಶ್ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟು ಜನ ಕ್ಯಾಶ್ ಯಾವುದು? ಕರ್ನಾಟಕ ಏನ್ ಮಾಡ್ತು? ಇಲ್ಲ ನಾವು ಇದು ಕೊಡಕ್ಕಾಗಲ್ಲ, ಏನು ಅನ್ನಭಾಗ್ಯ ಮೀನ್ಸ್ ಫುಡ್ ಕೊಡಕ್ಕಾಗಲ್ಲ ಅಂತ ಹೇಳಿ ಅಮೌಂಟ್ ಕೊಡ್ತಲ್ಲ, ಎಷ್ಟು? 170.
170 kg. ಪಂಚ ಗ್ಯಾರಂಟಿ ಇದಾವಲ್ಲ, ಅದರಲ್ಲಿ ಒಂದು ಕೂಡ ಪಾರ್ಟ್ ಇದೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಮಿಲ್ಕ್, KMF ಬಗ್ಗೆ ಗೊತ್ತು. ಇನ್ಶೂರೆನ್ಸ್ ಕಂಪನಿ, ಇದು ಹೆಬ್ಬಾಳ ಅಂತದ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಬಿಟ್ಟಿದೆ. ನೆಕ್ಸ್ಟ್ ಹಾರ್ಟಿಕಲ್ಚರ್ ಸೆಕ್ಟರ್. ಹಾರ್ಟಿಕಲ್ಚರ್ ಸೆಕ್ಟರ್ ಡೌಟ್ಸ್ ಇದೆಯಾ? ಡೌಟ್ಸ್? ಬೋರ್ ಅನ್ಸುತ್ತೆ ಸ್ಕೀಮ್ಸ್ಗಳು ಬೋರ್ ಅನ್ಸುತ್ತೆ ಸ್ವಲ್ಪ, ಯಾಕೆಂದ್ರೆ ಇದ್ರ ಬಗ್ಗೆನೆ ಅತಿ ಹೆಚ್ಚು ಕ್ವಶನ್ ಬರುವಂತದ್ದು. ಅಗ್ರಿಕಲ್ಚರ್ ಸ್ಕೀಮ್ಸ್ಗಳೇ ಕ್ವಶನ್ ಬರುವಂತದ್ದು, ಮತ್ತೆ ಡಾಟಾ ಜೊತೆಗೆ ಅಗ್ರಿಕಲ್ಚರ್ ಸ್ಕೀಮ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ನಾನೇನ್ PPT ಕೊಟ್ಟಿದ್ದೀನಲ್ಲ ಅಷ್ಟು ಓದಿ ಸಾಕು, ಅಷ್ಟು ಓದಿ. ಓಕೆ, ಇದನ್ನ ಮತ್ತೆ ನಾನು ಎನ್ರಿಚ್ ಮಾಡ್ತೀನಿ ಯಾವಾಗ? ಬಜೆಟ್ ಬಂದಾಗ ಮತ್ತೆ ಇದಕ್ಕೆ ಆಡ್ ಮಾಡ್ತೀನಿ, ಸ್ವಲ್ಪ ನೋಡ್ಕೊಂಡಿರಿ. ಬಜೆಟ್ ಏನೇನು ಚೇಂಜಸ್ ಆಗಿದೆ ಅದನ್ನ ನೋಡಿ. ಲಾಸ್ಟ್ ಅಲ್ಲಿ ಒಂದು ಕಂಪ್ರೆನ್ಸಿವ್ ಪ್ರೋಗ್ರಾಮ್ಸ್ PDF ಕೊಡ್ತೀನಿ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಡೌಟ್ಸ್? ಎನಿ ಡೌಟ್ಸ್? Okay, next. Horticulture. Okay, horticulture ಬಂದಾಗ ಏರಿಯಾ ಅಂಡರ್ ಹಾರ್ಟಿಕಲ್ಚರ್. ಎಷ್ಟು ಏರಿಯಾ ಇದೆ ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಎಷ್ಟಿದೆ? ನೆಕ್ಸ್ಟ್ ಹೆಕ್ಟರ್ಸ್ 0.92 ಇನ್ಕ್ರೀಸ್ ಅಂತೆ. ಲಾಸ್ಟ್ ಇಯರ್ಗಿಂತ ಈ ಇಯರ್ ಇನ್ಕ್ರೀಸ್ ಆಗಿದೆ, ಏನು ಅವಶ್ಯಕತೆ ಇಲ್ಲಪ್ಪ ನಾನು ಕೇಳಿದ್ರೆ. ಇದನ್ನು ನೋಡ್ಕೊಳ್ಳಿ. ಹಾರ್ಟಿಕಲ್ಚರ್ ಶೇರ್ ಇಂದಿ ಸ್ಟೇಟ್ GSTP 3.05. ಆರ್ಡರ್ ಕೇಳ್ತಾರೆ. ಕ್ರಾಪ್ಸ್ ಎಷ್ಟಿದೆ? ಫುಡ್ ಕ್ರಾಪ್ಸ್ ಎಷ್ಟಿದೆ? ಹಾರ್ಟಿಕಲ್ಚರ್ ಕ್ರಾಪ್ ಎಷ್ಟಿದೆ? ಫಿಶರಿ ಎಷ್ಟಿದೆ? ಓಕೆ, ಈ ತರ ಕೇಳ್ತಾರೆ. ಮತ್ತೆ ಲೈಫ್ ಸ್ಟಾಕ್ ಸೆಕ್ಟರ್ಸ್ ಕಾಂಟ್ರಿಬ್ಯೂಷನ್ ಟು ಅಗ್ರಿಕಲ್ಚರ್ GDP ಎಷ್ಟಿದೆ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಇದನ್ನ ನೋಡೋಣ ಯಾವ ಎಷ್ಟು ಅಂತ ನೋಡಿ. ಇದು 3.05 ನೋಡಿ. ಇನ್ನು ಈ ತರನು ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲೂ 3.05 ಎಷ್ಟಕ್ಕೆ? 10% ಅನ್ಕೊಳ್ಳಿ. 10% ಯಾವುದು? ಅಗ್ರಿಕಲ್ಚರ್ ಇರುವಂತದ್ದು ಸೆಕ್ಟರ್ಸ್ಗೆ. ಹಾಗಾದ್ರೆ ಅಗ್ರಿಕಲ್ಚರ್ಗೆ ಎಷ್ಟಾಯ್ತದೆ ಪರ್ಸೆಂಟೇಜ್? ಹಾರ್ಟಿಕಲ್ಚರ್ ಪರ್ಸೆಂಟೇಜ್ ಎಷ್ಟು? 30%. 30% ಆಫ್ ದಿ ಅಗ್ರಿಕಲ್ಚರ್ GDP ಎಲ್ಲಿಂದ ಬರ್ತಾ ಇದೆ? ಎಸ್, 30% ಆಫ್ ದಿ ಅಗ್ರಿಕಲ್ಚರ್ GDP ಎಲ್ಲಿಂದ ಬರ್ತಾ ಇದೆ? ಹಾರ್ಟಿಕಲ್ಚರ್ ಸೆಕ್ಟರ್ ಇಂದ ಬರ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ಲಿ ಅಲ್ಲ, ಅಪ್ರಾಕ್ಸಿಮೇಟ್ಲಿ 30% ಏನು ಹಾರ್ಟಿಕಲ್ಚರ್ ಇಂದ ಬರ್ತಾ ಇದೆ ಅಂತ ನೀವು ಡಿರೈವ್ ಮಾಡ್ಕೋಬಹುದು. ಮತ್ತೆ ನೋಡಿ, ಕಂಪ್ರೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವೆರಿ ಇಂಪಾರ್ಟೆಂಟ್. ಏನು ಫುಲ್ಲು ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್, ಇದನ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇನ್ನು ಸಬ್ಸಿಡಿ ಯಾರು ಕೊಡ್ತಾರೆ? ಸಬ್ಸಿಡಿ 40% ಸಬ್ಸಿಡಿ ಫಾರ್ ಆಲ್ ಕ್ಯಾಟಗರೀಸ್. ಏನೇ ತಗೊಂಡ್ರು ಕೂಡ ನಿಮಗೆ ಏನು 40% ಸಬ್ಸಿಡಿ ಕೊಡ್ತಾ ಇದ್ದಾರೆ ಕಂಪ್ರೆನ್ಸಿವ್ ಹಾರ್ಟಿಕಲ್ಚರ್ ಪ್ರೋಗ್ರಾಮ್ ಅಲ್ಲಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಸಬ್ಮಿಷನ್ ಆಲ್ರೆಡಿ ನೋಡಿದೀವಿ, ಜಸ್ಟ್ ಒಂದ್ಸರಿ. ಇನ್ನೊಂದು ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸರ್ವಿಸ್. ಅನಿಮಲ್ ಹಸ್ಬೆಂಡ್ರಿ ಇದೇನ್ ಹೇಳುತ್ತೆ? 20th ಲೈಫ್ ಸ್ಟಾಕ್ ಸೆನ್ಸಸ್. ಆಲ್ರೆಡಿ ಎವ್ರಿ ಇಯರ್ ಏನ್ ಮಾಡ್ತಾರೆ? 1919 ಇಂದ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ? ಪ್ರತಿ ಇಯರ್ 5 ಇಯರ್ಗೆ ಒಂದ್ಸಲಿ ಒಂದು ಸೆನ್ಸಸ್ ಮಾಡ್ತಾರೆ. ಅದೇ ಲೈಫ್ ಸ್ಟಾಕ್ ಸೆನ್ಸಸ್. ಕೇಳ್ತಾರೆ ನಿಮ್ಗೆ ಯಾವಾಗ ಸ್ಟಾರ್ಟ್ ಮಾಡಿದ್ದು? 1919 ನಲ್ಲಿ. ಓಕೆ, ಎಷ್ಟು ವರ್ಷಕ್ಕೊಂದ್ಸಲಿ? 5 ಇಯರ್ಸ್ಗೊಂದ್ಸಲಿ. ಓಕೆನಾ? ಯಾವುದು? ಲೈಫ್ ಸ್ಟಾಕ್ ಸೆನ್ಸಸ್. ಈಗ ಎಷ್ಟು ಅಂತ ಕೇಳ್ತಾರೆ. ಈಗ 20 ಇದು ಸರ್ವೆಲಿ 20 ಅಲ್ಲೇ ಇದ್ದಾರೆ. ಸರ್ವೆ 20 ಇದ್ದಾರೆ. ಆಲ್ರೆಡಿ 21st ಬಂದೈತೆ. ಇದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಲೈಫ್ ಸ್ಟಾಕ್ ಸೆನ್ಸಸ್ ಕರ್ನಾಟಕ ಎಷ್ಟಿದೆ ನೋಡಿ? 3.03 crore ಲೈಫ್ ಸ್ಟಾಕ್ ಅಂತೆ. ಕರ್ನಾಟಕದಲ್ಲಿ 3.03 crore ಲೈಫ್ ಸ್ಟಾಕ್ಸ್ ಇದಾವೆ. ಅಂದ್ರೆ 5.41% ಆಫ್ ದಿ ಇಂಡಿಯಾಸ್ ಟೋಟಲ್. ಜೊತೆಗೆ ನೋಡಿ 5.95 crore ಪೌಲ್ಟ್ರಿ. ಅಂದ್ರೆ ಹೆಚ್ಚು ಕಮ್ಮಿ 6 ಕೋಟಿ ಪೌಲ್ಟ್ರಿ ಇರುವಂತದ್ದು. ಎಷ್ಟು? 7% ಆಫ್ ದಿ ಇಂಡಿಯಾಸ್ ಟೋಟಲ್. ಅಂದ್ರೆ 7% ಕರ್ನಾಟಕ ಪೌಲ್ಟ್ರಿ ಕಾಂಟ್ರಿಬ್ಯೂಷನ್ ಇನ್ ಇಂಡಿಯಾ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 7%. ಅದೇ ರೀತಿ ನಿಮ್ಗೆ ಲೈಫ್ ಸ್ಟಾಕ್ ಅಂತ ಬಂದ್ರೆ 3.03. ನೆಕ್ಸ್ಟ್ ಅನಿಮಲ್ ಹಸ್ಬೆಂಡ್ರಿ ಶೇರ್ ಎಷ್ಟೈತೆ? 3.64. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಕೇಳ್ತಾರೆ, ಕಂಪೇರ್ ಮಾಡ್ತಾರೆ. ಅನಿಮಲ್ ಹಸ್ಬೆಂಡ್ರಿ ಹೆಚ್ಚಿದೆಯಾ? ಇಲ್ಲ. ಅನಿಮಲ್ ಹಸ್ಬೆಂಡ್ರಿ ಹೆಚ್ಚಿದೆಯಾ? ಇಲ್ಲ ಹಾರ್ಟಿಕಲ್ಚರ್ ಹೆಚ್ಚಿದೆ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು? ಅನಿಮಲ್ ಹಸ್ಬೆಂಡ್ರಿ ಹೆಚ್ಚಿದೆ. ಅನಿಮಲ್ ಹಸ್ಬೆಂಡ್ರಿ 3.64, ಅದು 3.05.
3.64 ಅಲ್ಲಿ 3.05 ಅಲ್ಲಿ ಅದಕ್ಕೋಸ್ಕರ ಅನಿಮಲ್ ಹಸ್ಬೆಂಡ್ರಿ ಏನು ಆರ್ಟಿಕಲ್ಚರ್ಗಿಂತ ಹೆಚ್ಚಿದೆ. ನೆಕ್ಸ್ಟ್ ಇದು ಅನಿಮಲ್ ಬಜೆಟ್ ಇವೆಲ್ಲ ಬೇಕಾಗಿಲ್ಲ, ಬೇಕಾಗಿಲ್ಲ, ಏನ್ಕಾಗ್ತದೆ ಅಂತ ನನಗೂ ಗೊತ್ತಿಲ್ಲ. ಓಕೆ, ಇವೆಲ್ಲ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರಾಷ್ಟ್ರೀಯ ಗೋಕುಲ ಮಿಷನ್ ಬಗ್ಗೆ ಹೇಳಿದ್ನಲ್ಲ, ರಾಷ್ಟ್ರೀಯ ಗೋಕುಲ್ ಮಿಷನ್ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದೀನಿ. ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಆಲ್ರೆಡಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದೀನಿ. ಏನ್ ಹೇಳುತ್ತೆ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಫಿಮೇಲ್ ಸೆಕ್ಸ್ಡ್ ಸೆಮೆನ್ ಫಾರ್ ಫಿಮೇಲ್ ಕಾಪ್ ಪ್ರೊಡಕ್ಷನ್ 90% ಅಕ್ಯುರಸಿ ಟಾರ್ಗೆಟ್ ಅಂತೆ. ನೆಕ್ಸ್ಟ್ ಇದು ಏನಂತಾರೆ, ಇದನ್ನ FMD ಫುಟ್ ಮೌತ್ ಡಿಸೀಸ್ ಅಂತ ಕರೀತಾರೆ. ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ. ಇದು ಕೂಡ ನಿಮ್ಗೆ ಏನ್ ಕೊಡ್ತಾರೆ? ಇದಕ್ಕೆ ವ್ಯಾಕ್ಸಿನ್ ಕೊಡ್ತಾರೆ. ಗೋಶಾಲಾ ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇನ್ನೊಂದು ಅನುಗ್ರಹ ಕೂಡ ಹೇಳಿದ್ವಿ. ಇದು ಏನ್ ಹೇಳ್ತಾರೆ ಅಂದ್ರೆ, ಈ ಸ್ಲೈಡ್ಸ್ ಏನಪ್ಪಾ ಅಂದ್ರೆ ಲಾಸ್ಟ್ ಬಜೆಟ್ ತಿಳಿರುವಂತದ್ದು. ನಾನು ಅದು ಹೇಳಿದ್ದು ಓವರ್ ಆಲ್ ಸ್ಕೀಮ್ ಏನಿದೆ ಹೇಳಿದೆ ಅಂತ ಹೇಳಿದೆ. ಸ್ಕೀಮ್ ಏನಿದೆ ಅಂತ ಹೇಳಿದೀನಿ. ಇದೇನ್ ಹೇಳ್ತಾ ಇದೆ, ಲಾಸ್ಟ್ ಇಯರ್ ಏನೇನು ಎಷ್ಟೆಷ್ಟು ಅಮೌಂಟ್ ಪೇ ಮಾಡಿರೋ ಅಂತ ಹೇಳಿದೆ. ಅವೆಲ್ಲ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಲೀವ್ ಇಟ್. ನೆಕ್ಸ್ಟ್ KMF ನೆಟ್ವರ್ಕ್ ಎಷ್ಟಿದೆ ನೋಡಿ. ಕರ್ನಾಟಕದಲ್ಲಿ ಎಷ್ಟು? 30 ಲಕ್ಷ ಮಿಲ್ಕ್ ಪ್ರೊಡ್ಯೂಸರ್ ಇದಂತೆ. ಅಂದ್ರೆ ಈ ಹಾಲು ಉತ್ಪಾದಕರು ಇದಾರಂತೆ. 30 ಲಕ್ಷ ಹಾಲು ಉತ್ಪಾದಕರು. ಅದರಲ್ಲಿ ನಿಮ್ಗೆ 9.9 ಲ್ಯಾಕ್ ಆಕ್ಟಿವ್ ಅಂತೆ. ಅವರೇಜ್ ಡೈಲಿ ಪ್ರೊಕ್ಯೂರ್ಮೆಂಟ್ ಹೇಳಿದಿನಲ್ಲ, 1 crore ಆಲ್ರೆಡಿ ರೀಚ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 45 ಮಿಲ್ಕ್ ಪ್ರೊಸೆಸಿಂಗ್ ಪ್ಲಾಂಟ್ಸ್, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಅವರೇಜ್ ಡೈಲಿ ಸೇಲ್ ನೋಡಿ. ಇದು ಏನಪ್ಪ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಏನಂತ ತೋರಿಸುತ್ತೆ ಅಂದ್ರೆ ಅವರೇಜ್ ಡೈಲಿ ಸೇಲ್ ಎಷ್ಟೈತೆ? 46 ಲ್ಯಾಕ್ ಇದೆ. ನಮ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಎಷ್ಟು? 1 crore. ಇನ್ನು ಉಳಿದಿರ್ತಕ್ಕಂಥ ಏನ್ ಮಾಡ್ತಾ ಇದಾರೆ? ಪ್ರಾಡಕ್ಟ್ಗಳು, ಎಸ್ಪೆಷಲಿ ಮಿಲ್ಕ್ ಪೌಡರ್ಗಳು ಮಾಡ್ತಾ ಇದ್ದೇವೆ. ಏನ್ಕಪ್ಪ ನಮ್ಗೆ ಇದು ಕೊಡ್ತಲ್ಲ, ಏನು ಚಿಕ್ಕ 1 to 10 ಮಿಲ್ಕ್ ಕೊಡೋದ್ ಬಂತಲ್ಲ ಪ್ರೋಗ್ರಾಮ್. ಏನಕ್ಕಂತ ಅಂದ್ರೆ ನಮ್ಮಲ್ಲಿ ಸರ್ಪ್ಲಸ್ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಅದನ್ನೇನ್ ಮಾಡಿದ್ರು, ಈ ಪೌಡರ್ ಕನ್ವರ್ಟ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಕೃಷಿ ಹಾಲು ಭಾಗ್ಯ ಯಾವ್ದೋ ಒಂದು ಬರ್ತದಲ್ಲ, ಅನ್ನಭಾಗ್ಯ ಅಲ್ಲ, ಕ್ಷೀರಭಾಗ್ಯ ಅನ್ನೋ ಸ್ಕೀಮ್ ನ ಕೊಟ್ರಲ್ಲ. ಇದು ಇಂಪಾರ್ಟೆಂಟ್. ಇದೇನು ಇಂಪಾರ್ಟೆಂಟ್ ಅಲ್ಲಿ ಬಿಟ್ಬಿಡಿ ಅಷ್ಟೇ. ನೆಕ್ಸ್ಟ್ ರಾಷ್ಟ್ರೀಯ ಗೋಕುಲ್ ಮಿಷನ್ ಆಲ್ರೆಡಿ ರಿಪೀಟ್ ಅನ್ಸುತ್ತೆ ಇದು. ನೆಕ್ಸ್ಟ್ ಫಿಶರೀಸ್ ಬನ್ನಿ. ಫಿಶರಿ ಸೆಕ್ಟರ್ ಅಂತ ಬಂದ್ರೆ ನಾನು ಹೇಳಿದ್ನಲ್ಲ, ಈಗ ಲಾಸ್ಟ್ ಇಯರ್ ಅತಿ ಹೆಚ್ಚು ಜಂಪ್ ಆಗಿರ್ತಕ್ಕಂಥ ಸೆಕ್ಟರ್ ಯಾವ್ದು ಅಂತ ಕೇಳಿದ್ರೆ ಫಿಶರಿ ಸೆಕ್ಟರ್. 29% ಏನೋ ಜಂಪ್ ಆಗಿದೆ, 24 ಏನೋ ಜಂಪ್ ಆಗಿದೆ ನೋಡಿ. ಫಿಶ್ ಪ್ರೊಡಕ್ಷನ್ ಎಷ್ಟಿದೆ? ಟನ್ ಇದೆ. ಎಷ್ಟು ಟನ್ ಇದೆ? ಎಷ್ಟಿದೆ? ಎಷ್ಟು ಪರ್ಸೆಂಟ್ ಆಫ್ GDP ಇದೆ? 0.68%. ಕೇಳ್ಬೋದು ನಿಮ್ಗೆ. ಹೈಯೆಸ್ಟ್ ಈಗ ನೋಡ್ಕೊಂಡ್ ಬಂದಿರೋದ್ರಲ್ಲಿ ಫಸ್ಟ್ ಎಷ್ಟು ಹೈಯೆಸ್ಟ್ ಯಾವುದು? ಲೈವ್ ಸ್ಟಾಕ್, ಅನಿಮಲ್ ಹಸ್ಬೆಂಡ್ರಿ. ಎಷ್ಟು? 3.64. ಇದಾದ ನಂತರ ಬರುವಂತದ್ದು ನಿಮ್ಗೆ ಹಾರ್ಟಿಕಲ್ಚರ್. ಎಷ್ಟಿದೆ? ಎಷ್ಟು ಪರ್ಸೆಂಟ್ ಇದೆ? 3.05. ನೆಕ್ಸ್ಟ್ ಫಿಶರಿ ಸೆಕ್ಟರ್ ಎಷ್ಟಿದೆ? 0.48. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು? ಯಾವ್ದಪ್ಪ ಅಂತ ಕೇಳಿದ್ರೆ ಯಾವುದು? ಫುಡ್ ಗ್ರೈನ್ಸ್. ಉಳಿದಿರ್ತಕ್ಕಂಥದ್ದು ಫುಡ್ ಗ್ರೈನ್. ವೆರಿ ವೆರಿ ಇಂಪಾರ್ಟೆಂಟ್. ಹೈಯೆಸ್ಟ್ ಯಾವ್ದಂಗಾರೆ? ಫುಡ್ ಗ್ರೈನ್, ಲೈವ್ ಸ್ಟಾಕ್, ಹಾರ್ಟಿಕಲ್ಚರ್, ಫಿಶರಿ. ಈ ತರ ನೀವು ಮಾರ್ಕ್ ಓದನಾಗ ಈ ತರ ಇದು ಮಾಡ್ಬೇಕು, ಡಿಸಿಷನ್ ಮಾಡ್ಬೇಕು. ಓಕೆ, ಫಿಶರಿ ಬಜೆಟ್ ಎಲ್ಲ ಅವಶ್ಯಕತೆ ಇಲ್ಲ. ಫಿಶರಿ ಡಿಸಾಸ್ಟರ್ ರಿಲೀಫ್ ಫಂಡ್. ಇನ್ನೊಂದು ನೋಡ್ಕೊಳ್ಳಿ, ಮತ್ಸ್ಯವಾಹಿನಿ ಏನ್ ಹೇಳುತ್ತೆ? 150 ಆಟೋ ರಿಕ್ಷೋಸ್ ಅಪ್ರೂವ್ಡ್ ಫಾರ್ ಫಿಶ್ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ 150 ಆಟೋಗಳನ್ನ ಮಾಡಿದ್ದಾರೆ. ಅದು ಏನಂತಾರದ್ನ ಮತ್ಸ್ಯವಾಹಿನಿ ಅಂತ ಕರೀತಾರೆ. ಮತ್ಸ್ಯವಾಹಿನಿ. ಇನ್ನೊಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ. ಓಕೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಯಾರಿಗೆ? ಈ ಫಿಶರಿ ಡೆವಲಪ್ಮೆಂಟ್, ಓವರ್ ಆಲ್ ಫಿಶರಿ ಡೆವಲಪ್ಮೆಂಟ್ ಇರ್ತಕ್ಕಂಥ ಪ್ರೋಗ್ರಾಮ್. ಏನ್ ಹೇಳುತ್ತೆ? ಬ್ರಿಂಗ್ ಎ ಸಿಗ್ನಿಫಿಕೆಂಟ್ ಗ್ರೋತ್ ಇನ್ ಫಿಶರೀಸ್ ವಯಾ ಕಲ್ಚರ್, ಕ್ಯಾಪ್ಚರ್, ವ್ಯಾಲಿಡೇಷನ್ ಅಂಡ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಇಲ್ಲಿ ಏನ್ ಮಾಡುತ್ತೆ? ಬೆನಿಫಿಷಿಯರಿ SC, ST, ವುಮೆನ್ ಅಂಡ್ ಜನರಲ್ ಕ್ಯಾಟಗರೀಸ್ ನೋಡಿ ಸರಿ ಇದು ಕೊಡ್ತಾರೆ. ಏನು? SC, ST ಗೆ 60% ಸಬ್ಸಿಡಿ, ಜನರಲ್ಗೆ 40% ಆಫ್ ಯೂನಿಟ್ ಕಾಸ್ಟ್. ನೀನ್ ಏನೇ ತಗೋತೀನಿ ನೋಡಿ. ಫಿಶರಿಗೆ ಯಾವ್ದೋ ಒಂದು ಬೋಟ್ ತಗೊಂಡೆ, ಬೋಟಲ್ಲಿ ಈ ತರ. ನೆಕ್ಸ್ಟ್ ಆ ಪ್ರೊಸೆಸಿಂಗ್ ಅಲ್ಲಿ ಇಷ್ಟು % ಸಬ್ಸಿಡಿ. ಈ ತರ ಕೊಡುವಂಥದ್ದೇ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ. ನೆಕ್ಸ್ಟ್ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆಕ್ಸಿಡೆಂಟ್ ಇನ್ಸೂರೆನ್ಸ್ ಆಲ್ರೆಡಿ ಹೇಳಿದೀನಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಬಿಡಪ್ಪ ಇದು ಏನ್. ನೆಕ್ಸ್ಟ್ ಬಂತು ಅಂದ್ರೆ ಕರ್ನಾಟಕ ಡೇಟಾ. ಲೈವ್ ಸ್ಟಾಕ್ ಪಾಪ್ಯುಲೇಷನ್ 3.03, ಪೌಲ್ಟ್ರಿ ಪಾಪ್ಯುಲೇಷನ್ 3.95. ಲೈವ್ ಸ್ಟಾಕ್ ಎಷ್ಟಿದೆ? 5.41%. 5.41% ಎಷ್ಟು ಪರ್ಸೆಂಟ್ ಆಫ್ ದಿ ನ್ಯಾಷನಲ್?
ನ್ಯಾಷನಲ್ ಲೈಫ್ ಸ್ಟಾಕ್ ಅಲ್ಲಿ. ನೆಕ್ಸ್ಟ್ ಪೋಲ್ಟ್ರಿ ನ್ಯಾಷನಲ್, ಇದು ಕೂಡ 7% ನ್ಯಾಷನಲ್. GDP ಶೇರ್ ಎಷ್ಟು? 3.64 GDP ಶೇರ್. ರ್ಯಾಂಕಿಂಗ್ ಇಂಡಿಯಾ ಎಷ್ಟು? 8. ಯಾವುದು? ಮಿಲ್ಕ್. ಇದು ಬಂದು ನಿಮ್ಗೆ ಯಾವ್ದು? ಸಾರಿ, ಇದು ಬಂದು ಲೈಫ್ ಸ್ಟಾಕ್ ಪಾಪ್ಯುಲೇಷನ್, ಲೈಫ್ ಸ್ಟಾಕು. ಇದು ಬಂತು ಅಂದ್ರೆ ಒಂದ್ ಸೆಕೆಂಡ್, ಇದು ಮಿಲ್ಕ್. ಇದು ಐತಲ್ಲ, ಇದು ಮಿಲ್ಕ್. ಇಲ್ಲಿ ಐತೆ ನೋಡಿ, 8th ರ್ಯಾಂಕ್ ಇನ್ ಇಂಡಿಯಾ ಮಿಲ್ಕ್. ಮಿಲ್ಕ್ ಪ್ರೊಡಕ್ಷನ್ ಎಷ್ಟು? 13. ಏನು ಟ್ರೆಂಡ್ ಏನು? ಮಿಲ್ಕ್ ಇನ್ಕ್ರೀಸ್ ಡಿಸ್ಪೈಟ್ ದ ಡಿಕ್ಲೈನ್ ಇನ್ ದಿ ಮಿಲ್ಕ್ ಅನಿಮಲ್ಸ್. ಮಿಲ್ಕ್ ಅನಿಮಲ್ಸ್ ಕಡಿಮೆ ಆದ್ರೂ ಕೂಡ ಏನಾಗ್ತಾ ಇದೆ? ಮಿಲ್ಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾವಾಗ ಬರುತ್ತೋ? 2013 ಬರ್ತಿದ್ದು NFSA ಆಕ್ಟ್. ಅದ್ರಲ್ಲಿ ಎಷ್ಟು ಕೊಡ್ತಾರೆ? 2 ಬರುತ್ತೆ. ಒಂದು ಅಂತ್ಯೋದಯ ಅನ್ನ ಯೋಜನಾ, ಇನ್ನೊಂದು ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಬರ್ತಾರೆ. 2 ಬರ್ತಾರೆ. ಒಬ್ರಿಗೆ 35 kg, ಇನ್ನೊಬ್ರಿಗೆ 5 kg. ಗೌರ್ಮೆಂಟ್ ಕಡೆಯಿಂದ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಅಡಿಷನಲ್ 5 kg, ಇಲ್ಲ ಅಂದ್ರೆ 170 rupees. ಓಕೆ, ಇಷ್ಟು ನಿಮಗೆ ಫುಡ್ ಸೆಕ್ಯೂರಿಟಿ PDS. ಅಂತ್ಯೋದಯ ಅನ್ನ ಯೋಜನಾ ನೋಡಿ, ಏನು? ಫುಡ್ ಸೆಕ್ಯೂರಿಟಿ ಫಾರ್ ಪೂರೆಸ್ಟ್ ಆಫ್ ದಿ ಪೂರ್. ಪೂರೆಸ್ಟ್ ಆಫ್ ದಿ ಪೂರ್ ಸೆಂಟ್ರಲ್ ಸ್ಕೀಮ್ ಸಿನ್ಸ್ August 2002 ಇಂದ ಇದೆ. ಓಕೆ, ಪೂರೆಸ್ಟ್ ಆಫ್ ದಿ 35 kg ಫುಡ್ ಗ್ರೈನ್ಸ್ ಪರ್ ಹೌಸ್ ಹೋಲ್ಡ್ ಪರ್ ಮಂತ್ ಫ್ರೀ. ಪ್ರಿಯಾರಿಟಿ ಹೌಸ್ ಹೋಲ್ಡ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅಂತ ಮಾಡಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನೋದು ಕರೋನಾ ಟೈಮಲ್ಲಿ ಬಂದಿದ್ದು. ಇದೇನ್ ಹೇಳುತ್ತೆ? PHS ರೇಷನ್ ಕಾರ್ಡ್ ಹೋಲ್ಡರ್ಸ್ 5 kg ರೈಸ್ ಪರ್ ಮೆಂಬರ್ ಪರ್ ಮಂತ್ ಫ್ರೀ. ಓಕೆ, ಸ್ಟೇಟ್ ಅನ್ನಭಾಗ್ಯ +5 ಟೋಟಲ್ 10 kg. ಅನ್ನಭಾಗ್ಯ DBT ಪ್ರೊವೈಡ್ ಕ್ಯಾಶ್ ಎಕ್ವಿಪ್ಮೆಂಟ್ ಈಕ್ವಿವೆಲೆಂಟ್ ವೇರ್ ಫಿಸಿಕಲ್ ರೈಸ್ ಡಿಸ್ಟ್ರಿಬ್ಯೂಷನ್ ಇಸ್ ಇಂಪ್ರಾಕ್ಟಿಕಲ್. ಅದಕ್ಕೋಸ್ಕರ 170 ಫಾರ್ ಫ್ಯಾಮಿಲಿ ಫಾರ್ ಮಂತ್. ಟೋಟಲ್ 35 kg ಇಂಟು 5. ಓಕೆ, ಇದು ನಿಮ್ಗೆ ಯಾವುದು? ಅನ್ನಭಾಗ್ಯ ಯೋಜನೆ. ನೆಕ್ಸ್ಟ್ ಬಂತು ಅಂದ್ರೆ ಅನ್ನ ಸುವಿಧಾ ಸ್ಕೀಮ್ ಅಂತ. ಅನ್ನ ಸುವಿಧಾ ಸ್ಕೀಮ್ ಯಾರಿಗೆ? AAY ಕಾರ್ಡ್ ಇದ್ರಲ್ಲ ಅವ್ರಿಗೆ ಅನ್ನ ಸುವಿಧಾ ಸ್ಕೀಮ್. ನೆಕ್ಸ್ಟ್ ಬನ್ನಿ, ಅನ್ನ ಸುವಿಧಾ ಆಲ್ರೆಡಿ ಕೇಳಿದ್ರು ಲಾಸ್ಟ್ ಇಯರ್, ಅದೇನು ಅವಶ್ಯಕತೆ ಇಲ್ಲ. ಅಂತ್ಯೋದಯ ಅನ್ನ ಯೋಜನಾ 35 5 kg. ಜೈಡಾ ಆರ್ಗ್ಯಾನಿಕ್ ತಾಲೂಕ್ ರೈತ ಸಿರಿ ಯೋಜನೆ 10,000 per hectare. ಮಿಲೆಟ್ಸ್, ರೈತ ಸಿರಿ ಮಿಲೆಟ್ಸ್ ನ ಪ್ರಮೋಟ್ ಮಾಡಕ್ಕೆ. ಆರ್ಗ್ಯಾನಿಕ್ ಅಂಡ್ ಮಿಲೆಟ್ ಹೆಬ್ಬಾಳದಲ್ಲಿ ಇರ್ತಕ್ಕಂಥದ್ದು. ನ್ಯಾಚುರಲ್ ಫಾರ್ಮಿಂಗ್ ಕರ್ನಾಟಕದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಎಷ್ಟಿದೆಯಪ್ಪ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 5,000 hectares. 50,000 hectares ಇದೆ. 50,000 hectares ಇದೆ ಯಾವುದು? ನ್ಯಾಚುರಲ್ ಫಾರ್ಮಿಂಗ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಎಷ್ಟು ಮಿಲ್ಕ್ ಫೆಡರೇಷನ್ ಇದಾವೆ ಅಂತ ಕೇಳ್ತಾರೆ. ಕೆಲವರು 17 ಅಂತ ಹೇಳ್ತಾರೆ, ಕೆಲವರು 14 ಅಂತ ಹೇಳ್ತಾರೆ. ಬಟ್ ಸರ್ವೆಲ್ ಎಷ್ಟು ಕೊಟ್ಟಿದ್ದಾರೆ? 16 ಮಿಲ್ಕ್ ಫೆಡರೇಷನ್ ಇದಾವೆ. 16 ಮಿಲ್ಕ್ ಫೆಡರೇಷನ್. ವಿಲೇಜ್ ಅಲ್ಲಿ 16.4. ಫುಡ್ ಸೆಕ್ಯೂರಿಟಿ ಇದು ಎಷ್ಟು? ಫುಡ್ ಸೆಕ್ಯೂರಿಟಿ ಏನಪ್ಪ ಹೇಳಿದ್ದು ಅಂದ್ರೆ ಇಂಟೆನ್ಷನ್ ಏನಪ್ಪ? 2/3 ಆಫ್ ದಿ ಪಾಪ್ಯುಲೇಷನ್. 2/3 ಆಫ್ ಟೋಟಲ್ ಪಾಪ್ಯುಲೇಷನ್ ಕೊಡಬೇಕು. ಅದ್ರಲ್ಲಿ ನಿಮ್ಗೆ ಏನ್ ಹೇಳಿದ್ರು? ಇದೀಗ ಎಷ್ಟಿದೆ? 75% ರೂರಲ್. ನೋಡಿ, ಟೋಟಲ್ ಇದು ಹೇಳುವಂಥದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್. ಟೋಟಲ್ ನಿಮ್ಗೆ 75% ಆಫ್ ದಿ ಪಾಪ್ಯುಲೇಷನ್ ಕೊಡಬೇಕು. ಅದರಲ್ಲಿ ಏನ್ ಹೇಳ್ತಾರೆ? 60% ಆಫ್ ದಿ ಪಾಪ್ಯುಲೇಷನ್. 60% ಆಫ್ ಪಾಪ್ಯುಲೇಷನ್ ಕೊಡಬೇಕು. ಅದರಲ್ಲಿ ರೂರಲ್ 75 ಕವರ್ ಮಾಡಬೇಕು, ಅರ್ಬನ್ 50 ಕವರ್ ಮಾಡಬೇಕು. ಆಗ ಟೋಟಲ್ ಎಷ್ಟಾಗಬೇಕು? 60 ಆಗಬೇಕು. ಇದು ಫುಡ್ ಸೆಕ್ಯೂರಿಟಿ ಆಕ್ಟ್. ಫುಡ್ ಸೆಕ್ಯೂರಿಟಿ ಆಕ್ಟ್ ಟೋಟಲ್ 60 ಅಲ್ಲ, 2/3 ಆಫ್ ದಿ ಪಾಪ್ಯುಲೇಷನ್. 2/3 ಆಫ್ ದಿ ಪಾಪ್ಯುಲೇಷನ್. 2/3 ಆಫ್ ಪಾಪ್ಯುಲೇಷನ್ ಯಾವುದು? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. 75% to 50%. 75 ರೂರಲ್ ಕಂಪ್ಲೀಟ್ ಮಾಡಬೇಕು, 50 ಅರ್ಬನ್ ಕಂಪ್ಲೀಟ್ ಆಗಬೇಕು. ಇನ್ನೊಂದು ದಾಸೋಹ ಸ್ಕೀಮ್. ಇದರಲ್ಲಿ ಇನ್ನೊಂದು ಬರ್ತದೆ ದಾಸೋಹ ಸ್ಕೀಮ್ ಅಂತ. ಏನ್ ದಾಸೋಹ ಸ್ಕೀಮ್ ಅಂದ್ರೆ? ಸಿಂಪಲ್. ದಾಸೋಹ ಅಂದ್ರೆ ಎಕ್ಸಾಂಪಲ್ ಈ ಟ್ರಸ್ಟ್ಗಳು ಎಲ್ಲ ಇರ್ತಾವ ನೋಡಿ, ವೆಲ್ಫೇರ್ ಟ್ರಸ್ಟ್ಗಳೆಲ್ಲ ಇರ್ತಾವಲ್ಲ, ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ದಾಸೋಹ ಸ್ಕೀಮ್ ಅಂತ ವೆಲ್ಫೇರ್ ಇನ್ಸ್ಟಿಟ್ಯೂಷನ್ 50 kg ಈ ಅನ್ನದಾನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಏನೇನು ಕೊಡ್ತಾರೆ? 50 kg ರೂಪೀಸ್ ಹಂಗೆ ರೈಸ್ ಕೊಡ್ತಾರೆ. ಈ ದಾಸೋಹ ಸ್ಕೀಮ್, ಇದನ್ನೇ ದಾಸೋಹ ಸ್ಕೀಮ್. ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಸ್ಗಳು, ಟ್ರಸ್ಟ್ಗಳು, ಓಕೆ, ಇವೆಲ್ಲ ಟ್ರಸ್ಟ್ ಎಲ್ಲ ಇರ್ತಾವಲ್ವಾ, ಓಕೆ, ಇವಕ್ಕೆ ಏನೋ 15 kg ಪರ್ ರೈಸ್ ನ ಕೊಡ್ತಾರೆ. ಇದು ಕರ್ನಾಟಕ ಅಗ್ರಿಕಲ್ಚರ್ ಸ್ಕೀಮ್ಸ್ಗಳು. ಓಕೆ, ನನಗನ್ಸುತ್ತೆ ಒಂಥರ ಬೋರಿಂಗ್ ಅನ್ಸ್ತು. ಓಕೆ, ಡೋಂಟ್ ವರಿ, ಓದ್ಲೇಬೇಕಿದ್ನ ಅಗ್ರಿಕಲ್ಚರ್ ಸ್ಕೀಮ್ಸ್ ನ ಓದ್ಲೇಬೇಕು. ಯಾಕೆಂದ್ರೆ ನಿಮಗೆ 2 to 3 ಕ್ವಶನ್ ಬಂದೇ ಬರುತ್ತೆ. ಓಕೆ, ಸ್ಲೈಡ್ಸು ಮತ್ತೆ ಇದು ನಮ್ಮ KPSC ಮ್ಯಾಗಝಿನ್ ಇದೆಯಲ್ಲ, ಇದು ಸಾಕೆನಫ್. ಅಗ್ರಿಕಲ್ಚರ್ ಎಸ್ಪೆಷಲಿ ಪ್ರಿಲಿಮ್ಸ್ ರಿಲೇಟೆಡ್ ಬಂತು ಅಂದ್ರೆ ಈ 2 ಮ್ಯಾಗಝಿನ್ಸ್ ಏನಫ್. ಡೌಟ್ ಇದೆಯಾ? ಎನಿ ಡೌಟ್ಸ್? Any doubts?